ಶ್ರುತಿ ವಿಪ್ರಪತಿಪನ್ನಾ ತೇ ಶ್ರುತಿ ವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ಸಮಾಧಾವಚಲ ಬುದ್ಧಿ ತಥಾ ಯೋಗಂ ಅವಾಪ್ಸ್ಯಸಿ. ತದಾ ಯೋಗಂ ಅವಾಪ್ಸ್ಯಸಿ. ಸೊ ಯಾರಾದ್ರೂ ಅನುವಾದ ಓದಿ. ವೇದಗಳ ಅಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೆ ಇರುವಾಗ ಮನಸ್ಸು ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆಯುತ್ತೀಯೇ. ಸೊ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸೊ ನಾವು ಈಗ ಭಗವಂತನ ವಿಶ್ಲೇಷಣವಾಗಿ ಅರ್ಜುನನಿಗೆ ಕೊಡ್ತಾ ಇರುವಂತಹ ಸಂದೇಶವನ್ನು ನಾವೀಗ ಇಷ್ಟ ತನಕ ಮುಟ್ಟಿದೀವಿ. ಸೊ ಈಗ ಭಗವಂತ ಬಹಳ ಡಿಟೇಲ್ ಆಗಿ ವರ್ಣನೆ ಮಾಡ್ತಾ ಹಿಂದಿನ ಎಲ್ಲಾ ಶ್ಲೋಕನಲ್ಲಿ ನಾವು ತಿಳ್ಕೊಂಡು ಹೆಂಗೆ ಕೃಷ್ಣ ಭಗವಂತ ಅರ್ಜುನನಿಗೆ ಏನು ಉಪದೇಶ ಕೊಡ್ತಾ ಇದ್ದಾನೋ. ನೋಡು ಅರ್ಜುನ, ವೇದ್ನಲ್ಲಿ ಇರುವಂತಹ ಅಲಂಕಾರಿಕ ಭಾಷೆ ಆಗ್ಲಿ, ಇಲ್ಲಾಂದ್ರೆ ವೇದ್ನಲ್ಲಿ ಇರುವಂತಹ ಕರ್ಮಚಿತವಾದ ಕಾಂಡ ಆಗ್ಲಿ, ಇತರನಿಂದ ನೀನು ಆಕರ್ಷಿತ ಆಗ್ಬೇಡ. ಇತರನಿಂದ ಇತರನಲ್ಲಿ ಇರುವಂತಹ ಶಬ್ದಗಳಿಂದ, ಇದರಲ್ಲಿ ಕೊಟ್ಟಿದಂತಹ ಭೋಗ ಇಚ್ಛೆ ಏನಾದ್ರೂ ಭೋಗವನ್ನು ಕೊಟ್ಟಿದ್ದಾರೋ ಅದಕ್ಕೆ ನೀನು ನಿಶ್ಚಲವಾಗಿ ಅದನ್ನು ಬಿಟ್ಟು ಕೃಷ್ಣ ಪ್ರಜ್ಞೆ ಅಂತಹ ಕಾರ್ಯನಲ್ಲಿ ತೊಡಗು ಅಂತ ಭಗವಂತ ಹೇಳ್ತಾ ಇದ್ದನು. ಸೊ ಹಿಂದಿನ ಶ್ಲೋಕನಲ್ಲಿ ನಾವು ಹೆಂಗೆ ತಿಳ್ಕೊಂಡು ಹೆಂಗೆ ಒಂದು ಹೆಂಗೆ ನಾವು ಪುಣ್ಯ ಕರ್ಮ ಆಗಲಿ, ಇಲ್ಲಾಂದ್ರೆ ಇದಾಗಲಿ ನಾವು ಇತರನಲ್ಲಿ, ಸೊ ಹೆಂಗೆ ಸಕಾಮ್ ಕರ್ಮನಲ್ಲಿ ಇವರೆಲ್ಲರೂ ನಾವು ಯಾವಾಗ ಇಂಥ ಘನದಾಟವಾದ ಅರಣ್ಯವಾಗಿದಂಥ ಈ ಕಾರ್ಯನಲ್ಲಿ ನಾವು ಯಾವಾಗ ತೊಡಗ್ತೀವಿ, ಸೊ ಅವಾಗ ಬುದ್ಧಿ ಏನಾಗತ್ತೆ, ಈ ಅರಣ್ಯವಾದ ಯಾವ ಅರಣ್ಯ ಇದು, ಯಾವ ಅರಣ್ಯ, ಈ ಪುಣ್ಯ ಕಾರ್ಯ ಇಲ್ಲಾಂದ್ರೆ ಸಕಾಮ್ ಕಾರ್ಯ ಇತರನಲ್ಲಿ ಯಾವಾಗ ಒಂದು ಮನುಷ್ಯ ಇತರನಲ್ಲಿ ಹೋಗ್ಬಿಡ್ತಾನೋ, ಸೊ ಇತರನಿಂದ ಹೊರಗ್ ಬರೋದು ಬಹಳ ಕಷ್ಟ ಆಗತ್ತೆ. ಸೊ ಅದಕ್ಕೆ ಕೃಷ್ಣ ಹಿಂದಿನ ಶ್ಲೋಕನಲ್ಲಿ ಹೇಳಿದ, ನೋಡು ಅರ್ಜುನ, ಈತರ್ನಲ್ಲಿ ನೀನ್ ತೊಡಗದೆ ಈತನಿಂದ ನೀನು ಮುಕ್ತವಾಗ್ಬೇಕು. ಸೊ ಇದರಿಂದ ನೀನು ಗಂಧಾಟ ಏನಂದ್ರೆ ಮೋಹರೂಪಿವಾದ ಗಣದಾಟ ಅರಣ್ಯನಿಂದ ಪಾರಾಗ್ತೀಯ ಯಾವಾಗ ನೀನು ಕೃಷ್ಣ ಯಾವುದು ಬುದ್ಧಿ ಯೋಗ ಇಲ್ಲಾಂದ್ರೆ ಭಕ್ತಿ ಯೋಗ ನೀನು ಯಾವಾಗ ಮಾಡ್ತೀಯ, ಇವೆಲ್ಲ ಘನದಾಟ ಅರಣ್ಯನಿಂದ ಇವೆಲ್ಲನಿಂದ ಮೇಲ್ಗಡೆ ಬರ್ತೀಯ. ನೀನು ಇತರನಿಂದ ಮೇಲ್ಗಡೆ ಬಂದು ನೀನು ಇತರನ ಎಲ್ಲಾ ಈ ಕರ್ಮ ಎಲ್ಲ ನೀನು ಏನೇನ್ ಕೇಳಿದ್ಯಾ, ಹಿಂದೆನೆ ಎಲ್ಲ ಕೇಳಿದ್ಯಾ, ಮುಂದೆ ಏನ್ ಕೇಳ್ತೀಯ, ಅದರಿಂದ ನೀನು ಉದಾಸೀನ ಆಗ್ಬಿಡ್ತೀಯ. ಸೊ ಯಾಕಂದ್ರೆ ನಿನ್ಗೆ ಯಾವತ್ತು ಹೈಯರ್ ರಸ ಸಿಗ್ಬಿಡುತ್ತೆ, ಸೊ ಅವಾಗ ಇವೆಲ್ಲವನ್ನು ನೀನು ಉದಾಸೀನ ಆಗ್ಬಿಡುತ್ತೆ ಇವೆಲ್ಲ ಕೇಳಿದಕ್ಕೆ. ಸೊ ನಾವು ಅದರಲ್ಲಿ ನಾವು ತಿಳ್ಕೊಂಡು ಹೆಂಗೆ ನಾವು ಭಕ್ತರಾಗಿದ್ದವರು ಹೆಂಗೆ ನಾವು ಯಾವಾಗ ನಾವು ಫಸ್ಟ್ ಡಿವೋಷನಲ್ ಆಕ್ಟಿವಿಟಿನಲ್ಲಿ ಬರ್ತೀವಿ, ಸೊ ಆ ತರನಲ್ಲಿ ನಾವು ತಿಳ್ಕೊಂಡು ಹೆಂಗೆ ಶುದ್ಧ ಭಕ್ತರದ ಲಕ್ಷಣ ತಿಳ್ಕೊಂಡು ಹೆಂಗೆ ಶುದ್ಧ ಭಕ್ತರು ಇರ್ತಾರೋ, ಸೊ ಅವಾಗ ಯಾವಾಗ ಅವರು ಒಂದು ಭಕ್ತಿಯ ಹೈಯರ್ ಸ್ಟೇಜ್ ನಲ್ಲಿ ಹೋಗ್ಬಿಡ್ತಾರೋ, ಸೊ ಅವಾಗ ಅವರಿಗೆ ಇವೆಲ್ಲಾ ಕರ್ಮ ಆಚರಣೆಗಳು, ಒಂದು ಸ್ನಾನವಾಗ್ಲಿ ಇಲ್ಲಾಂದ್ರೆ ತ್ರಿಸಂಧ್ಯವಾಗ್ಲಿ ಇವೆಲ್ಲವನ್ನು ಅವ್ರಿಗೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಅವರು ಎಲ್ಲಕ್ಕಿಂತ ಹೈಯರ್ ಸ್ಥಿತಿವಾಗಿದಂತ ಯಾವತ್ತು ನಿಶ್ಚಲವಾದ ಭಗವಂತನ ಸ್ಮರಣೆಯಲ್ಲಿ ಯುಕ್ತವಾಗೋದ್ರಿಂದ ಇವೆಲ್ಲಾ ಕಾಮ್ಯಾಚರಣೆಗಳನ್ನು ಅವರಿಗೆ ಬಂಧನಕಾರಕವಾಗೋದ್ರಿಲ್ಲ. ಸೊ ಅವರು ಅದರಲ್ಲಿ ಹೋಗೋದಿಲ್ಲ. ಆದ್ರೆ ನಾವು ನಾವು ನಿನ್ನೆ ಮತ್ತೆ ತಿಳ್ಕೊಂಡು ಹೆಂಗೆ ಆದ್ರೆ ಇದು ಬಹಳ ಹೈಯರ್ ಸ್ಥಿತಿವಾಗಿದಂತ ಭಕ್ತರ ಸಲುವಾಗಿ. ಆದ್ರೆ ನಮ್ಮಂತಹ ಸಾಧಕರಾಗಿದ್ದವ್ರಿಗೆ ಏನಿರುತ್ತೆ, ಸಾಧನೆ ಮಾಡ್ತಾ ಇದ್ದವರಿಗೆ ನಿಯಮಗಳನ್ನು ನಾವು ಸರಿಯಾಗಿ ಫಾಲೋ ಮಾಡ್ಬೇಕು ಅಂತ ನಾವು ತಿಳ್ಕೊಂಡು.
ಸೊ ಆದ್ರೆ ನಿಯಮ ಮಾಡ್ತಾ ಮಾಡ್ತಾನೆ ಅಂದ್ರೆ ಈ ಸೊ ನಿಯಮಗಳನ್ನು ಈ ಇವೆಲ್ಲ ಉಪಾಸನೆ ಮಾಡ್ತಾನೆ ಕೃಷ್ಣನಿಗೆ ಬರತ್ ಹೋದು ಎಲ್ಲಾ ನಿಯಮಗಳನ್ನು ಫಾಲೋ ಮಾಡಕ್ ಸ್ಟಾರ್ಟ್. ಯಾವ್ದು ತಪಸ್ಸೆ ಮಾಡ್ತಾ ಇದೀವಿ, ಇಲ್ಲ ಅಂದ್ರೆ ಒಂದು ಯಾವ್ದು ಆಚರಣೆ ಮಾಡ್ತಾ ಇದೀವಿ, ಒಂದು ವ್ರತ ಮಾಡ್ತಾ ಇದೀವಿ, ಆದ್ರೆ ಅದನ್ನು ಕೃಷ್ಣನೇ ಸೆಂಟರ್ ಇಲ್ಲ ಅದೆಲ್ಲ ವ್ರತ ಅಂದ್ರೆ ಅದನ್ನು ಏನಾಗ್ಬಿಡತ್ತೆ, ಅದನ್ನು ಶೂನ್ಯವಾಗಿಡುತ್ತೆ. ಅದಕ್ಕೆ ಗೋಲ್, ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ ಅಂತ ನಾವು ಅದನ್ನು ತಿಳ್ಕೊಂಡು, ಅದಕ್ಕೆ ನಾವು ಏನ್ ಮಾಡ್ಬೇಕು, ಒಂದು ಭಕ್ತರಾಗಿದ್ದವರು ಏನ್ ಮಾಡ್ಬೇಕು, ಡಿವೋಷನಲ್ ಪ್ರಾಕ್ಟೀಸ್, ಭಕ್ತಿ ವೇದನಲ್ಲೇ ಕೊಟ್ಟಿದಂತಹ ಭಾಗವತನಿಲ್ಲ ಭಗವದ್ಗೀತೆಯ ಪ್ರಕಾರ ನಾವು ನಡೆಯುವಂತಹ ಪ್ರಯತ್ನ ಪಟ್ರೆ ಅದೇ ತರ ಇವೆಲ್ಲಾ ಆಚರಣೆಕ್ಕಿಂತನೂ ಭಗವದ್ಗೀತೆ ಭಾಗವತಂ ಹಂಗೆ ನಾವು ನಡೆಯೋಕೆ ಪ್ರಯತ್ನ ಪಡ್ತೀವಿ. ಸೊ ಆವಾಗ ನಮ್ಗೆ ನಮ್ಮ ಜೀವನದ ಅತ್ಯುನ್ನತವಾದ ಗತಿ ಭಗವಂತನ ಧಾಮವನ್ನು ಸಾಧ್ಯವಾಗತ್ತೆ ಅಂತ ಹಿಂದಿನ ಎಲ್ಲಾ ಶ್ಲೋಕನಲ್ಲಿ ತಿಳ್ಕೊಂಡು. ಸೊ ಇವತ್ತನು ಕೃಷ್ಣ ಅದೇ ಪಾಯಿಂಟ್ ವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೋ. ಸೊ ಏನ್ ಕೃಷ್ಣ ಹೇಳ್ತಾ ಇದ್ದಾರೋ ನೋಡು ಅರ್ಜುನ, ಸೊ ಯಾವಾಗ ನೀನು ಈ ಏನದು ನಿನ್ ಮನಸ್ಸು ಯಾವಾಗ ನಿಂದು ಇದು ಅಲಂಕಾರಿತ ಭಾಷೆ, ಯಾವುದೋ ಅಲಂಕಾರಿತ ಭಾಷೆ, ಈ ವೇದನಲ್ಲಿ ಕೊಟ್ಟಿದಂತಹ ಅಲಂಕಾರಿತವಾದ ಭಾಷೆನಲ್ಲಿ ನಿಂದು ಮನಸ್ಸು ಇತರನಲ್ಲಿ ಆಕರ್ಷಿತವಾಗುವುದಿಲ್ಲ, ಆಕರ್ಷಿತ ಮತ್ತು ಬುದ್ಧಿ ನಿಂದು ವಿಚಲಿತ ಆಗೋದಿಲ್ಲ ಇವೆಲ್ಲ ಭಾಷೆನಿಂದ. ಸೊ ಅವಾಗ ನೀನು ತಿಳ್ಕೋಬೇಕು, ನೀನು ಒಂದು ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದಿದ್ಯಾ ಮತ್ತು ಸಮಾಧಿ ಸ್ಥಿತಿನಲ್ಲಿ ನೀನು ಬಂದಿದ್ಯಾ ಅಂತ ಅರ್ಥ ನೀನು ತಿಳ್ಕೋಬೇಕು ಅಂತ. ಸೊ ಯಾಕಂದ್ರೆ ಅರ್ಜುನನ್ಗೆ ಒಂದು ಡೌಟ್ ಇತ್ತು, ಒಂದು ಸಮಾಧಿ ಅಂದ್ರೆ ಯಾವ ತರ ಇರ್ತಾನೋ ಮನುಷ್ಯ, ಒಂದು ಸಮಾಧಿ ಸ್ಥಿತಿನಲ್ಲಿ ಈಗ ಮುಂದೆ ಕೇಳ್ತಾನ ಅದು ಡೌಟ್ ಮುಂದಿನ ಆಕ್ಚುಲಿ ಮುಂದಿನ ಶ್ಲೋಕನಲ್ಲಿ ಅರ್ಜುನ ಕೇಳೇ ಬಿಡ್ತಾನ ಅದು ಡೌಟ್. ಆದ್ರೆ ಕೃಷ್ಣ ಇಲ್ಲೇ ಕ್ಲಿಯರ್ ಮಾಡ್ತಾ ಇದ್ದಾನು, ಹೇಳ್ತಾ ಇದ್ದಾನು ಸಮಾಧಿ ಸ್ಥಿತಿನಲ್ಲಿ ಇರುವಂತಹ ಅಂದ್ರೆ ಕೃಷ್ಣ ಪ್ರಜ್ಞೆನಲ್ಲಿ ಇರುವಂತಹ ಮನುಷ್ಯ ಯಾವತ್ತು ಈ ವೇದನಲ್ಲಿ ಕೊಟ್ಟಿದಂತಹ ಭೋಗಿಚ್ಛೆ ಭೋಗಿಚ್ಛೆ ಸಂಬಂಧಿಸಿರುವಂತಹ ಅನುಷ್ಠಾನಗಳಿಗೆ ಇಲ್ಲ ಅಂದ್ರೆ ಆಚರಣೆಗಳಿಗೆ ಆಕರ್ಷಿತವಾಗೋದಿಲ್ಲ. ಈ ಅಲಂಕಾರಿಕ ಭಾಷೆಯಿಂದ ಆಕರ್ಷಣವಾಗದೆ ಅವನು ಬುದ್ಧಿ ಏಕಾಗ್ರತೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಏಕಾಗ್ರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರೋದ್ರಿಂದ ಅವನು ದಿವ್ಯವಾದ ಕೃಷ್ಣ ಭಾವನೆಯಲ್ಲಿ ಯಾವತ್ತೂ ಮುಳುಗಿರುತ್ತಾನ ಮತ್ತು ಸಮಾಧಿ ಸ್ಥಿತಿನಲ್ಲಿ ಇರ್ತಾನಂತ ನಾವಿಲ್ಲೇ ಅವನಿಗೆ ಪ್ರಾಪ್ತವಾಗತ್ತೆ. ಅದನ್ನು ಕೃಷ್ಣ ಇಲ್ಲೇ ಹೇಳ್ತಾ ಇದ್ದಾನು. ಸೊ ಇದನ್ನು ಇಲ್ಲೇ ಈ ಶ್ಲೋಕನಲ್ಲಿ ತಿಳಿಸ್ತಾ ಇದ್ದಾನೆ. ಸೊ ಬರೀ ಪ್ರಭುಪಾದ ಈ ತಾತ್ಪರ್ಯದಲ್ಲಿ ಏನ್ ತಿಳಿಸ್ತಾ ಇದ್ದಾರಂತ ನಾವು ತಿಳ್ಕೊಳ್ಳೋಣ ಒಂದೊಂದು ಪಾಯಿಂಟ್ ನಿಂದ. ಸೊ ಯಾರಾದ್ರೂ ಪಾಯಿಂಟ್ ವನ್ನು ಓದಿ ತಿಳ್ಕೊಳ್ಳೋಣ. ಯಾರಾದ್ರೂ ಈ ಮೊದಲೇ ಪಾಯಿಂಟ್ ವನ್ನು ಓದಿ. ಪ್ರಭು, ಪ್ಲೀಸ್ ಓದಿ. To say that one is in samadhi is to say that one has fully realized Krishna consciousness. That is, one in full samadhi has realized Brahman, Paramatma and Bhagavan. The highest perfection of self-realization is to understand that one is eternally the servitor of the Krishna and that one's only business is to discharge one's duty in Krishna consciousness. ಒಬ್ಬ ವ್ಯಕ್ತಿ ಸಮಾಧಿಯಲ್ಲಿ ಇದ್ದಾರೆ ಅಂತ ಅಂದ್ರೆ ಅವರು ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆದು ಸಂಪೂರ್ಣ ಸಾಕ್ಷಾತ್ಕಾರನ ಪಡೆದಿರ್ತಾರೆ. ಸಮಾಧಿ ಅಂದ್ರೆ ಅವರು ಬ್ರಹ್ಮನ್ ಮತ್ತೆ ಪರಮಾತ್ಮ ಭಗವಾನ್ ಈ ಮೂರು ಸ್ಟೇಜಸ್ ಅವರು ಆತ್ಮ ಸಾಕ್ಷಾತ್ಕಾರ ಪಡೆದಿರ್ತಾರೆ ಅಂತ ಅರ್ಥ. ಆತ್ಮ ಸಾಕ್ಷಾತ್ಕಾರದ ಹೈಯೆಸ್ಟ್ ಪರ್ಫೆಕ್ಷನ್ ಏನಂದ್ರೆ ನಾವು ಕೃಷ್ಣಂದು ಅನಂತ ಕಾಲದಿಂದ ನಾವು ಅವ್ರಿಗೆ ಸರ್ವಿಸ್ ಕೊಡೋರು ಅಂದ್ರೆ ಅವ್ರಿಗೆ ಸರ್ವ್ ಮಾಡೋರು ಅಂತ ನಾವ್ ತಿಳ್ಕೊಳ್ಳೋದೇ ಹೈಯೆಸ್ಟ್ ಪರ್ಫೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ನಮ್ದು ಇರೋ ಒಂದೇ ಬಿಸ್ನೆಸ್ ನಮ್ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ನಾವು ನಮ್ದು ಡ್ಯೂಟೀಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ನ ಪ್ರಾಪರ್ ಆಗಿ ಕಂಪ್ಲೀಟ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್, ಥ್ಯಾಂಕ್ ಯು. ಸೊ ಪ್ಲೀಸ್ ಜಗನ್ನಾಥ್ ಕಂಟಿನ್ಯೂ. ಸೊ ಹರೇ ಕೃಷ್ಣ ಎಲ್ಲರಿಗೂ. ಸೊ ಇಲ್ಲಿವರೆಗೂ ಭಗವಂತ ನಮಗೆ ಅನೇಕ ಈ ಒಂದು 2ನೇ ಅಧ್ಯಾಯದಲ್ಲಿ ಅನೇಕ ಒಂದು ಸಂದೇಶಗಳನ್ನ ಕೊಡ್ತಾ ಬಂದಿದ್ದಾರೆ. ಇದು ಆಕ್ಚುಲಿ ಈ ಒಂದು ಶ್ಲೋಕ ಭಗವಂತ ಡೈರೆಕ್ಟ್ ಆಗಿ ಕೊಡ್ತಾ ಇರುವಂತಹ ಒಂದು ಕೊನೆಯ ಸಂದೇಶ. ಸೊ ಇಲ್ಲಿಗೆ ಆಕ್ಚುಲಿ ಭಗವದ್ಗೀತಾ ಮುಗ್ದೋಗ್ಬೇಕಾಗಿತ್ತು. ಸೊ ನೆಕ್ಸ್ಟ್ ಶ್ಲೋಕದಲ್ಲಿ ಅರ್ಜುನ ಬಂದ್ಬಿಟ್ಟು ಪ್ರಶ್ನೆನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಭಗವದ್ಗೀತಾ ಅನ್ನೋದು ಕಂಟಿನ್ಯೂ ಆಗುತ್ತೆ. ಅಂದ್ರೆ ತಾನಾಗಿ ಕೃಷ್ಣ ಏನೆಲ್ಲ ನಮಗೆ ಒಂದು ಸಂದೇಶನ ಕೊಡಬೇಕಾಗಿತ್ತೋ ಅದು ಈ ಶ್ಲೋಕದೊಂದಿಗೆ ಪರಿಸಮಾಪ್ತಿ ಆಗುತ್ತೆ. ಸೊ ನಮಗೆ ಜ್ಞಾನ ಯೋಗದ ಬಗ್ಗೆ ತಿಳಿಸ್ಕೊಟ್ರು, ದೇಹ, ಈ ಒಂದು ಭೌತಿಕ ಪ್ರಪಂಚ,
ಯಾವ ರೀತಿ ಭೌತಿಕ ಪ್ರಪಂಚ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ, ಈ ಒಂದು ಆತ್ಮ ಅನ್ನೋದು ಸ್ಥಿರವಾಗಿರುತ್ತೆ, ಅದನ್ನ ತಿಳಿಸ್ಕೊಟ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಕರ್ಮಯೋಗದ ಬಗ್ಗೆ ತಿಳಿಸ್ಕೊಟ್ರು. ಅದಾದ್ಮೇಲೆ ಭಕ್ತಿ ಯೋಗದ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರು, ಅಂದ್ರೆ ಬುದ್ಧಿ ಯೋಗದ ಬಗ್ಗೆ ತಿಳಿಸ್ಕೊಟ್ರು. ಕೊನೆಯದಾಗಿ ಕೆಲವು ಶ್ಲೋಕಗಳಿಂದ ನಮ್ಗೆ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಈ ರೀತಿ ನಾವು ಅಲ್ಟಿಮೇಟ್ ಆಗಿರುವಂತಹ ಬುದ್ಧಿಯೋಗ ಅಥವಾ ಭಕ್ತಿ ಯೋಗದಲ್ಲಿ ಒಂದು ವ್ಯಕ್ತಿ ಯಾವಾಗ ಸ್ಥಿರವಾಗಿ ತನ್ನ ಒಂದು ಭಕ್ತಿ ಸೇವೆನ ಅವರು ಮಾಡ್ತಾರೆ, ಅವ್ರಿಗೆ ಏನೆಲ್ಲ ಒಂದು ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಅವನು ಜನನ ಮರಣಗಳ ಚಕ್ರದಿಂದನೇ ಅವನು ಬಿಡುಗಡೆ ಆಗೋಗ್ತಾನೆ. ಯಾವ ರೀತಿ ಬಿಡುಗಡೆ ಆಗ್ತಾನೆ, ಅವನು ಮಾಡುವಂತಹ ಒಂದು ಕೆಲಸಗಳಿಂದ ಏನಾಗ್ತಾನೆ, ಅವನಿಗೆ ಒಳ್ಳೆಯ ಫಲ ಮತ್ತು ಕೆಟ್ಟ ಫಲಗಳು ಬರ್ತಾ ಇರುತ್ತೆ. ಸೊ ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೋಸ್ಕರ ನಾವು ನಮ್ಮ ಕರ್ತವ್ಯಗಳನ್ನ ಮಾಡೋದಕ್ಕೆ ಹೋಗ್ತೀವಿ, ಅಂದ್ರೆ ನಮ್ಮ ಜೀವನದಲ್ಲಿ ಕೃಷ್ಣನ ಮಧ್ಯದಲ್ಲಿ ಇಟ್ಕೊಂಡು ನಮ್ಮ ಒಂದು ಡ್ಯೂಟಿಗಳನ್ನ ಕರ್ತವ್ಯಗಳನ್ನ ಮಾಡೋದಕ್ಕೆ ಹೋಗ್ತೀವಿ, ಆಗ ಅದರಿಂದ ಬರುವಂತಹ ಸುಕೃತ ಮತ್ತು ದುಷ್ಕೃತ ಎರಡೂ ಏನಾಗೋಗುತ್ತೆ, ನಮ್ಮಿಂದ ನಾಶ ಆಗೋಗುತ್ತೆ. ಅದು ಎರಡೂ ನಮ್ಮನ್ನ ಬಾಧಿಸೋದಿಲ್ಲ. ಆವಾಗ ಏನಾಗುತ್ತೆ, ನಾವು ಈ ಒಂದು ಜನನ ಮರಣಗಳ ಒಂದು ಚಕ್ರದಿಂದನೇ ನಾವು ಬಿಡುಗಡೆ ಆಗ್ತೀವಿ. ಕಡೆಗೆ ಭಗವಂತನ ಧಾಮವಾದಂತಹ ವೈಕುಂಠಕ್ಕೆ ನಾವು ವಾಪಸ್ಸು ಹೋಗ್ತೀವಿ ಅಂತ ಇಲ್ಲಿ ನಮ್ಗೆ ತಿಳಿಸ್ಕೊಟ್ರು. ಸೊ ಈ ರೀತಿ ನಾವು ಅಲ್ಟಿಮೇಟ್ ಆಗಿ ಮಾಡ್ಬೇಕಾಗಿರೋದು ಭಗವಂತನ ಒಂದು ಪ್ರೀತಿಪೂರ್ವಕ ನಿಷ್ಕಲ್ಮಶವಾದಂತಹ ಒಂದು ಭಕ್ತಿ ಸೇವೆ. ಸೊ ನಾವು ಈ ರೀತಿ ಭಕ್ತಿ ಸೇವೆನ ಮಾಡಬೇಕಾದ್ರೆ ವೇದಗಳಲ್ಲಿ ಕೊಟ್ಟಿರುವಂತಹ ಒಂದು ಅಲಂಕಾರಿಕವಾದಂತಹ ಒಂದು ವ್ರತಗಳು, ಆಚರಣೆಗಳು, ಪೂಜೆಗಳು, ಅದರ ಒಂದು ವಿಧಾನಗಳು, ಇದರ ಒಂದು ಅಲಂಕಾರಿಕವಾದಂತಹ ಒಂದು ಭಾಷೆಗಳಿಗೆ, ಅದರ ಒಂದು ಆಚರಣೆಗಳಿಗೆ ಮರುಳಾಗಿ ನಾವು ಡಾಂಬಿಕವಾಗಿ ಅಥವಾ ಬಾಹ್ಯವಾಗಿ ಬರೀ ಆಚರಣೆಗಳಿಗೆ ನಾವು ಪ್ರಾಮುಖ್ಯತೆನ ಕೊಟ್ಟು ಭಗವಂತನ ಒಂದು ಭಕ್ತಿ, ಭಗವಂತನ ಒಂದು ಪ್ರೀತಿ ಅನ್ನೋದೇನಿದೆ ಅದನ್ನ ಮರೆತಾಗ ಏನಾಗೋಗುತ್ತೆ, ಅದು ನಾವು ಮಾಡುವಂತಹ ಈ ಒಂದು ಭಕ್ತಿ ಯೋಗ ಅನ್ನೋದು ಸಂಪೂರ್ಣವಾಗಿ ವ್ಯರ್ಥ ಆಗೋಗುತ್ತೆ. ಒಂದು ಪ್ರತಿಯೊಂದು ಜೀವಾತ್ಮಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಭಗವಂತನ ಒಂದು ಪ್ರೀತಿ ಗಳಿಸ್ಕೊಳ್ಳೋದು. ಅದು ನಾವು ಆಕ್ಚುಲಿ ಮೊದಲು ಇಂಟರ್ನಲ್ಲಿ ನಾವು ಅದನ್ನ ನಾವು ಚೇಂಜ್ ಮಾಡಬೇಕು. ಆಟೋಮೆಟಿಕ್ ಆಗಿ ನಾವು ಯಾವಾಗ ಒಳಗಡೆ ಭಕ್ತರಾಗ್ತೀವಿ, ಹೊರಗಡೆ ಅದು ಆಟೋಮೆಟಿಕ್ ಆಗಿ ಅಂತ ಗುಣಗಳು ಪ್ರತಿಯೊಂದು ಜೀವಾತ್ಮಕ್ಕೂ ಬಂದ್ಬಿಡುತ್ತೆ. ಸೊ ಇದನ್ನ ಶ್ರೀಮದ್ ಭಾಗವತಮಲ್ಲೂ ಸಹ ಹೇಳಿದ್ದಾರೆ, ಶ್ರೀಲ ಪ್ರಭುಪಾದರು ಸಹ ಭಗವದ್ಗೀತಾ ಅನೇಕ ಪರ್ಪೋಟ್ಗಳಲ್ಲೂ ಸಹ ಒಂದು ಶ್ಲೋಕನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಒಂದು ಜೀವಾತ್ಮ ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿಷ್ಕಲ್ಮಶವಾಗಿ ತನ್ನ ತೊಡಸ್ಕೊಂತಾರೆ, ಅವರಿಗೆ ಈ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಒಳ್ಳೆಯ ಗುಣಗಳು ಸಹ ಅವ್ರಿಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಬರೀ ಈ ಪ್ರಪಂಚದಲ್ಲಿ ಅಂದ್ರೆ ದೇವತೆಗಳಲ್ಲಿರುವಂತ ಒಂದು ಗುಣಗಳನ್ನು ಸಹ ಅಂತ ಒಂದು ಭಕ್ತನಲ್ಲಿ ಕಾಣಿಸ್ಕೊಳ್ಳುತ್ತೆ. ನಾವು ಆ ಒಂದು ಗುಣಗಳನ್ನ ಎಕ್ಸ್ಟರ್ನಲ್ಲಿ ಅಕ್ವೈರ್ ಮಾಡುವಂತ ಒಂದು ಅವಶ್ಯಕತೆನೇ ಇಲ್ಲ. ಸೊ ನಾವು ಮೊದಲು ಅಂತರಂಗದಲ್ಲಿ ಶುದ್ಧವಾಗಿ ಅದಕ್ಕೆ ಗಮನ ಕೊಟ್ಟು ಭಗವಂತನ ಒಂದು ಪ್ರೀತಿಪೂರ್ವಕ ಅಥವಾ ಭಕ್ತಿಪೂರ್ವಕ ಸೇವೆನಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ಸೊ ಈ ರೀತಿ ನಾವು ಈ ಒಂದು ಅಲಂಕಾರಿಕ ಭಾಷೆಯಿಂದ ವೇದಗಳಲ್ಲಿ ನಾವು ಅಟ್ರಾಕ್ಟ್ ಆಗ್ದಿರಾ ಭಗವಂತನ ಒಂದು ಪ್ರೀತಿಪೂರ್ವಕ ಭಕ್ತಿ ಸೇವೆಗೇನೆ ಫೋಕಸ್ ಆಗಿದ್ರೆ ಅವಾಗ ಏನಾಗುತ್ತೆ, ಇಲ್ಲಿ ಹೇಳ್ತಾ ಇರೋದು, ಅಂತ ಒಂದು ವ್ಯಕ್ತಿ ಸಮಾಧಿ ಸ್ಥಿತಿನಲ್ಲಿ ಅವನು ಬರ್ತಾನೆ. ಕಡೆಗೆ ಭಗವಂತನ ಒಂದು ದಿವ್ಯ ಪ್ರಜ್ಞೆನಲ್ಲಿ ಅವನು ಸ್ಥಿರವಾಗಿ ಇರ್ತಾನೆ. ದಟ್ ಈಸ್ ಅಲ್ಟಿಮೇಟ್ ಕೃಷ್ಣ ಪ್ರಜ್ಞೆನಲ್ಲಿ ಅವನೇನಾಗ್ತಾನೆ, ಸ್ಥಿರವಾಗಿ ಇರ್ತಾನೆ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಸಮಾಧಿ ಸ್ಥಿತಿ, ಸೊ ಯೂಶಲಿ ಈ ಒಂದು ಸ್ಪಿರಿಚುಯಾಲಿಟಿನಲ್ಲಿ ಈ ಒಂದು ವರ್ಡ್ ಇದೆಯಲ್ಲ, ಇದನ್ನ ಎಲ್ಲ ಆಧ್ಯಾತ್ಮಿಕವಾದಿಗಳನ್ನು ಸಹ ಯೂಸ್ ಮಾಡ್ತಾರೆ. ಅದು ನೀವು ಫಿಸಿಕಲಿ ಮಾಡುವಂಥ ಒಂದು ಯೋಗ ಇರ್ಬೋದು ಅಥವಾ ಧ್ಯಾನದಲ್ಲಿ ಮಾಡುವಂತಹ ಒಂದು ಪ್ರಾಸೆಸ್ ಇರ್ಬೋದು, ಎಲ್ಲದರಲ್ಲೂ ಸಹ ಯೋಗದಲ್ಲಿ ಮಾಡುವಂತಹ ಅಂದರೆ ಫಿಸಿಕಲ್ ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಮಾಡುವಂಥ ಒಂದು ಪ್ರಾಸೆಸ್ಗಳಿರ್ಬೋದು, ಇವೆಲ್ಲದರಲ್ಲೂ ಸಹ ಅಲ್ಟಿಮೇಟ್ ಆಗಿ ಈ ಒಂದು ಸಮಾಧಿ ಸ್ಥಿತಿನ ನಾವು ಅಟೈನ್ ಮಾಡಬೇಕು ಅಂತಾನೆ ಇರೋದು. ಸೊ ನಾವು ಅನೇಕ ಯೋಗಗಳು ಇದೆ ಅನ್ನೋದನ್ನು ಸಹ ತಿಳ್ಕೊಂಡಿದ್ದೀವಿ. ಸೊ ಈವನ್ ಇದು ಅಷ್ಟಾಂಗ ಯೋಗ ಪದ್ಧತಿನಲ್ಲೂ ಸಹ ಅಲ್ಟಿಮೇಟ್ ಆಗಿರೋದು ನಾವು ಸಮಾಧಿ ಸ್ಥಿತಿನ ರೀಚ್ ಆಗಬೇಕು ಅಂತಾನೆ ಇರೋದು. ಆ ಒಂದು ಸಮಾಧಿ ಸ್ಥಿತಿನ ಭಕ್ತನಾದವನು ಭಕ್ತಿ ಸೇವೆನ ಮಾಡೋದ್ರಿಂದನೇ ಅವನು ಅಂತ ಒಂದು ಸಮಾಧಿ ಸ್ಥಿತಿನ ಪಡ್ಕೊಳ್ತಾನೆ ಅಂತ ಇಲ್ಲಿ ಅಲ್ಟಿಮೇಟ್ ಆಗಿ ಕೃಷ್ಣ ನಮಗೆ ಹೇಳ್ತಾ ಇದ್ದಾರೆ. ಸಮಾಧವ್ ಅಂದ್ರೆ ಅಂತ ಒಂದು ಸಮಾಧಿ ಸ್ಥಿತಿನ ಆ ಒಂದು ಭಕ್ತ ಪಡ್ಕೊಳ್ತಾನೆ. ಅದಕ್ಕೋಸ್ಕರ ನೀವು ಆ ಒಂದು ಅಷ್ಟಾಂಗ ಯೋಗ ಪದ್ಧತಿನ ನೀವು ಫಾಲೋ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಅದು ಆಟೋಮೆಟಿಕ್ ಆಗಿ ಒಂದು ಯಾವಾಗ ನಾವು ಭಗವಂತನ ಒಂದು ಭಕ್ತಿ ಸೇವೆನ ನಡ್ತೀವಿ
ಆವಾಗ ಅಲ್ಟಿಮೇಟ್ ಆಗಿ ನಮ್ಗದು ಆಟೋಮೆಟಿಕ್ ಆಗಿ ಅದು ಬಂದೇ ಬರುತ್ತೆ. ಅವೆಲ್ಲ ಬಾಹ್ಯವಾಗಿ ಬರುವಂತ ಇದು, ಅದು ಆಟೋಮೆಟಿಕ್ ಆಗಿ ಅದು ಬಂದೇ ಬರುತ್ತೆ. ಆಕ್ಚುಲ್ ಆಗಿ ಸಮಾಧಿ ಸ್ಥಿತಿ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ನಮಗೆ ಶ್ರೀಲ ಪ್ರಭುಪಾದರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಒಂದು ಜೀವಾತ್ಮ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆನಲ್ಲಿ ಸಂಪೂರ್ಣವಾಗಿ ಸ್ಥಿರನಾಗಿರ್ತಾನೋ, ಯಾರಿಗೆ ಆ ಒಂದು ದೇವತಮ ಪರಮ ಪುರುಷನ ಒಂದು ಸಾಕ್ಷಾತ್ಕಾರ ಏನಿದೆ, ಸೊ ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರಲ್ಲಿ 3 ವಿಧಗಳಲ್ಲಿ ನಾವು ಮಾಡ್ಕೋಬಹುದು ಅಂತ ನಾವು ಆಲ್ರೆಡಿ ಅನೇಕ ಶ್ಲೋಕಗಳಲ್ಲಿ ಇದನ್ನ ನಾವು ತಿಳ್ಕೊಂಡಿದೀವಿ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದಯತಿ. ಅಂದ್ರೆ ನಾವು ಆ ಒಂದು ದೇವೋತ್ತಮ ಪರಮ ಪುರುಷದ ಅಲ್ಟಿಮೇಟ್ ಆಬ್ಸಲ್ಯೂಟ್ ಟ್ರೂತ್ ಏನಿದೆ ಅದು ಅವರನ್ನ ನಾವು ಯಾವ ರೀತಿ ತಿಳ್ಕೊಂತೀವಿ, ಮೊದಲನೇದಾಗಿ ನಿರಾಕಾರ ಬ್ರಹ್ಮನ್ನಾಗಿ ನಾವು ಆ ಒಂದು ಜೀವಾತ್ಮ ಅವರು ತಿಳ್ಕೊಬಹುದು. ಇದಕ್ಕಿಂತ ಅಂದ್ರೆ ಇದಕ್ಕೆ ಅನೇಕ ಒಂದು ಉದಾಹರಣೆಗಳನ್ನು ಸಹ ಕೊಟ್ಟಿದ್ವಿ. ಮೊದಲನೇ ಹಂತವಾಗಿ ಈ ಒಂದು ಭಗವಂತ ಅಂದ್ರೆ ಒಂದು ನಿರಾಕಾರವಾದಂತಹ ಒಂದು ಬ್ರಹ್ಮ ಜ್ಯೋತಿ ಅಂತ ನಾವು ತಿಳ್ಕೊಳ್ತಾರೆ. ಸೊ ಎರಡನೇ ಹಂತ, ಇದಕ್ಕಿಂತ ಮೇಲ್ಗಡೆ ಹೋದಾಗ ಎಲ್ಲಾ ಚರಾಚರ ವಸ್ತುಗಳಲ್ಲೂ ಸಹ ಭಗವಂತ ಒಂದು ಅಣುವಿನಲ್ಲೂ ಸಹ ಇರುವಂತಹ ಪರಮಾತ್ಮನ ಒಂದು ಸ್ವರೂಪವಾಗಿ ನಾವು ಭಗವಂತನ ನಾವು ಎರಡನೇ ಹಂತದಲ್ಲಿ ರಿಯಲೈಸೇಷನ್ ಮಾಡ್ಕೋಬಹುದು. ಮೂರನೇ ಹಂತದಲ್ಲಿ ಸ್ವತಃ ದೇವೋತ್ತಮ ಪರಮ ಪುರುಷನ ಒಂದು ಸಾಕಾರ ರೂಪವಾದಂತಹ ಭಗವಾನ್ ಆಗಿ ನಾವು ರಿಯಲೈಸೇಷನ್ ಮಾಡ್ಕೋಬಹುದು ಅಂತ ನಾವು ತಿಳ್ಕೊಂಡ್ವಿ. ಸೊ ಈ ರೀತಿ ಭಗವಂತನ ಈ 3 ರಿಯಲೈಸೇಷನ್ಗಳನ್ನ ಅಂದ್ರೆ ಸಾಕ್ಷಾತ್ಕಾರಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಅಲ್ಟಿಮೇಟ್ ಆಗಿರುವಂತಹ ಭಗವಾನ್ ಸ್ವರೂಪ ಏನಿದೆ, ಸೊ ಭಗವಂತನ ಆ ಒಂದು ದೇವೋತ್ತಮ ಪರಮ ಪುರುಷನ ಸಾಕಾರ ರೂಪಕ್ಕೆ ಅಂದ್ರೆ ಶ್ಯಾಮ ಸುಂದರನಾದಂತಹ ಆ ಒಂದು ಕೃಷ್ಣನ ರೂಪಕ್ಕೆ ನಾವು ಯಾವಾಗ ನಾವು ಕಂಪ್ಲೀಟ್ ಆಗಿ ನಾವು ನಮ್ಮ ಒಂದು ಸೇವೆನ ಅಂದ್ರೆ ಭಕ್ತಿಪೂರ್ವಕವಾದಂಥ ಸೇವೆನ ನಾವು ಮಾಡೋದ್ರಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂತೀವಿ. ಆವಾಗ ಆ ಒಂದು ಜೀವಾತ್ಮ ಏನಾಗ್ತಾನೆ, ಸಮಾಧಿಯ ಒಂದು ಸ್ಥಿತಿಗೆ ಬರ್ತಾನೆ. ಸೊ ಅಂದ್ರೆ ಇದರಿಂದ ನಾವು ಸಿಂಪಲ್ ಆಗಿ ತಿಳ್ಕೊಬೋದು, ಯಾವ ಒಂದು ಯೋಗಿಗಳು ಇಂದಿನ ಕಾಲದಲ್ಲಿ ಅಂದ್ರೆ ಇಂದಿನ ಯುಗಗಳಲ್ಲಿ ಎಷ್ಟೋ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ 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 ಏನೊಂದು ಸಮಾಧಿ ಸ್ಥಿತಿನ ಅವರು ಬಾಹ್ಯವಾಗಿ ಪಡ್ಕೊಳ್ತಾ ಇದ್ರು, ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಬುದ್ಧಿನಲ್ಲಿ ಅವರು ಎಂತ ಒಂದು ಸ್ಥಿರತೆನೆ ಅಥವಾ ಒಂದು ಸಮಾಧಿ ಸ್ಥಿತಿನ ಪಡ್ಕೊಳ್ತಾ ಇದ್ರು, ಅಂತಹ ಒಂದು ಸಮಾಧಿ ಸ್ಥಿತಿನೂ ಸಹ ಒಂದು ಭಕ್ತ ಪ್ರೇಮ ಪೂರ್ವಕವಾದಂತಹ ಒಂದು ಭಕ್ತಿ ಸೇವೆ ಮಾಡೋದ್ರಿಂದನೇ ಅವನಿಗೆ ಅದು ಪ್ರಾಪ್ತಿ ಆಗೋಗುತ್ತೆ. ಸೊ ಭಕ್ತನಾದವನು ಅದಕ್ಕಿಂತ ಇನ್ನೂ ಮೇಲೋಗ್ತಾನೆ. ಅಂದ್ರೆ ನಾವು ಟಾಪ್ ಮೇಲ್ಗಡೆ ಇರೋದನ್ನ ತಿಳ್ಕೊಂಡ್ಬಿಟ್ರೆ ಕೆಳಗಡೆ ಇರೋದು ಎಲ್ಲಾನು ಅವನಿಗೆ ಆಲ್ರೆಡಿ ಪ್ರಾಪ್ತಿ ಆಗೋಗುತ್ತೆ ಅನ್ನೋದು ಇದರ ಒಂದು ಮೂಲ ಸಾರಾಂಶ. ಸೊ ನಾನು ಯಾವಾಗ ಮೇಲ್ಗಡೆ ಇರೋದನ್ನ ತಿಳ್ಕೊಂಡಿದ್ದೀನಿ, ಕೆಳಗಡೆ ಇರೋದು ನಮಗೆ ಗೊತ್ತಿಲ್ಲ ಅಂತಲ್ಲ. ಆ ಒಂದು ಭಕ್ತನಿಗೆ ಪರಮಾತ್ಮನ ಒಂದು ರಿಯಲೈಸೇಷನ್ ಗೊತ್ತಿಲ್ಲ ಅಂತಲ್ಲ, ಅಥವಾ ಬ್ರಹ್ಮನ್ ಅನ್ನುವಂಥ ಒಂದು ಬ್ರಹ್ಮ ಜ್ಯೋತಿಯ ಒಂದು ರಿಯಲೈಸೇಷನ್ ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಅಥವಾ ಅಷ್ಟಾಂಗ ಯೋಗ ಪದ್ಧತಿಗಳಿಂದ ಆಗುವಂಥ ಒಂದು ಪ್ರಯೋಜನಗಳು ಸಹ ಅವನಿಗೆ ಗೊತ್ತಿಲ್ಲ ಅಂತಲ್ಲ. ಅವೆಲ್ಲಾನು ಆಟೋಮೆಟಿಕ್ ಆಗಿ ಅವನಿಗೆ ಸಂಪೂರ್ಣವಾಗಿ ಅದು ಗೊತ್ತಾಗ್ಬಿಡುತ್ತೆ. ಆದ್ರೆ ಇನ್ ಕೇಸ್ ನಾವು ಈ ಒಂದು ಭಕ್ತಿಯ ಯೋಗನ ಬಿಟ್ಟು ಅಷ್ಟಾಂಗ ಯೋಗದ ಮಾರ್ಗದಲ್ಲಿ ನಾವು ಹೋದ್ರೆ ನಮ್ಮ ಒಂದು ರಿಯಲೈಸೇಷನ್ ಎಲ್ಲ ಆಗುತ್ತೆ, ಬ್ರಹ್ಮನ್ ರಿಯಲೈಸೇಷನ್ ಅಲ್ಲೇ ಸ್ಟಾಪ್ ಆಗೋಗುತ್ತೆ. ನಮಗೆ ಭಗವಂತನ ಪರಮಾತ್ಮ ರಿಯಲೈಸೇಷನ್ ಆಗಲ್ಲ, ಭಗವಂತನ ಆ ಒಂದು ಸಾಕಾರ ಮೂರ್ತಿಯಾದಂತಹ ಶ್ಯಾಮ ಸುಂದರ ಭಗವಂತನ ಒಂದು ರಿಯಲೈಸೇಷನ್ ಸಹ ನಮಗೆ ಆಗಲ್ಲ. ಅಲ್ಲಿ ಭಕ್ತಿ ಸೇವೆ ಅನ್ನೋವಂಥ ಒಂದು ಪದನೇ ಅಲ್ಲಿ ಬರೋದಿಲ್ಲ. ಸೊ ಅದಕ್ಕೋಸ್ಕರನೇ ಅದು ಇಂಪರ್ಫೆಕ್ಟ್ ಆಗಿರುತ್ತೆ, ಅದು ಅಪರಿಪೂರ್ಣವಾದಂತಹ ಒಂದು ರಿಯಲೈಸೇಷನ್ ಆಗಿರುತ್ತೆ. ಅಂದ್ರೆ ಪ್ರಾಥಮಿಕ ಹಂತದ ಒಂದು ರಿಯಲೈಸೇಷನ್ ಅಲ್ಲಿ ಆ ಒಂದು ಯೋಗಿಗಳು ತಪಸ್ವಿಗಳು ಅಲ್ಲೇ ನಿಂತೋಗ್ತಾರೆ. ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕು, ನಿಜವಾದ ಒಂದು ಸಮಾಧಿ ಅಂದ್ರೆ ಭಗವಂತನ 3 ರೂಪಗಳ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು. ಆಮೇಲೆ ಅಲ್ಟಿಮೇಟ್ ಆಗಿರುವಂತಹ ಭಗವಂತನ ಭಗವಾನ್ ಸ್ವರೂಪ ಅಂದ್ರೆ ಸಾಕಾರ ಒಂದು ಸ್ವರೂಪದಲ್ಲಿ ಭಗವಂತನಿಗೆ ಅವನು ಆ ಒಂದು ಜೀವಾತ್ಮ ಏನ್ ಮಾಡ್ತಾ ಇರ್ತಾರೆ, ಪ್ರೀತಿಪೂರ್ವಕವಾದಂಥ ಒಂದು ಸೇವೆನ ಮಾಡ್ತಾ ಇರ್ತಾರೆ. ಸೊ ಎಲ್ಲಿವರೆಗೂ ನಾವು ಭಗವಂತನಿಗೆ ಈ ಒಂದು ಭಕ್ತಿಪೂರ್ವಕವಾದಂಥ ಒಂದು ಸೇವೆನ ನಾವು ಮಾಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಕಲ್ಮಶಗಳು ನಮ್ಮಿಂದ ದೂರ ಆಗಲ್ಲ. ಈ ಒಂದು ಭವಸಾಗರದಿಂದ ನಾವು ಬಿಡುಗಡೆ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾವು ಇಲ್ಲೇನ್ ಮಾಡ್ತಾ ಇರ್ತೀವಿ, ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಮರಣಂ.
ಸೊ ಈ ರೀತಿ ನಾವು ಪದೇ ಪದೇ ಜನ್ಮಗಳನ್ನ ತಗೊಳ್ತಾನೆ ಇರ್ತೀವಿ, ಪದೇ ಪದೇ ನಾವು ಮರಣನ ಹೊಂದುತ್ತಾನೆ ಇರ್ತೀವಿ. ಪ್ರತಿಯೊಂದು ಬಾರಿನೂ ನಾವು ಎಕ್ಸಾಮಲ್ಲಿ ಫೇಲ್ ಆಗ್ತಾನೆ ಇರ್ತೀವಿ. ಒಂದ್ಸತಿ ಫೇಲ್ ಆಗ್ಬೋದು, 2 ಸತಿ ಫೇಲ್ ಆಗ್ಬೋದು, 3ನೇ ಸತಿ ಫೇಲ್ ಆದರೆ ಪೇರೆಂಟ್ಸ್ಗಳನ್ನೇ ಬಂದ್ಬಿಟ್ಟು ಅವನಿಗೆ ಜಾಡ್ಸ್ ಓದಿದ್ದಾರೆ. ಆದರೆ ನಾವು ಈ ಒಂದು ಕಲಿಯುಗದಲ್ಲಿ ಎಷ್ಟು ಸಾರಿ ಫೇಲ್ ಆಗ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ, ಸೊ ನಾವು ಇನ್ನೆಂಥವ್ರು ಅಂತ ನಮ್ಮ ಕೈಲಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಆ್ಯಕ್ಚುಲಿ ಅಷ್ಟೊಂದು ನಮ್ಮ ಕೈಲಿ ಎಣ್ಸೋದಕ್ಕಾಗಲ್ಲ, ಅಷ್ಟೊಂದು ಸಾರಿ ಫೇಲ್ ಆಗಿ 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 ಬಂದಿರೋದು. ಅಂದರೆ ಈ ಒಂದು ಮರಣ ಅನ್ನೋದು ಆ್ಯಕ್ಚುಲ್ ಆಗಿ ಏನದು ನಮಗೆ ಎಕ್ಸಾಮಿನೇಷನ್. ಆ ಎಕ್ಸಾಮಲ್ಲಿ ನಾವೇನಾಗ್ತಾ ಇದ್ದೀವಿ, ಪ್ರತಿ ಸಾರಿ ನಾವು ಫೇಲ್ ಆಗ್ತಾ ಇದ್ದೀವಿ. ಯಾಕೇಳಿ ನಮ್ಗೆ ಏನೊಂದನ್ನ ಸ್ಟಡೀಸ್ ಇದೆ, ಏನೊಂದು ಸಿಲೆಬಸ್ ಇದೆ, ಅದನ್ನ ಬಿಟ್ಟು ಬಾಕಿ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಯೂಶಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ನೋಡಿದಿರಲ್ಲ, ಕೆಲವ್ರು ಮಾತ್ರನೇ ಅದ್ರ ಓದೋದ್ರಲ್ಲಿದ್ರೆ ಬಾಕಿ ಎಲ್ಲರನ್ನು ಓದೋದನ್ನ ಬಿಟ್ಟು ಬಾಕಿ ಎಲ್ಲ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾರೆ. ಸೊ ನಾವು ಮಾಡ್ತಾ ಇರೋದು ಆ್ಯಕ್ಚುಲ್ ಆಗಿ ಅದನ್ನೇ. ಈ ಒಂದು ಮನುಷ್ಯ ಜನ್ಮ ನಮಗೆ ಕೊಟ್ಟಿರೋದು ಏನಕ್ಕೋಸ್ಕರ, ಭಗವಂತನಿಗೆ ನಮ್ಮ ಒಂದು ಆತ್ಮ ಸಾಕ್ಷಾತ್ಕಾರನ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಮಗೆ ಕೊಟ್ಟಿರೋದು. ಇಲ್ಲಾಂದ್ರೆ ಈ ಒಂದು ಬುದ್ಧಿಶಕ್ತಿಯಿಂದ ಅದೆಲ್ಲ ನಮಗೆ ಬೇಕಾಗಿಲ್ಲ. ನಾವು ಅದನ್ನು ಸಹ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ನಾನು ಬರೀ ತಿನ್ನೋದಕ್ಕೆ, ಮಲಗೋದಕ್ಕೆ, ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಸಂತಾನೋತ್ಪತ್ತಿಗೆ ನಾನು ನನ್ನ ಜೀವನನ ನಾನು ಮಾಡಬೇಕು ಅಂತಿದ್ದಿದ್ರೆ, ಪ್ರಾಣಿಗಳು ನಮಗಿಂತ ಚೆನ್ನಾಗಿ ಮಾಡ್ತಾ ಇದ್ದೇವೆ ಅಂತ ಅನೇಕ ಒಂದು ಉದಾಹರಣೆಗಳಿಂದನೇ ನಾವು ತಿಳ್ಕೊಂಡಿದ್ದೀವಿ. ಅದು ನಮ್ಗಿಂತ ಇನ್ನೂ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದೆ. ಅದನ್ನ ನಾವು ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಒಂದು ಆಕಾಶದಲ್ಲಿ ಯಾರಂತ ಆರೋವಂಥ ಒಂದು ಅಕ್ಕಿಗೆ ಸಿಗುವಂಥ ಒಂದು ಪ್ಲೆಜರ್ನ ನಮ್ಮ ಕೈಲಿ ಮ್ಯಾಚ್ ಮಾಡೋಕ್ಕಾಗತ್ತ? ಅಥವಾ ಒಂದು ಕಾಡಿನಲ್ಲಿ ರಾಜನಾಗಿ ಮೆರಿತಾ ಇರುವಂಥ ಒಂದು ಸಿಂಹದ ಒಂದು ಪ್ಲೆಜರ್ನ ನಮ್ಮ ಕೈಲಿ ಮ್ಯಾಚ್ ಮಾಡೋಕ್ಕಾಗತ್ತಾ? ಒಂದು ನವಿಲು ಎಂಥ ಒಂದು ಬ್ಯೂಟಿಫುಲ್ ಆಗಿರುತ್ತೆ, ಅದರ ಒಂದು ಸೌಂದರ್ಯನ ನಾವು ಮ್ಯಾಚ್ ಮಾಡೋದಕ್ಕಾಗತ್ತಾ? ನಮ್ಮ ಕೈಲಿ ಪ್ರಾಣಿಗಳ ಒಂದು ಇದನ್ನ ಸಹ ನಮ್ಮ ಕೈಲಿ ಮ್ಯಾಚ್ ಮಾಡೋಕ್ಕಾಗಲ್ಲ. ನಮ್ಗದು ಬೇಕು ಅಂದ್ರೆ ಅಂತ ಒಂದು ಜನ್ಮಗಳು ನಮಗೆ ಭಗವಂತ ಕೊಟ್ಟೆ ಕೊಡ್ತಾನೆ. ಆದರೆ ಈ ಒಂದು ಮನುಷ್ಯ ಜನ್ಮ ಕೊಟ್ಟಿರೋದೇನೆ ಕೇಳಿ, ಇದರಿಂದ ನಾವು ಹೊರಗಡೆ ಬಂದು, ಇದು ಆಟೋಮೆಟಿಕ್ ಆಗಿ ಆಗುತ್ತೆ, ಇದನ್ನ ಯಾರು ಬಿಡಲ್ಲ ಅಂತಲ್ಲ, ಇದು ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ. ನಮ್ಮ ಮೂಲ ಉದ್ದೇಶ ಮನುಷ್ಯನ ಒಂದು ಈ ಒಂದು ಲಾಜಿಕಲ್ ಅಂದ್ರೆ ಈ ಒಂದು ನಮಗೆ ಒಂದು ಬುದ್ಧಿಶಕ್ತಿನ ಕೊಟ್ಟಿರೋದು, ಒಂದು ಪ್ರಶ್ನೆ ಮಾಡೋವಂಥ ಒಂದು ಬುದ್ಧಿಶಕ್ತಿನ ನಮಗೆ ಕೊಟ್ಟಿರೋದು ಏನಕ್ಕೆ, ನಾವು ಈ ಒಂದು ಜನ್ಮನ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಮತ್ತು ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ. ಸೊ ಯಾವಾಗ ನಾವು ಭಗವಂತನ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು, ನಾನು ಈ ದೇಹನೇ ಅಲ್ಲ, ನಾನು ಯಾರಿಗೋಸ್ಕರ ನಾನು ಜೀವನ ಮಾಡ್ತಾ ಇದ್ದೀನೋ ಈ ಒಂದು ದೇಹನೇ ನಾನಲ್ಲ, ಇದೊಂದು ಮ್ಯಾಟರ್. ಮೆಟೀರಿಯಲ್ ಸೈನ್ಸ್ ಅಲ್ಲಿ ನಾವು ಏನೊಂದು ಇದನ್ನ ಕರೆಕ್ಟ್ ಆಗಿ ನಾವು ಲೆಕ್ಕ ಹಾಕಿ ನೋಡಿದ್ರೆ, ಪಂಚಭೂತಗಳಿಂದ ಆಗಿರುವಂತಹ ಒಂದು ಮ್ಯಾಟರ್ ಆಗಿರುವಂತ ಒಂದು ಇದು ವಸ್ತು ಇದು. ಈ ಒಂದು ಮನೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಜೀವಾತ್ಮ ಬಂದ್ಬಿಟ್ಟು ವಾಸ ಮಾಡ್ತಾ ಇದ್ದಾನೆ. ವಾಸ ಮಾಡುವಂತ ಒಂದು ಮನೆ ಇದು. ಈ ಮನೆಯೇ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ನನಗೆ ಏನಿದೆ ಅಂದ್ರೆ ನಾನು ನಿಜವಾಗ್ಲೂ ನಾನು ಏನಾಗಿದ್ದೀನಿ, ನಮ್ಮ ಬಗ್ಗೆ ನನಗೆ ಗಮನ ಅನ್ನೋದೇ ಇಲ್ಲ. ಆ ರೀತಿ ನಾವು ಜೀವನನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಮನೆ ಸಪ್ರೇಟು, ಅದ್ರ ಒಳಗಡೆ ಜೀವನ ಆಮೇಲೆ ವಾಸ ಮಾಡುವಂತ ಒಂದು ಜೀವಾತ್ಮ ಅವನು ಸಪ್ರೇಟು. ಸೊ ಯಾವಾಗ ಇದನ್ನ ತಿಳ್ಕೊಳ್ತೀವಿ, ನಮಗೆ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಶುರುವಾಗುತ್ತೆ. ಯಾವಾಗ ನಾನು ಒಂದು ಜೀವಾತ್ಮ ಅಂತ ತಿಳ್ಕೊಳ್ತೀನಿ, ಈ ಒಂದು ಜೀವಾತ್ಮ ಎಲ್ಲಿಂದ ಬಂದ, ಆ ಒಂದು ಪರಮಾತ್ಮನ ಒಂದು ಅಂಶವಾಗಿ ಈ ಒಂದು ಜೀವಾತ್ಮ ಬಂದಿದ್ದಾನೆ. ಸೊ ಈ ಜೀವಾತ್ಮಕ್ಕೆ ಮತ್ತು ಪರಮಾತ್ಮಕ್ಕೆ ಇರುವಂತಹ ಒಂದು ಸಂಬಂಧನ ನಾನು ಯಾವಾಗ ತಿಳ್ಕೊಳ್ತೀನಿ, ಅದೇನು ಒಂದು ಸಂಬಂಧ, ಯಾವಾಗಲೂ ನಾವು ಭಗವಂತನ ಒಂದು ನಿತ್ಯ ದಾಸರು, ಸೇವಕರು. ಸೊ ಆ ಒಂದು ನಮ್ಮ ಸ್ವಧರ್ಮ ಅಥವಾ ನಿಜವಾದ ಒಂದು ಸ್ವರೂಪನ ನಾವು ಯಾವಾಗ ತಿಳ್ಕೊಳ್ತೀನಿ, ಆವಾಗ ನಾನು ಏನಾಗ್ತೀನಿ, ಸಂಪೂರ್ಣವಾಗಿ ಒಂದು ಸಮಾಧಿ ಸ್ಥಿತಿಗೆ ಹೋಗ್ತೀನಿ. ನನ್ನ ಒಂದು ಸ್ವಧರ್ಮ ಏನಿದೆ, ನಿಜವಾದ ಒಂದು ಸ್ವರೂಪ ಏನಿದೆ, ಭಗವಂತನ ಒಬ್ಬ ನಾನು ನಿತ್ಯ ದಾಸ ಅಂತ ನಾನು ತಿಳ್ಕೊಂಡು ನನ್ನ ಜೀವನದಲ್ಲಿ ಮಾಡುವಂಥ ಪ್ರತಿಯೊಂದು ಕಾರ್ಯನೂ ಸಹ ಯಾವಾಗ ಆ ಒಂದು ದೇವೋತ್ತಮ ಪರಮ ಪುರುಷನಿಗೋಸ್ಕರ ಅವನ ಪ್ರೀತ್ಯರ್ಥವಾಗಿ ನಾನು ಯಾವಾಗ ಮಾಡೋದಕ್ಕೆ ಹೋಗ್ತೀನಿ, ಅಲ್ಟಿಮೇಟ್ ಆಗಿ ನನಗೆ ಏನೆಲ್ಲ ಸಿಗಬೇಕು ಈ ಪ್ರಪಂಚದಲ್ಲಿ ಅದೆಲ್ಲಾನು ಸಿಕ್ಕುತ್ತೆ. ದ ಅಲ್ಟಿಮೇಟ್ ಪರ್ಫೆಕ್ಷನ್ ಸಮಾಧಿನೂ ಸಿಕ್ಕುತ್ತೆ. ಅದ್ರ ಕೆಳಗಡೆ ಇರುವಂಥ ಎಲ್ಲ ಪ್ರಯೋಜನಗಳನ್ನು ಸಹ ಈ ಒಂದು ಜೀವಾತ್ಮಕ್ಕೆ ಸಿಕ್ಕುತ್ತೆ. ಅದಕ್ಕೋಸ್ಕರ ನಾವು ಸಪ್ರೇಟ್ ಆಗಿ ಹೋರಾಟ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಸೊ ಇದಕ್ಕೋಸ್ಕರ ಇದು ಸಿಂಪಲ್ ಪ್ರಾಸೆಸ್ಸು. ಈ ಎಲ್ಲ ಯೋಗಗಳಲ್ಲಿ ಒಂದು ಭಕ್ತಿ ಯೋಗ ಅನ್ನೋದು ಅತ್ಯಂತ ಸುಲಭವಾಗಿರೋದು. ಈ ಒಂದು ಕಲಿಯುಗದಲ್ಲಿ ಭಕ್ತಿ ಯೋಗನ ಬಿಟ್ಟರೆ ಬೇರೆ ಯಾವುದೇ ಒಂದು ಮಾರ್ಗನ ನಾವು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗದೇ ಇಲ್ಲ. ಯಾಕೇಳಿ ಈ ಒಂದು ಕಲಿಯುಗದ ಪ್ರಭಾವ ಆ ಥರ ಇರುತ್ತೆ.
ಅದಕ್ಕೋಸ್ಕರನೇ ಇಲ್ಲಿ ಅತ್ಯಂತ ಸುಲಭ ಮಾರ್ಗ ಭಗವಂತನ ಒಂದು ನಾಮಸ್ಮರಣೆ, ಕೃಷ್ಣ ಪ್ರಜ್ಞೆನಲ್ಲಿ ನಮ್ಮ ಒಂದು ಕರ್ತವ್ಯಗಳನ್ನ ನಾವು ಮಾಡೋದು. ಈ ರೀತಿ ಸಿಂಪಲ್ ಪ್ರಾಸೆಸ್ನ ನಾವು ಮಾಡ್ಕೊಂಡೋದ್ರೆ ನಮ್ಮ ಜೀವನನೇ ಸಾರ್ಥಕ ಆಗತ್ತೆ. ದ ಅಲ್ಟಿಮೇಟ್ ಪರ್ಫೆಕ್ಷನ್ ನಮಗೆ ಸಿಕ್ಕುತ್ತೆ ಅಂತ ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಕೃಷ್ಣ ಪ್ರಜ್ಞೆನಲ್ಲಿ ನಮ್ಮ ಒಂದು ಡ್ಯೂಟೀಸ್ ಏನಿದೆ ಅದನ್ನ ಡಿಸ್ಚಾರ್ಜ್ ಮಾಡಬೇಕು. ಇಷ್ಟೇ ನಮಗೆ ಬೇಕಾಗಿರೋದು. ಇಲ್ಲಿ ಕೃಷ್ಣ ಪ್ರಜ್ಞೆ ಅಂದ್ರೆ ನೀವು ಮಾಡುವಂತ ಒಂದು ಕೆಲಸ ಆಗಿರ್ಬೋದು, ನೀವು ಇರುವಂತ ಒಂದು ಫ್ಯಾಮಿಲಿ ಆಗಿರ್ಬೋದು, ನಿಮ್ಗೆ ಅನೇಕ ಒಂದು ಮಕ್ಕಳಿಗೂ ಒಂದು ಕರ್ತವ್ಯ ಇರುತ್ತೆ, ತಂದೆ ತಾಯಿಗಳಿಗೂ ಒಂದು ಕರ್ತವ್ಯ ಇರುತ್ತೆ, ಸಹೋದರರಿಗೂ ಒಂದು ಕರ್ತವ್ಯ ಇರುತ್ತೆ. ಎಲ್ಲಾ ಕರ್ತವ್ಯಗಳನ್ನ ಬಿಟ್ಟು ಕಾಡಿಗೆ ಹೋಗು ಅನ್ನೋದು ಕೃಷ್ಣ ಪ್ರಜ್ಞೆ ಅಲ್ವೇ ಅಲ್ಲ. ನೀವು ಯಾವ ಒಂದು ಆಶ್ರಮದಲ್ಲಿ ಇದ್ದೀರೋ, ಏನು ಮಾಡಬೇಕು ಅಂತ ಇದ್ದೀರೋ ಅಲ್ಲಿ ಮಧ್ಯದಲ್ಲಿ ಕೃಷ್ಣನ ಸೇರಿಸ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು. ಸೊ ಇದಕ್ಕೊಂದು ಇವರು ಒಂದು ಪ್ರಶ್ನೆನ ಕೇಳ್ತಾ ಇದ್ರು ಒಂದು ರೀಸೆಂಟ್ ಆಗಿ ಒಂದು ಪ್ರಭುಗಳು. ಸೊ ನಾನು ಈ ಒಂದು ಬಂಧನದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ಸೊ ಐದರ್ ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು, ಇಲ್ಲಾಂದ್ರೆ ಈ ಒಂದು ಸಂಸಾರದ ಒಂದು ಸಾಗರದಲ್ಲಿ ನಾನು ಇರಬೇಕು ಅಂತ ಒಬ್ರು ಬಂದ್ಬಿಟ್ಟು ಪ್ರಶ್ನೆನ ಕೇಳ್ತಾ ಇದ್ರು. ಸೊ ಅದಕ್ಕೆ ಇರೋದು ಸಿಂಪಲ್ ಆಗಿ ಒಂದು ಉತ್ತರನೇ. ಯಾವಾಗ ನಾವು ಈ ಒಂದು ಸಂಸಾರದಲ್ಲೇ ಇದ್ದೀವಿ, ಯಾವಾಗ ನನ್ನ ಹೆಂಡತಿ ಅಥವಾ ಗಂಡ, ನಮ್ಮ ಮಕ್ಕಳು ಯಾವಾಗ ಅವರು ಈ ಒಂದು ಭಕ್ತಿ ಸೇವೆನಲ್ಲಿ ತೊಡಗಿಸ್ಕೊಂತಾರೆ, ಸೊ ಅವರಿಗೋಸ್ಕರ ನಾವು ಯಾವಾಗ ಹೊರಗಡೆ ಹೋಗಿ ಬಿಸ್ನೆಸ್ ಮಾಡಿ ಯಾವೊಂದು ದುಡ್ಡನ್ನ ತಗೊಬಂದು ಅವ್ರಿಗೋಸ್ಕರ ಅಲ್ಲಿ ಖರ್ಚು ಮಾಡಿದ್ರು ಸಹ ಆಟೋಮೆಟಿಕ್ ಆಗಿ ಅದೇನಾಗೋಗುತ್ತೆ ಹೇಳಿ, ಭಗವಂತನ ಒಂದು ಸೇವೆನೇ ಆಗತ್ತೆ. ಅಲ್ಲಿ ಆಗುವಂತ ಒಂದು ಭೋಗನೂ ಸಹ ಏನಾಗುತ್ತೆ, ಭಗವಂತನಿಗೆ ನೈವೇದ್ಯ ಆಗುತ್ತೆ. ಆಮೇಲೆ ಅಲ್ಲಿ ಆಗುವಂತ ಒಂದು ಪ್ರತಿಯೊಂದು ಕಾರ್ಯಗಳನ್ನು ಸಹ ಏನಾಗ್ತಾ ಇರುತ್ತೆ, ಅದು ಅಲ್ಟಿಮೇಟ್ ಆಗಿ ಕೃಷ್ಣನ ಒಂದು ಪ್ರೀತ್ಯರ್ಥವಾಗಿ ಅಲ್ಲಿ ಪ್ರತಿಯೊಂದನು ನಡೀತಾ ಇರುತ್ತೆ. ನಮ್ಮ ಮನೇನ ನಾವೇನ್ ಮಾಡ್ಕೋಬೇಕು, ಒಂದು ದೇವಸ್ಥಾನ ಮಾಡ್ಕೋಬೇಕು. ಅವಾಗ ನಮ್ಮ ಜೀವನನೇ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋಗುತ್ತೆ. ಸೊ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಮಧ್ಯದಲ್ಲಿ ಕೃಷ್ಣನ ಇಟ್ಟರೆ ಸಾಕು, ಆಟೋಮೆಟಿಕ್ ಆಗಿ ನಾವು ಆ ಒಂದು ಅಲ್ಟಿಮೇಟ್ ಪರ್ಫೆಕ್ಷನ್ ನಾವು ಪಡ್ಕೋಬಹುದು ಅಂತ ಇಲ್ಲಿ ಕೃಷ್ಣ ನಮಗೆ ಅಲ್ಟಿಮೇಟ್ ಸಂದೇಶನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಭಗವದ್ಗೀತೆಯಾಗಿ ಅವರಾಗವರೇ ಎಷ್ಟೆಲ್ಲ ಹೇಳಬೇಕು ಅಷ್ಟು ಶ್ಲೋಕಗಳು ಈ ಒಂದು ಶ್ಲೋಕದೊಂದಿಗೆ ಇಲ್ಲಿಗೆ ಸಮಾಪ್ತಿ ಆಗುತ್ತೆ. ಆಕ್ಚುಲಿ ನಾಳೆಯಿಂದ ಮುಂದಿನ ಶ್ಲೋಕ ಏನಿದೆ ಅದು ಅರ್ಜುನ ಪ್ರಶ್ನೆನ ಕೇಳ್ತಾರೆ. ಪ್ರಶ್ನೆ ಕೇಳಿದ್ಮೇಲೆ ಕೃಷ್ಣ ಏನ್ ಮಾಡ್ತಾರೆ, ಉತ್ತರನ ಹೇಳ್ತಾ 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 ಹೋಗ್ತಾರೆ. ಅದಕ್ಕೋಸ್ಕರ ಈ ಒಂದು ಭಗವದ್ಗೀತೆ ಅನ್ನೋದು ಕಂಟಿನ್ಯೂ ಆಗುತ್ತೆ. ಸೊ ಅದೇ ರೀತಿನೇ ಒಬ್ಬ ಆಕ್ಚುಲ್ ಆಗಿರೋಂಥ ಒಂದು ಸ್ಟೂಡೆಂಟ್ ಆಗಿರೋವಂಥವ್ರು ನಾವು ಕರೆಕ್ಟಾಗಿ ತಿಳ್ಕೊಳ್ತಾ ಇದೀವಿ ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಪ್ರಶ್ನೆ ಅದನ್ನು ಯಾವಾಗ ನಾವು ಕೇಳ್ತೀವೋ ಆವಾಗ ನಮ್ಮ ತಲೆಯಲ್ಲಿ ಪ್ರಶ್ನೆಗಳು ಬರುತ್ತೆ. ಯಾವಾಗ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತೀವೋ ಅವಾಗ ಇನ್ನೂ ಹೆಚ್ಚೆಚ್ಚಾಗಿ ಪ್ರಶ್ನೆಗಳು ಬರುತ್ತೆ. ಸೊ ಅವಾಗ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಅವಾಗ ಏನಾಗುತ್ತೆ, ನಮಗೆ ಆಕ್ಚುಲ್ ಆಗಿ ಸರಿಯಾದ ಉತ್ತರ ಸಿಗುತ್ತೆ. ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬಹುದು. ಆವಾಗ ಈ ರೀತಿ ಹೋಗುತ್ತೆ. ಇನ್ ಕೇಸ್ ಅರ್ಜುನ ಏನಾದ್ರೂ ಪ್ರಶ್ನೆ ಕೇಳಿಲ್ಲ ಅಂದಿದ್ರೆ ನಮ್ಮ ಭಗವದ್ಗೀತೆ ಈ ಒಂದು 53ನೇ ಶ್ಲೋಕದೊಂದಿಗೆ ಪರಿಸಮಾಪ್ತಿ ಆಗೋಗ್ತಾ ಇತ್ತು. ಸೊ ಆದ್ರೆ ಇಲ್ಲಿಂದ ಇನ್ನು ಅನೇಕ ಶ್ಲೋಕಗಳು, 106 ಶ್ಲೋಕಗಳು ಮುಂದಕ್ಕೆ ಹೋಗುತ್ತೆ. ಏನಕ್ಕೆ ಹೇಳಿ, ಅರ್ಜುನ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ದ. ಕೃಷ್ಣ ಏನ್ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಂಡ. ಆಮೇಲೆ ಅವನಿಗೆ ಬಂದಂತ ಒಂದು ಪ್ರಶ್ನೆಗಳನ್ನ ಅವನು ಏನ್ ಮಾಡ್ತಾನೆ, ಕೇಳೋದಕ್ಕೆ ಅವನು ಶುರು ಮಾಡ್ತಾನೆ. ಅದಕ್ಕೋಸ್ಕರನೇ ಭಗವದ್ಗೀತೆ ಅನ್ನೋದು ಈಗ ಮುಂದಕ್ಕೆ ಅದು ಹೋಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಏನಾಗಿರ್ಬೇಕು, ನಮಗೆ ಒಂದು ಬುದ್ಧಿಶಕ್ತಿ ಕೊಟ್ಟಿರೋದೇ ಅದಕ್ಕೋಸ್ಕರ. ನಮಗೆ ನಾವು ಪ್ರಶ್ನೆನ ಮಾಡೋದಕ್ಕೋಸ್ಕರನೇ. ಪ್ರಶ್ನೆ ಮಾಡ್ದಿರಾ ಕುರಿಗಳ ತರ ಜೀವನ ಮಾಡ್ಬೇಕು ಅಂದ್ರೆ ಎಲ್ಲಾರು ಇದನ್ನ ಮಾಡ್ತಾವ್ರೆ, ಎಲ್ಲಾರು ಹಂಗೆ ಇದ್ದಾರೆ, ನಾನು ಹಂಗೆ ಇದ್ಬಿಡ್ತೀನಿ ಅನ್ನೋದಕ್ಕೆ ಮನುಷ್ಯ ಜನ್ಮ ಬೇಕಿಲ್ಲ. ಸೊ ಯಾವುದೇ ಒಂದು ಕರ್ಮ ಬಂಧನ ಇಲ್ದಿರೋಂತ ಅನೇಕ ಪ್ರಾಣಿಗಳ ಜನ್ಮ ಇದೆ. ಅಲ್ಲಿ ನಾವು ಆಟೋಮೆಟಿಕ್ ಆಗಿ ಆರಾಮಾಗಿ ಜೀವನನ ಮಾಡಬಹುದು. ಅದಕ್ಕೆ ಮನುಷ್ಯ ಜನ್ಮ ಅನ್ನೋದು ನಮಗೆ ಬೇಕಾಗೇ ಇಲ್ಲ. ಈಗ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ. 84 ಲಕ್ಷ ಯೋನಿಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಮನುಷ್ಯ ಜನ್ಮ ಸಿಕ್ಕಿದೆ. ಸೊ ಇಲ್ಲಿ ನಾವು ಆಕ್ಚುಲ್ ಆಗಿ ಪ್ರಶ್ನೆನ ಮಾಡಬೇಕು. ಭಗವಂತ ಏನು ತಿಳಿಸ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ತಿಳ್ಕೋಬೇಕು, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವನು ಕೊಟ್ಟಿರೋಂಥ ಅತ್ಯಂತ ಸಿಂಪಲ್ ಆಗಿರೋಂಥ ಈ ಒಂದು ಭಕ್ತಿ ಯೋಗದ ಒಂದು ಪ್ರಾಸೆಸ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ನಮ್ಮ ಜೀವನ ಸಾರ್ಥಕ ಆಗೋಗುತ್ತೆ. ಬೇರೆ ಇನ್ನೇನು ಮಾಡೋದೇ ಬೇಕಿಲ್ಲ. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ಸಮಾಧಿ ಸ್ಥಿತಿ ಬಗ್ಗೆ ಜಗನ್ನಾಥ್ ಪ್ರಭು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟರು.
ಸೊ ನಮ್ ಜೀವನ ಹೆಂಗೆ ಉದ್ಧಾರ ಆಗತ್ತೆ ಕೃಷ್ಣ ಭಕ್ತಿನಲ್ಲಿ, ನಾವು ಹೆಂಗೆ ಇದ್ ಮಾಡ್ತೀವಿ, ಸಮಾಧಿ ಸ್ಥಿತಿನಲ್ಲಿ ತೊಡಗ್ತೀವಿ ಅಂತ ನಾವು ತಿಳ್ಕೊಂಡು. ಸೊ ಬರ್ರಿ ಮತ್ತೆ ಪ್ರಭುಪಾದ್ ಮತ್ತೆ ಏನ್ ತಿಳಿಸ್ತಾ ಇದಾರೋ ಮುಂದಿನ ತಿಳ್ಕೊಳ್ಳೋಣ. ಸೊ ಮುಂದಿಂದು ಪಾಯಿಂಟ್ 1 ಓದಿ. ಓದ್ಲಾ ಪ್ರಭು? ಹಾ ಪ್ಲೀಸ್ ಓದಿ. A Krishna conscious person or unflinching devotee of the Lord should not be disturbed by the flowery language of the Vedas, nor to be engaged in fruitive activities for promoting to the heavenly kingdoms. In Krishna consciousness, one comes directly into communion with Krishna, and thus all directions from Krishna may be understood in that transcendental stage. One is sure to achieve results by such activities and attain conclusive knowledge. One. Prabhu, conclusive knowledge. Continue. One has only to carry out the orders of Krishna or his representative, the spiritual master. ಹೇಳ್ತಿದ್ದಾರೆ, ಯಾರು ಕೃಷ್ಣ ಕಾನ್ಶಿಯಸ್ ಪರ್ಸನ್ ಆಗಿರ್ತಾರೆ ಅಥವಾ ಕೃಷ್ಣ ಕಾನ್ಶಿಯಸ್ ನಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ, ಅವರು ವೇದಾಸಲ್ಲಿ ಕೊಟ್ಟಿರೋ ಲೈಕ್ ಏನಾದ್ರೂ ಮಾಡಿದ್ರೆ ನಾವು ಈ ತರ ಹೆವಿನ್ಲಿ ಪ್ಲಾನೆಟ್ಸ್ಗೆ ಹೋಗ್ತೀವಿ ಅಥವಾ ಇದು ಮಾಡಿದ್ರೆ ಅದ್ ಸಿಗುತ್ತೆ, ಆ ತರ ಹೇಳೋ ಇದು ವರ್ಡ್ಸ್ನೆಲ್ಲ ಅದ್ರ ಡೈವರ್ಟ್ ಆಗಲ್ಲ, ಅದರಿಂದ ಡಿಸ್ಟರ್ಬ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇರ್ತಾರೆ ಅವ್ರಿಗೆ ಕೃಷ್ಣ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ. ಮತ್ತೆ ಅವ್ರು ಯಾವ ಸ್ಟೇಟ್ ಅಲ್ಲಿ ಇರ್ತಾರೆ, ಯಾವ ಟ್ರಾನ್ಸಿಡೆಂಟಲ್ ಸ್ಟೇಟ್ ಅಲ್ಲಿ ಇರ್ತಾರೆ ಅಂದ್ರೆ ಅವ್ರ ಕೃಷ್ಣ ಅದು ಡೈರೆಕ್ಟ್ ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಹೋಗ್ತಾ ಇರುತ್ತೆ. ಸೊ ಈ ತರ ಮತ್ತೆ ಅವ್ರಿಗೆ ಅವ್ರು ಮಾಡೋ ಆಕ್ಟಿವಿಟೀಸ್ಗೂ ಆಟೋಮೆಟಿಕ್ ರಿಸಲ್ಟ್, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂದ್ರೆ ರಿಸಲ್ಟ್ಸ್ ಬರ್ತಾ ಇರುತ್ತೆ, ಮತ್ತೆ ಕಂಪ್ಲೀಟ್ ನಾಲೆಜ್ ಸಿಗ್ತಾ ಇರುತ್ತೆ. ಇದು ಈ ತರ ಮಾಡ್ಬೇಕು ಅಂದ್ರೆ ಕೃಷ್ಣ ಅದು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು, ಇಲ್ಲ ಕೃಷ್ಣ ಅದು ರೆಪ್ರೆಸೆಂಟೇಟಿವ್ ಆಗಿರೋ ಸ್ಪಿರಿಚುವಲ್ ಮಾಸ್ಟರ್ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಜಗನ್ನಾಥ್ ಪ್ರಭು ನಮ್ಗೆ ತಿಳಿಸಿದಲ್ಲ ಹೆಂಗೆ ಸಮಾಧಿ ಸ್ಥಿತಿ ಬಗ್ಗೆ ನಾವು ವಿಚಾರ ಮಾಡಿದ್ದು. ಸಮಾಧಿ ಸ್ಥಿತಿ ನಾವು ಹೆಂಗಿರ್ತೀವಿ, ಸಮಾಧಿ ಸ್ಥಿತಿನಲ್ಲಿ ಅಚೀವ್ ಮಾಡಿದಂತಹ ಮನುಷ್ಯನಿಗೆ ಯಾವ ತರ ಒಂದು ಯಾವ ತರ ಅವನಿಗೆ ಜ್ಞಾನ ಇರುತ್ತೆ. ಸೊ ಅವನಿಗೆ ಪರಮಾತ್ಮ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಮೂರು ಪರ್ಸನ್ ಭಗವಂತನ ಮೂರು ಎಕ್ಸ್ಪ್ಯಾನ್ಷನ್, ಮೂರು ರೂಪ ಆಗಿದಂತ ಭಗವಂತನ ಎಲ್ಲವನ್ನು ಅವನಿಗೆ ಗೊತ್ತಾಗಿರುತ್ತೆ. ಸೊ ಅಂಥ ಪರ್ಸನ್ ಕೃಷ್ಣ ಕಾನ್ಶಿಯಸ್ ಪರ್ಸನ್ ಆಗಿದ್ರೆ ಅವನು ಕೃಷ್ಣ ಯಾವತ್ತು ಈ ಕರ್ಮಕಾಂಡ ವಿಧಿಗಳನ್ನೇ ಆಗಲಿ, ಯಾವುದೋ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಲ್ಲ, ವೇದ್ನಲ್ಲಿ ಕೊಟ್ಟಿದಂತ ಸ್ವರ್ಗಕ್ಕೆ ಹೋಗುವಂತ ಸ್ಥಿತಿ ಆಗ್ಲಿ, ಇಲ್ಲಾಂದ್ರೆ ಒಂದು ಕಾಮ್ಯ ಕರ್ಮ ಮಾಡಿದ್ರೆ ಈ ಕಾಮ್ಯ ಕರ್ಮ ಮಾಡಿದ್ರೆ ನಿಮ್ಗೆ ಈ ತರ ರಿಸಲ್ಟ್ ಸಿಗುತ್ತೆ, ಈ ಕಾಮ್ಯ ಕರ್ಮ ಮಾಡಿದ್ರೆ ನೀನು ಇಲ್ಲಿ ಹೋಗ್ತೀಯ, ಈ ಕಾಮ್ಯ ಕರ್ಮ ಮಾಡಿದ್ರೆ ಹೀಗೆ ನೀನ್ ಬರುತ್ತೆ, ಇವೆಲ್ಲನಿಂದ ಅವನು ಆಕರ್ಷಿತವಾಗೋದಿಲ್ಲ. ಯಾವಾಗ ಅವನಿಗೆ ಈ ಪೂರ್ಣತೆಯ ಒಂದು ಈ ಸ್ಥಿತಿನಲ್ಲಿ ಬಂದ್ಬಿಡ್ತಾನೋ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಭಕ್ತಂದು ಸ್ಥಿತಿ, ಬುದ್ಧಿ ಬಗ್ಗೆ ಎಕ್ಸ್ಪ್ಲನೇಷನ್ ಆಗ್ತಾ ಇದೆ. ಹಿಂದಿನೂ ಬುದ್ಧಿ ಬಗ್ಗೆ ಎಕ್ಸ್ಪ್ಲನೇಷನ್ ಆಯ್ತು, ಈಗನು ಬುದ್ಧಿ ಬಗ್ಗೆ ಎಕ್ಸ್ಪ್ಲನೇಷನ್ ಆಗ್ತಾ ಇದೆ. ಬುದ್ಧಿ ಅವನು ಎಷ್ಟು ಪರಿಪೂರ್ಣವಾಗತ್ತೆ, ಅವನು ಇವೆಲ್ಲ ಅಂದ್ರೆ ಈ ಭೋಗ ಆ ಭೋಗ ಇದರಿಂದ ಅವನಿಗೆ ಆಕರ್ಷಿತವಾಗೋದಿಲ್ಲ ಅವನು. ಸೊ ಯಾರು ಕೇಳ್ಬೋದು, ಪ್ರಭುಜಿ ಯಾಕೆ ಆಗೋದಿಲ್ಲ ಅಂತ. ಸೊ ಬಿಕಾಸ್ ಯಾಕಂದ್ರೆ ಅವನಿಗೆ ಗೊತ್ತಾಗ್ಬಿಡತ್ತೆ, ಅಲ್ಲ ಇದು ನಾನು ಏನದು ಒಣಗಿದ ರೊಟ್ಟಿ ಯಾಕೆ ತಿನ್ಬೇಕು, ನನಗೆ ಚಪ್ಪನ್ ಭೋಗ ಸಿಗ್ತಾ ಇದೆ ಅಂದ್ರೆ ಒಣಗಿದ ರೊಟ್ಟಿ ಯಾಕೆ ನಾನು ತಿನ್ಬೇಕು ಅಂತ. ಸೊ ಅವನಿಗೆ ಇದು ಅರಿವಾಗ್ಬಿಡುತ್ತೆ. ಯಾವನಿಂದ? ಇಂಟೆಲಿಜೆನ್ಸ್, ಬುದ್ಧಿನಿಂದ ಅವನಿಗೆ ಅರಿವಾಗ್ಬಿಡುತ್ತೆ. ಸೊ ನಾನು ಏನಾದ್ರೂ ಈ ಸ್ವರ್ಗಕ್ಕೆ ಹೋಗೋದು, ಇಲ್ಲ ಅಂದ್ರೆ ಭೋಗ್ಯ ಈ ಕಾಮ್ಯಾಚರಣೆ ಮಾಡಿದ್ರೆ ಈ ಸುಖ ಸಿಗತ್ತೆ, ಈ ಸುಖ ಸಿಗತ್ತೆ, ಆದ್ರೆ ಇದು ಸ್ವಲ್ಪವೇ ಅಲ್ಲ, ಇದು ಸ್ವಲ್ಪವೇ ಅಲ್ಲ, ಇದೇ ಈ ಜನ್ಮನಲ್ಲೇ ಸಾಕಾಗತ್ತೆ, ಈ ಜನ್ಮವೇ ಸಾಕಾಗತ್ತೆ, ಇಲ್ಲ ಮುಂದಿನ ಜನ್ಮ ಅಷ್ಟೇ. ಆದ್ರೆ ನಿಜವಾದ ಆನಂದ ಯಾವಾಗ ಸಿಗಕ್ ಸಾಧ್ಯ? ಸೊ ಈ ಕೃಷ್ಣ ಕಾನ್ಸಿಯಸ್ ವ್ಯಕ್ತಿಗೆ ಈ ಬುದ್ಧಿನಿಂದ ಅವನು ಅರ್ಥ ಮಾಡ್ಕೊತಾನು. ಸೊ ಅವಾಗ ಅವನಿಗೆ ಆತ್ಮ ಸಾಕ್ಷಾತ್ಕಾರವಾಗತ್ತೆ. ಸೊ ಅವಾಗ ಅವನು ಇವೆಲ್ಲನಲ್ಲಿ ಅವನು ಉದಾಸೀನ್, ಹಿಂದಿನ ಶ್ಲೋಕನ ಹೇಳಿದ್ರಲ್ಲ, ಉದಾಸೀನ ಆಗ್ಬಿಡ್ತಾನೆ. ಇವೆಲ್ಲ ಬೇಡ, ಓಕೆ ಇವೆಲ್ಲ ಬೇಡ. ಸೊ ಏನ್ ಮಾಡೋಣ? ಕೃಷ್ಣ ಕಾನ್ಸಿಯಸ್ ಆಕ್ಟಿವಿಟಿ ಅಂತ. ಸೊ ಅವನ್ ಗೋಲ್ ಏನ್ ಮಾಡ್ತಾನ, ಅವನು ಇದ್ ಕೆಳಗಿಂದ ಎಲ್ಲವನ್ನು ಬಿಟ್ಟು ಅವನು ಮೇಲ್ಗಡೆಯಿಂದ ಗೋಲವನ್ನು ಇಟ್ಕೊತಾನೆ. ಸೊ ಇಲ್ಲಿ ಅದೇ ಹೇಳ್ತಾ ಇದ್ದಾರು, ಯಾವತ್ತೂ ಕೃಷ್ಣ ಭಕ್ತ ಆಗಿದಂತಹ ಕೃಷ್ಣ ಕಾನ್ಸಿಯಸ್ ವ್ಯಕ್ತಿ ಆಗಿದ್ದವನು ಯಾವತ್ತು ಇವೆಲ್ಲಾ ಆಕ್ಟಿವಿಟಿ, ಹೆವನ್ಲಿ ಹೋಗೋದಂತ, ಇಲ್ಲಾಂದ್ರೆ ಯಾವ್ದು ಕರ್ಮಕಾಚರಣೆಯಿಂದ ಆಕರ್ಷಿತ ಆಗ್ಬಾರ್ದು ಅಂತ ಹೇಳ್ತಾ ಇದ್ರು. ಇದು
ಆಕರ್ಷಿತ್ ಆಗೋದಿಲ್ಲ, ಆಕರ್ಷಿತ್ ಆಗ್ಬಾರ್ದು, ಎರಡು ಶಬ್ದ ಇದೆ, ಅರ್ಥ ಮಾಡ್ಕೋಬೇಕು. ಆಕರ್ಷಿತ್ ಆಗೋದಿಲ್ಲ ಯಾರು? ಅವರು ಶುದ್ಧ ಭಕ್ತರು. ಸೊ ಕೃಷ್ಣ ಹೇಳ್ತಾ ಇದ್ದನು, ಇವೆಲ್ಲ ಶುದ್ಧ ಭಕ್ತರು, ಇವೆಲ್ಲ ಕೃಷ್ಣ ಕಾನ್ಶಿಯಸ್ ಡಿವೋಟಿ ಆಗಿದವನು ಯಾವತ್ತು ಇದು ಆಕರ್ಷಿತ ಆಗೋದಿಲ್ಲ. ಸೊ ಆಕರ್ಷಿತ್ ಆಗಬಾರ್ದು ಯಾರಿಗೆ? ನಮ್ ಸಲುವಾಗಿ. ನಮ್ಮಂತ ಸಾಧನಾ ಮಾಡ್ತಾ ಇರುವ ಜನರಿಗೆ ನಾವು ಅದರಿಂದ ಆಕರ್ಷಿತ ಆಗಬಾರ್ದು. ಸೊ ನಾವು ಹೈಯೆಸ್ಟ್ ಪರ್ಪೋಸ್ ಇಟ್ಕೋಬೇಕು. ಸ್ಮಾಲ್ ನಾನು ಯಾವತ್ತು ಹೇಳ್ತಾ ಇದ್ದೆಲ್ಲ, ಒಣಗಿದ ರೊಟ್ಟಿ ನಿಮ್ಗೆ 2 ಪ್ಲೇಟ್ ಕೊಟ್ರೆ ನೋಡಿ, ಯಾವ್ದು ನಿನ್ಗೆ ಚಪ್ಪನ್ ಭೋಗ್ 1 ಪ್ಲೇಟ್ ಇದೆ, ಒಣಗಿದ ರೊಟ್ಟಿದ್ 1 ಪ್ಲೇಟ್ ಇದೆ, ಯಾವ್ದಾದ್ರು ಒಂದು ತಿನ್ಬೇಕಪ್ಪ ನೀನು ಅಂತ ಹೇಳಿದ್ರೆ, ಸೊ ನಾವ್ ಏನ್ ಮಾಡ್ಬೇಕು? ಪ್ರಭುಜಿ 2 ಕೊಡಿ, 2 ತಿಂತೀವಿ ಅಂತ, 2 ಕೊಡಿ, 2 ಹಂಗಿರೋದಿಲ್ಲ. ಆಪ್ಷನ್ ಒಂದೇ, 1 ತಗೋಬಹುದಂತ. ಸೊ ಯಾವಾಗ ಮನುಷ್ಯ ಹೈಯರ್ ತಗೊಳ್ಳುವಂತಹ ವಿಚಾರ ಮಾಡ್ತಾನೋ ಅವಾಗ ಅವನು ಕೆಳಗಿಂದ ಎಲ್ಲವನ್ನು ಬಿಡ್ಬೇಕು. ಸೊ ಎಲ್ಲ ಕೆಳಗಿಂದ ಬಿಟ್ರೇನೆ. ಸೊ ಹೆಂಗೆ ಏನಾದ್ರೂ ಹಿಡ್ಕೋಬೇಕಂದ್ರೆ, ಅಂದ್ರೆ ನಾವು ಒಂದು ಗೋಲ್ಡ್ ನಿಮ್ ಕೈನಲ್ಲಿ ಮರಳಿದೆ, ಪೂರ್ತಿ ಮರಳಿದೆ. ಸೊ ನಾನು ಈ ಗೋಲ್ಡ್ ಕೊಡ್ಬೇಕು ನಿಮ್ಗೆ. ಸೊ ಗೋಲ್ಡ್ ಕೊಡ್ಬೇಕು. ಸೊ ಏನ್ ಮಾಡ್ಬೇಕು? ಮರಳು ಫಸ್ಟ್ ಚೆಲ್ಬೇಕು, ಅವಾಗ ನಾನು ಗೋಲ್ಡ್ ಕೊಡಕ್ ಬೇಡ. ಪ್ರಭುಜಿ ಈ ತರಾಗೆ ಹಕ್ಕೆ ಅಂದ್ರೆ ಅದು ಹಿಡಿಸೋದಿಲ್ಲ ಅಲ್ಲೇ. ಮರಳಿನಲ್ಲಿ ಗೋಲ್ಡ್ ಅನ್ನು ಅದ್ರಾಗ ಹಾಕಕ್ ಹೋಗೋದಿಲ್ಲ. ಸೊ ದ್ಯಾಟ್ ಈಸ್ ಕಾಲ್ಡ್ ರೀಸನ್. ಸೊ ಯಾವಾಗ ನಮ್ಗೆ ಹೈಯರ್ ಇತರನಲ್ಲಿ ಹೋಗ್ಬೇಕು, ಸೊ ಅವಾಗ ನಾವು ಇವೆಲ್ಲವನ್ನು ಈ ತರನಿಂದ ಆಕ್ಚುಲಿ ನಾವು ಭಕ್ತಿ ಮಾಡ್ತಾ ಆಟೋಮೆಟಿಕ್ ಆಗ್ಬಿಡುತ್ತೆ. ಆದ್ರೆ ನಿಯೋಫೈಡ್ ಇರ್ತಾರಲ್ಲ, ನಿಯೋಫೈಡ್ ಅಂದ್ರೆ ನಮ್ಮಂತ ಸಾಧನೆ ಮಾಡ್ತಾ ಇರೋ ಜನರಿಗೆ ಸ್ವಲ್ಪ ಆಕರ್ಷಣೆ ಇರುತ್ತೆ. ಸ್ವಲ್ಪ ಅದನ್ನು ಮಾಡೋಣಲ್ಲ, ಸ್ವಲ್ಪ ಇದನ್ನು ಆಯ್ತು, ಭಕ್ತಿನೂ ಇದೆ, ಮತ್ತೆ ಅಲ್ಲೇ ಏನ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಅದು ಮಾಡಿದ್ರೆ ಏನಾಗತ್ತೆ, ಸ್ವಲ್ಪ ಅದು ಮಾಡ್ಬರೋಣ, ಆಮೇಲೆ ಇಲ್ಲಿ ಭಕ್ತಿ ಮಾಡೋಣ ಅಂತ. ಸ್ವಲ್ಪ ಅಲ್ಲೇ ಅಲ್ಲೇ ಒಂದ್ ಸ್ವಲ್ಪ ತಿಂದು ಆಮೇಲೆ ಇದು ಮಾಡಿದ್ರೆ ಆಯ್ತಲ್ಲ ಅಂತ. ಸೊ ಅದು ಒಂದು ತಿನ್ನೋಣ, ಇದು ಸ್ವಲ್ಪ ಹಂಗೆ ನಮ್ದು ಏನ್ ನಡೀತಾ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಸ್ವಲ್ಪ ಈ ಕಡೆನೂ ಸ್ವಲ್ಪ ಅಂತ ವಿಚಾರ ಮಾಡ್ತೀವಿ. ಸೊ ಆತರ ಇಲ್ಲ. ಸೊ ನಾವು ಸಾಧನಾ ಮಾಡ್ತಾ ಇರೋರು, ಅದಕ್ಕೆ ಸಾಧನೆ ಮಾಡ್ತಾ ಇರುವಂತಹ ನಿಯೋಫೈಟ್ ಜನರಿಗೆ ರೂಲ್ಸ್ ಕೊಡ್ತಾರೋ, ನೀನು ಇದು ಮಾಡ್ಲೇಬೇಕು, 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ ಫಾಲೋ ಮಾಡ್ಲೇಬೇಕು ಅಂತ ಹೇಳ್ತಾರೋ. ಮಾಡಿದ್ರೆ ನಡತ್ತೆ, ನೀನು ಏನದು, ನಿನಗೆ ಮನಸ್ಸು ಬಂದ್ರೆ ಮಾಡು, ಇಲ್ಲಾಂದ್ರೆ ಬಿಟ್ಬಿಡು, ಹಂಗ ಹೇಳೋದಿಲ್ಲ. ಅವ್ರಿಗೆ ಹೇಳ್ತಾರೋ ಸ್ಟ್ರಿಕ್ಟ್ ಆಗಿ ನೀನು ಅದನ್ನ ರೌಂಡ್ ಚಾಂಟಿಂಗ್ ಮಾಡ್ಬೇಕು, 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ ಫಾಲೋ ಮಾಡ್ಬೇಕು, ಈ ಸಮಯ ಎದ್ದೇಳ್ಬೇಕು, ಇದೇ ಆಹಾರ ತಿನ್ಬೇಕು, ಇದೇ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾರೋ. ಯಾಕೆ? ನಮ್ಮಂತಹ ಜನರಿಗೆ. ಯಾಕಂದ್ರೆ ನಾವು ಅದನ್ನು ಅಚೀವ್ ಮಾಡಿಲ್ಲ ಅಂತ. ಆದ್ರೆ ಯಾರು ಆ ಗೋಲ್ ನಲ್ಲಿ ಸ್ಥಿತವಾಗಿದ್ದಾರೋ ಅವ್ರಿಗೆ ಇವೆಲ್ಲ ಹೇಳೋದು ಅವಶ್ಯಕತೆ ಇಲ್ಲ. ಅವರೆಲ್ಲ ಯಾಕಂದ್ರೆ ಅವ್ರಿಗೆ ಚಪ್ಪನ್ ಭೋಗದ ಪ್ಲೇಟ್ ಸಿಕ್ಕಿರುತ್ತೆ. ಸೊ ಅವ್ರು ಒಣಗಿದ ರೊಟ್ಟಿ ಕಡೆ ಹೋಗೋದೇ ಇಲ್ಲ. ಯಾಕಂದ್ರೆ ಗುಲಾಬ್ ಜಾಮೂನ್ ತಿನ್ನೋನು ಮರಳು ತಿನ್ನಕ್ ಹೋಗೋದಿಲ್ಲ. ಗುಲಾಬ್ ಜಾಮೂನ್ ತಿನ್ನೋರ್ಗೆ ಯಾಕೆ ಅವನು ಮರಳು ತಿನ್ನೋದು ಇಚ್ಛೆ ಇರುತ್ತೆ. ಸೊ ಆತರ ಇರುತ್ತೆ. ಸೊ ಇವೆಲ್ಲ ಇಲ್ಲೇ ಅದೇ ಹೇಳ್ತಾ ಇದ್ದಾರೆ ಪಾಯಿಂಟ್. ಸೊ ಕೃಷ್ಣ ಭಕ್ತಿನಲ್ಲಿ ತೊಡಗಿದವನು, ಅವನಲ್ಲಿ ಇವೆಲ್ಲವನ್ನು ಎಂಕರೇಜ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಸೆಕೆಂಡ್ ಪಾಯಿಂಟ್ ನಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಪ್ರಭುಪಾದು, ಯಾವಾಗ ಅವನು ಕೃಷ್ಣ ಭಕ್ತಿನಲ್ಲಿ ಸಮಾಧಿ ಸ್ಥಿತಿನಲ್ಲಿ ಬಂದ್ಬಿಡ್ತಾನೋ, ಸೊ ಅವಾಗ ಅವನಿಗೆ ಯಾವ್ದು ಅಚೀವ್ಮೆಂಟ್, ಅವನಿಗೆ ಟ್ರಾನ್ಸೆಂಡೆಂಟಲ್ ನಾಲೆಜ್ ಯಾವ್ದು ಅವನಿಗೆ ಬೇಕು, ಅವು ಕೃಷ್ಣ ಸ್ವಯಂವಾಗಿ ಅವನಿಗೆ ಕೊಡ್ತಾನೋ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾವಾಗ ನಾವು ಕೃಷ್ಣ ಭಕ್ತಿನಲ್ಲಿ ಕಂಟಿನ್ಯೂಸ್ ಆಗಿರ್ತೀವಿ, ನಮ್ಗೆ ನಾಲೆಜ್ ಎಂದಿನಿಂದ ಫ್ಲೋ ಆಗತ್ತೆ. ಅಂದ್ರೆ ನಾವು ಜಸ್ಟ್ ಓದ್ತೀವಿ ಅಂತ ನಾಲೆಜ್ ಬರೋದಿಲ್ಲ, ಇದನ್ನು ಅರ್ಥ ಮಾಡ್ಕೋರಿ. ಸೊ ನಾವು ಈಗ ಯಾವ ಭಗವದ್ಗೀತೆ ಇಲ್ಲಾಂದ್ರೆ ಯಾವ್ದು ಬುಕ್ ಶಾಸ್ತ್ರ ಓದ್ತಾ ಇದೀವಿ, ಅದಕ್ಕೆ ನಮ್ಗೆ ನಾಲೆಜ್ ಬರ್ತಾ ಇದೆ, ಆ ತರ ಅಲ್ಲ. ಸೊ ನಾಲೆಜ್ ಯಾಕೆ ಬರ್ತಾ ಇದೆ? ಭಗವದ್ಗೀತೆಯ ನಾವು ಸೇವೆ ಮಾಡ್ತಾ ಇದೀವಿ. ಭಗವದ್ಗೀತೆ ಅಂದ್ರೆ ಸ್ವಯಂ ಭಗವಂತ. ಸೊ ಯಾವಾಗ ನಾವು ಸೇವೆ ಮಾಡ್ತಾ ಇದೀವಿ, ಅವಾಗ ಅವರು ನಮ್ಮ ಹೃದಯನಲ್ಲಿ, ಬುದ್ಧಿನಲ್ಲಿ ಅಲ್ಲ, ಡಿವೋಷನಲ್ ನಾಲೆಜ್ ಬುದ್ಧಿನಿಂದ ಬರೋದಿಲ್ಲ. ಡಿವೋಷನಲ್ ನಾಲೆಜ್ ಹಾರ್ಟ್ ನಲ್ಲಿ ಪ್ರಕಟ ಆಗುತ್ತೆ. ಹೃದಯ ಪ್ರಕಾಶಿತು ಜ್ಞಾನವನ್ನು ಎಲ್ಲೇ ಹೃದಯ ಪ್ರಕಾಶ ಆಗುತ್ತೆ. ಸ್ಪಿರಿಚುವಲ್ ನಾಲೆಜ್ ಹೃದಯನಲ್ಲಿ ಪ್ರಕಾಶ ಆಗತ್ತೆ. ಮಟೀರಿಯಲ್ ನಾಲೆಜ್ ಇಲ್ಲೇ ಪ್ರಕಟ ಆಗತ್ತೆ. ಮಟೀರಿಯಲ್ ಅಂದ್ರೆ ಏನೋ ಬುದ್ಧಿನಲ್ಲಿ, ಇವೆಲ್ಲ ಮಟೀರಿಯಲ್ ನಾಲೆಜ್. ಆದ್ರೆ ಈ ನಾಲೆಜ್ ಯಾರು ಪ್ರಕಟ ಮಾಡ್ತಾರೋ, ಸ್ವಯಂ ಭಗವಂತ ನಮ್ಮಲ್ಲಿ ಪ್ರಕಟ ಮಾಡ್ತಾರೋ. ಸೊ ಇಲ್ಲೇ ಹೇಳ್ತಾ ಇದ್ದಾರೋ ಅದೇ ಪಾಯಿಂಟ್ ಹೇಳ್ತಾರೋ, ಅಚೀವ್ ದ ರಿಸಲ್ಟ್, ಕನ್ಕ್ಲೂಷನ್ ನಾಲೆಜ್ ಅಂತ ಹೇಳ್ತಾ ಇದ್ದಾರೆ. ಒನ್ ಶ್ಯೂರ್ಲಿ ಅಚೀವ್ ದ ರಿಸಲ್ಟ್ ಆಫ್ ಸಚ್ ಆಕ್ಟಿವಿಟೀಸ್ ಅಂಡ್ ಅಟೈನ್ ದ
ಕನ್ಕ್ಲೂಸಿವ್ ನಾಲೆಜ್. ಅಂದ್ರೆ ಎಲ್ಲಕ್ಕಿಂತ ಹೈಯೆಸ್ಟ್ ವಾದ ಅವನಿಗೆ ಸಿಗ್ಬಿಡತ್ತೆ ಲಾಸ್ಟ್ ನಲ್ಲಿ ಹೇಳ್ತಾ ಇದ್ದಾನೋ. ಆದ್ರೆ ಲಾಸ್ಟ್ ಪಾಯಿಂಟ್ ಇದೆಯಲ್ಲ, ಇದು ಲಾಸ್ಟ್ ಪಾಯಿಂಟ್ ಎಲ್ಲಿ ಹೇಳ್ತಾ ಇದ್ದಾರೋ, ಒನ್ ಹ್ಯಾಸ್ ಟು ಓನ್ಲಿ ಟು ಕ್ಯಾರಿ ಔಟ್ ದ ಆರ್ಡರ್ ಆಫ್ ಕೃಷ್ಣ ಆರ್ ಹಿಸ್ ರಿಪ್ರೆಸೆಂಟೇಟಿವ್ ಅಂಡ್ ಸ್ಪಿರಿಚುವಲ್ ಮಾಸ್ಟರ್ ಅಂತ ಹೇಳ್ತಾರೋ. ಆದ್ರೆ ಇವೆಲ್ಲ ಅಚೀವ್ ಮಾಡ್ಬೇಕಂದ್ರೆ, ಇವೆಲ್ಲವನ್ನು ಸಾಧಿಸ್ಬೇಕಂದ್ರೆ, ಇವೆಲ್ಲ ಅವನಿಗೆ ಸಿಗ್ಬೇಕಂದ್ರೆ ಅವನ್ ಏನ್ ಮಾಡ್ಬೇಕು, ಒಂದಾದ್ರೂ ಅವನು ಭಗವಂತನ ಆದೇಶ ತರ ನಡಿಬೇಕು, ಇಲ್ಲಾಂದ್ರೆ ಭಗವಂತನ ಭಕ್ತರಾಗಿದಂತಹ ಭಗವಂತನ ಭಕ್ತರು ಗುರುಗಳಾಗಿ ಅವನು ಇನ್ಸ್ಟ್ರಕ್ಷನ್ ತರ ನಡಿಬೇಕು. ಸೊ ಅವಾಗೇ ಅವನಿಗೆ ಈ ಸ್ಥಿತಿಯನ್ನು ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಅವನು ಇತರನಿಂದ ದೂರ ಇರ್ತಾನ. ಒಂದಾದ್ರೂ ಭಗವಂತನ ಇನ್ಸ್ಟ್ರಕ್ಷನ್. ಸೊ ಸಾಧಕರಾಗಿದ್ದವರು ಏನ್ ಮಾಡ್ಬೇಕು, ಟು ಫಾಲೋ ಮಾಡ್ಬೇಕು. ಒಂದು ಭಗವದ್ಗೀತೆ ಮತ್ತು ಗುರು ಇನ್ಸ್ಟ್ರಕ್ಷನ್. ಸೊ ಯಾವಾಗ ಅವರು ಎರಡೂ ಸರಿಯಾಗಿ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ, ಸೊ ಅವಾಗ ಈ ಸ್ಥಿತಿಯನ್ನು, ಯಾವ ಸ್ಥಿತಿ, ಸಮಾಧಿಯ ಸ್ಥಿತಿನಲ್ಲಿ, ನಾವು ಈಗ ಜಸ್ಟ್ ಜಗನ್ನಾಥ್ ಪ್ರಭು ಯಾವ ಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಆ ಸ್ಥಿತಿಯನ್ನು ನಾವು ಅಚೀವ್ ಮಾಡಕ್ ಸಾಧ್ಯವಾಗತ್ತೆ. ಈಗ ನಾವು ಆ ಸ್ಥಿತಿನಲ್ಲಿ ಇಲ್ಲ. ಸೊ ಯಾಕಂದ್ರೆ ನಮ್ದು ಬುದ್ಧಿ ಹೆಂಗಿದೆ, ಡಿವೆಲ್ ಅಂದ್ರೆ ನಮ್ಮ ಡ್ಯುಯಾಲಿಟಿ ಇದೆ. ಅದು ಮಾಡ್ಲಾ, ಇದು ಬೇಡ, ಇದು ಮಾಡಿದ್ರೆ ಇದು ಸಿಗತ್ತಾ ಇಲ್ದೋ, ಇದು ಮಾಡಿದ್ರೆ ಹಂಗಾಗತ್ತೆ, ಅದಕ್ಕೆ ಮಾಡ್ಬಾರ್ದು, ಬಿಡ್ಬೇಕು. ಈ ಡ್ಯುವೆಲ್ ಇದೆ ನಮ್ ಬುದ್ಧಿನಲ್ಲಿ, ಏನಿದೆ, ಡ್ಯುಯಾಲಿಟಿ ಇದೆ. ಸೊ ಅದು ಸಾಧ್ಯವಾಗುದಿಲ್ಲ. ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ಸೊ ಇಲ್ಲಿ ಹೇಳ್ತಾ ಇದ್ದಾರೋ, ಸೊ ನಾವು ಏನು ಮಾಡ್ಬೇಕು, ಸೊ ನಾವ್ ಯಾವಾಗ ಭಗವಂತನ ಆದೇಶಾನುಸಾರ ನಮ್ಮ ಜೀವನವನ್ನು ನಡೆಸೋದು ಮತ್ತು ಗುರು ಆದೇಶಾನುಸಾರ ನಾವು ಯಾವಾಗ ಜೀವನ ನಡೆಸ್ತೀವಿ, ಅವಾಗ ನಮ್ಗೆ ಈ ಸ್ಥಿತಿಯನ್ನು ಸಾಧ್ಯವಾಗುತ್ತೆ. ಸೊ ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೋ, ಸೊ ಅರ್ಜುನನಿಗೆ ಉಪದೇಶ ಕೊಡ್ತಾ ಇದ್ದಾನೋ, ಅರ್ಜುನ ನಾನ್ ಹೇಳಿದಂಗೆ, ಅಂದ್ರೆ ನಾನು ಹೆಂಗ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ ಆ ತರ ನೀನ್ ನಡಿ. ಸೊ ನೀನ್ ಯುದ್ಧ ಮಾಡು, ಇದೇ ಸಮಾಧಿಯ ಸ್ಥಿತಿ, ಇದೇ ಹೈಯೆಸ್ಟ್ ಅಚೀವ್ಮೆಂಟ್, ಇದೇ ಟಾಪ್ ಮೋಸ್ಟ್ ಅಂತ ಕೃಷ್ಣ ಹೇಳ್ತಾ ಇದ್ದಾನು. ಸೊ ಅದು ಫಾಲೋ ಮಾಡೋದು ಅರ್ಜುನನ ಕರ್ತವ್ಯ. ಸೊ ಆದ್ರೆ ಅರ್ಜುನ ಹಿಂದಿನ ಶ್ಲೋಕನಲ್ಲಿ, ಹಿಂದೆ ನಾವು ಫಸ್ಟ್ ಅಧ್ಯಾಯನಲ್ಲಿ ಏನ್ ಮಾಡ್ತಾ ಇದ್ದ, ಅರ್ಜುನ ಸ್ವಲ್ಪ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದ. ಆದ್ರೆ ಈಗ ಅರ್ಜುನ ಏನ್ ಮಾಡಿದನು, ಅರ್ಜುನ ಸ್ಥಿತಿ ಹೆಂಗ್ ಬಂದಿದೆ ಅಂದ್ರೆ, ಇಷ್ಟ 53 ಶ್ಲೋಕ ತನಕ ಅರ್ಜುನ ಸ್ಥಿತಿ ಹೆಂಗ್ ಬಂದಿದೆ, ಅವನಿಗೆ ಸ್ವಲ್ಪ ಫುಲ್ಲಿ ಕನ್ವಿನ್ಸ್ ಆಗ್ಬಿಟ್ಟಿದನು ಅರ್ಜುನ. ಸೊ ಈಗ ಫುಲ್ಲಿ ಕನ್ವಿನ್ಸ್ ಆಗ್ಬಿಟ್ಟಿದನು. ಸೊ ಏನ್ ಮಾಡಿದ ಅವ್ನಿಗೆ ಗೊತ್ತಾಗಿದೆ. ಆದ್ರೆ ಈಗೆಲ್ಲ ಮುಂದಿನ ಶ್ಲೋಕನಲ್ಲಿ ಅರ್ಜುನ ಡೌಟ್ ಕೇಳೋದಿಲ್ಲ. ಅರ್ಜುನ ಏನ್ ಕೇಳ್ತಾನೋ, ಈಗ ಈ ಕೃಷ್ಣ ಪ್ರಜ್ಞೆನಲ್ಲಿ ಮುಂದೆ ಹೆಂಗೆ ಜಾಸ್ತಿ ಹೋಗ್ಬೇಕು, ನಾನು ಮುಂದೆ ಮತ್ತೆ ಹೆಂಗೆ ಹೈಯರ್ ಹೋಗ್ಬೇಕು, ಆ ಎಲ್ಲ ಪ್ರಶ್ನೆಗಳನ್ನು ಅರ್ಜುನ ಮುಂದಿನ ಶ್ಲೋಕನಲ್ಲಿ ಕೇಳ್ತಾ ಇರ್ತಾನೆ. ಸೊ ಇಷ್ಟ ತನಕ ಏನಿತ್ತು, ಅರ್ಜುನನ್ ಎಲ್ಲಾ ಡೌಟ್ಗಳು ಕ್ಲಿಯರ್ ಆಗ್ಬಿಡ್ತು. ಅರ್ಥ ಆಯ್ತಲ್ಲ. ಸೊ ಎಲ್ಲಾ ಡೌಟ್ಗಳು ಅರ್ಜುನನ್ ಯಾವ ಡೌಟ್ ಇತ್ತಲ್ಲ, ನನಗೆ ಪಾಪ ಸಿಗತ್ತೆ, ನನ್ನ ರಿಲೇಟಿವ್ ಇದ್ದರು, ನನಗೆ ಇಲ್ಲೇ ಹೋದ್ರೆ ಈ ತರ ಸಿಗತ್ತೆ, ನನ್ಗೆ ಸುಖ ಸಿಗೋದಿಲ್ಲ, ಇವೆಲ್ಲಾ ಡೌಟ್ವನ್ನು ಕೃಷ್ಣ ಇಲ್ಲೇ ಫುಲ್ಲಿ ಕ್ಲಿಯರ್ ಮಾಡ್ಬಿಟ್ಟ. ಸೊ ಫುಲ್ಲಿ ಕ್ಲಿಯರ್ ಮಾಡಿ ಈಗ ಭಗವಂತ ಹೇಳ್ತಾ ಇದ್ದಾನು, ನೀನು ಸಮಾಧಿ ಸ್ಥಿತಿನಲ್ಲಿ ಹೋಗ್ಬಿಡ್ತೀಯ ಯಾವಾಗ ನೀನು ನಾನು ಹೇಳಿದಂಗೆ ನೀನು ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ತೀಯ ಅಂತ. ಸೊ ಆ ಸಮಾಧಿ ಸ್ಥಿತಿ ಅಂದ್ರೆ ಏನು, ಜಗನ್ನಾಥ್ ಪ್ರಭು ಎಕ್ಸ್ಪ್ಲೇನ್ ಕೊಟ್ರಲ್ಲ ನಿಮ್ಗೆ. ಸೊ ಸಮಾಧಿ ಸ್ಥಿತಿ ಅಂದ್ರೆ ಕೃಷ್ಣ ಪ್ರಜ್ಞೆನಲ್ಲಿ ಮಾಡುವಂತಹ ಕಾರ್ಯಗಳು, ಅದೇ ಸಮಾಧಿಯ ಸ್ಥಿತಿ, ಅದೇ ಸಮಾಧಿ. ಸೊ ಯಾವಾಗ ಕೃಷ್ಣ ಪ್ರಜ್ಞೆನಲ್ಲಿ ಮಾಡುವಂತಹ ಕಾರ್ಯ, ಆಕ್ಚುಲಿ ನಾವು ಸಮಾಧಿ ಅಂದ್ರೆ ಏನ್ ವಿಚಾರ ಮಾಡ್ತೀವಿ, ಸಮಾಧಿ ಅಂದ್ರೆ ಶಾಂತ ಮನಸ್ಸು, ಅದರಲ್ಲಿ ಏನು ಇಲ್ಲ, ವಿಚಲಿತ ಇಲ್ಲ, ಶಾಂತ, ಒಂದು ಕಡೆ ಕುಂತು ಯಾವುದು ಕಾರ್ಯ ಇಲ್ಲದೆ ಒಂದು ಕಡೆ ಭಗವಂತನಲ್ಲಿ ಫೋಕಸ್ ಮಾಡೋದು, ಇದೇ ಅಂತ ಸಮಾಧಿ ಅಂತ ತಿಳ್ಕೊಳ್ತೀವಿ. ಆದ್ರೆ ಸಮಾಧಿ ಸ್ಥಿತಿನಲ್ಲಿ ಕಾರ್ಯ ಮಾಡೋದು ಅಂತ ನಾವು ವಿಚಾರ ಮಾಡಿಲ್ಲ. ಸೊ ಸಮಾಧಿ ಸ್ಥಿತಿ ಅಂದ್ರೆ ಏನು, ಆ ಸಮಾಧಿ ಸ್ಥಿತಿನಲ್ಲಿ ಬಂದು ಆ ಸಮಾಧಿ ಸ್ಥಿತಿ ಪ್ರಕಾರ ಅಂದ್ರೆ ನಮ್ಗೆ ಅರಿವಾದಾಗ, ನಾವು ಆ ಸಮಾಧಿ ಸ್ಥಿತಿ ನಮ್ಗೆ ಏನ್ ಅರಿವಾಗತ್ತೆ, ನಾವು ಭಗವಂತನ ದಾಸ, ನಾವು ಭಗವಂತನ ನಿರಂತರವಾಗಿ ಸೇವೆ ಮಾಡ್ಬೇಕು. ಇದು ಯಾವಾಗ ನಮ್ಗೆ ಅರಿವಾಗತ್ತೆ, ಸೊ ಅವಾಗ ನಾವು ಏನ್ ಮಾಡ್ಬೇಕು, ಸೇವೆ ಮಾಡ್ಬೇಕು ಅಂತ. ಸೊ ಇದು ಭಗವಂತನ ಕೃಷ್ಣ ಕಾನ್ಸಿಯಸ್ ಅಂದ್ರೆ ಸಮಾಧಿ ಸ್ಥಿತಿಯ ಮುಂದೆ ಆಗಿದಂತ ಕಾರ್ಯ ಇದು. ಸಮಾಧಿ ಸ್ಥಿತಿನಲ್ಲಿ ಮುಂದೆ ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ಮಾಡ್ತಾ ಇರುವಂತ ಕಾರ್ಯಗಳು. ಸೊ ಅದಕ್ಕೆ ಇಲ್ಲೇ ಕೃಷ್ಣ ಇಲ್ಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೋ. ಸೊ ಇಲ್ಲ ಅರ್ಜುನಂದು ಡೌಟ್ ಕ್ಲಿಯರ್ ಮಾಡಿದ್ದಾನೋ.
ಸೊ ನಮ್ದು ಡೌಟ್ ಇಲ್ಲಿ ಕ್ಲಿಯರ್ ಆಗಿದೆ. ಸೊ ಬುದ್ಧಿನಿಂದ ನಾವು ಡ್ವೆಲ್ ಆಗ್ಬಾರ್ದು, ಅಲಂಕಾರಿಕ ಭಾಷೆನಿಂದ ನಾವು ವಿಚಲಿತ ಆಗ್ಬಾರ್ದು, ಮತ್ತು ಯಾವುದು ಕರ್ಮಾಚರಣೆಯಲ್ಲಿ ನಾವು ತೊಡಗಿಸ್ಬಾರ್ದು. ನಾವು ಒಂದೇ ಫೋಕಸ್, ಒಂದೇ ಗೋಲು, ಭಗವಂತನ ಆದೇಶ ಮತ್ತು ಗುರುವಿನ ಆದೇಶ ಪ್ರಕಾರ ನಾವು ನಡೀತಾ ಇದ್ರೆ ನಾವು ಆ ಸಮಾಧಿ ಸ್ಥಿತಿನಲ್ಲಿ ನಾವು ಮುಟ್ಟಿ ಬಿಡ್ತೀವಿ ಅಂತ. ಸೊ ಅದನ್ನ ನಾವು ಇಲ್ಲಿ ತಿಳ್ಕೊಬಹುದು. ಸೊ ಓಕೆ ಪ್ರಭುಜಿ, ಜಗನ್ನಾಥ್ ಪ್ರಭು, ಯು ವಾಂಟ್ ಟು ಸೇ ಸಮಥಿಂಗ್? ಸೊ ಇದೇನೆ ಆ್ಯಕ್ಚುಲಿ ಅಲ್ಟಿಮೇಟ್ ಆಗಿ ಭಗವಂತ ಈ ಒಂದು ತನ್ನ ಸಂದೇಶನ ಕೊಡ್ತಾ ಇದ್ದಾನೆ. ಇಷ್ಟವರೆಗೂ ನಮ್ಗೆ ಏನಂತ ತಿಳಿಸ್ಕೊಟ್ಟಿದ್ದಾರೆ ಅದೇನೆ ಅಲ್ಟಿಮೇಟ್ ನಾಲೆಡ್ಜ್. ಒಂದು ಜೀವಾತ್ಮಕ್ಕೆ ಬೇಕಾಗಿರೋಂಥ ಒಂದು ಪರಿಪೂರ್ಣ ಜ್ಞಾನ ಅಂದರೆ ಇದೇನೆ. ಸೊ ನಮಗೆಲ್ಲ ಯೂಶಲಿ ಅನ್ನಿಸ್ಬೋದು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇರುವಂಥ ಒಂದು ಪ್ರಾಕ್ಟಿಕಾಲಿಟಿ ಅನ್ನೋದು ನಮ್ಮಂಥವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ಭಗವದ್ಗೀತೆಯಲ್ಲಿ ಏನೋ ಒಂದು ಈ ರೀತಿ ಹೇಳ್ಬಿಡ್ತಾರೆ, ಇದು ಪ್ರಾಕ್ಟಿಕಲ್ ಅಲ್ಲ. ಇಲ್ಲಿ ಕೊಡೋವಂಥ ಇದನ್ನ ನಾವು ಮಾಡ್ಕೊಂಡಿದ್ರೆ ನಮ್ಮ ಜೀವನ, ನಮ್ಗಿರೋವಂಥ ಒಂದು ಆಂಬಿಷನ್ಸು, ನಮ್ಗಿರೋವಂಥ ಒಂದು ಗೋಲು, ಸೊ ಅದನ್ನು ಅಚೀವ್ ಮಾಡೋಣ, ಪ್ಲಸ್ ಇಲ್ಲಿ ಕೊಟ್ಟಿರೋಂಥ ಈ ರೀತಿ ನಾವು ಜೀವನ ಮಾಡೋಣ. ಸೊ ಇದೆಲ್ಲ ಏನಿದ್ರು ಸ್ವಲ್ಪ ಇಟ್ಕೋಬೇಕಷ್ಟೇ. ಒಳ್ಳೇದಾಗಿರಲಿ, ಇಟ್ಸ್ ಗುಡ್, ಅರೆ ಇಟ್ಸ್ ನಾಟ್ ಕಂಪ್ಲೀಟ್. ನನ್ನ ಜೀವನಕ್ಕೆ 90% ನನ್ನ ಜೀವನದಲ್ಲಿ ನಾನು ಮಾಡಬೇಕು ಅಂತಿದ್ದೀನೋ ಅದನ್ನು ನಾನು ಮಾಡಬೇಕು. ಒಂದು 10% ಇದು ಇರಬೇಕು, ಯಾಕೇಳಿ ಇಟ್ ಇಸ್ ಗುಡ್ ಅಂತ ಇಟ್ಕೊಂಡಿರ್ಬೇಕು. ಸೊ ಈ ರೀತಿ ನಮಗೆ ಅನೇಕ ಒಂದು ಇದು ಬರುತ್ತೆ. ಸೊ ಇದನ್ನ ನಾವು ತಿಳ್ಕೋಬೇಕು ಅಂದರೆ ಒಂದು ಬ್ಯೂಟಿಫುಲ್ ಒಂದು ಎಕ್ಸಾಂಪಲ್ನ ಕೊಡ್ತಾರೆ ಅವರು ಆಚಾರ್ಯರು. ಯಾವ ರೀತಿ ಅಂದರೆ, ಯಾವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದು ಕೃಷ್ಣನಿಗೋಸ್ಕರ ಕೆಲಸ ಮಾಡೋದಕ್ಕೆ ಹೋಗ್ತೀವಲ್ವಾ, ನಾವು ಮಾಡುವಂಥ ಒಂದು ಪ್ರತಿಯೊಂದು ಕೆಲಸನೂ ಅಷ್ಟೇ ಅದು ಟಾಪ್ ಕ್ಲಾಸ್ ಆಗಿ ಹೋಗುತ್ತೆ. ಅದನ್ನ ಯಾವತ್ತೂ ನಾವು ಅರ್ಧಂಬರ್ಧ, ಹೇಗಂದ್ರೆ ಹೇಗೆ, ಇಂಪರ್ಫೆಕ್ಟ್ ಆಗಿ ಇಂಥ ಒಂದು ಕೆಲಸಗಳನ್ನು ನಾವು ಮಾಡೋದೇ ಇಲ್ಲ. ಆಮೇಲೆ ನೀವು ಇನ್ನೊಂದು ತಿಳ್ಕೊಬೋದು, ನಾವು ಯಾವಾಗ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಯಾವಾಗಲೂ ಒಂದು ಗೋಲ್ ಇರುತ್ತೆ. ಯಾವ ರೀತಿ ಇರುತ್ತೆ? ಐ ಶುಡ್ ಬಿಕಮ್ ದ ರಿಚೆಸ್ಟ್ ಪರ್ಸನ್, ದ ಸಕ್ಸಸ್ಫುಲ್ ಪರ್ಸನ್, ದ ಬಿಗ್ಗೆಸ್ಟ್ ಸೆಲೆಬ್ರಿಟಿ. ಈ ರೀತಿ ಆಗಬೇಕು ಅಂತ ನಮಗೆ ಅನೇಕ ಒಂದು ಗೋಲ್ಗಳು ಇರುತ್ತೆ. ಅದರ ಒಂದನ್ನು ತಿಳ್ಕೋಬೇಕು, ಆ ಒಂದು ರಿಚೆಸ್ಟ್ ಪರ್ಸನ್, ದ ಬಿಗ್ಗೆಸ್ಟ್ ಆರ್ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಇಲ್ಲ ಬಿಗ್ಗೆಸ್ಟ್ ಸೆಲೆಬ್ರಿಟಿನೋ, ಅವನು ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಅನ್ನೋದು ಗೊತ್ತಿದೆಯಾ? ಒಂದು ದೊಡ್ಡ ಕಂಪ್ನಿನಲ್ಲಿ ಅವನು ಆ ರೀತಿ ಒಂದು ಸಕ್ಸಸ್ಫುಲ್ ಆಗಿ ತಗೊಂಡು ಹೋಗ್ಬೇಕು ಅಂದರೆ, ಎಲ್ಲರೂ ಮಾಡೋ ಥರ ಆರಾಮಾಗಿ ನಾನು ಎಂಜಾಯ್ ಮಾಡ್ಕೊಂಡಿದ್ದೀನಿ, ಬೆಳಿಗ್ಗೆ 8 ಗಂಟೆಗೆ ಎದ್ದೊಳ್ತೀನಿ, ಆರಾಮಾಗಿ ತಿನ್ಕೊಂಡು ತಿರ್ಕೊಂಡು ಇರ್ತೀನಿ, ಐ ವಿಲ್ ಬಿಕಮ್ ಸಕ್ಸಸ್ಫುಲ್ ಅಂತ. ಆ್ಯಕ್ಚುಲ್ ಆಗಿ ಸಕ್ಸಸ್ಫುಲ್ ಪರ್ಸನ್ ಯಾರ್ಯಾರಿದ್ದಾರೋ ಪ್ರತಿಯೊಬ್ಬರೂ ಅಷ್ಟೇ ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ. ಅವರಲ್ಲಿ ಪರ್ಫೆಕ್ಟ್ ಆಗಿರೋ ಒಂದು ಟೈಮ್ ಟೇಬಲ್ ಅನ್ನೋದು ಇದ್ದೇ ಇರುತ್ತೆ. ಒಂದೊಂದು ಕ್ಷಣನೂ ವೇಸ್ಟ್ ಮಾಡ್ದಿರ ಅವ್ರೇನು ಮಾಡ್ತಾ ಇರ್ತಾರೆ, ಕೆಲಸನ ಮಾಡ್ತಾ ಇರ್ತಾರೆ. ಅವರು ಓದ್ತಾರೆ, ಎಲ್ಲ ರೀತಿಯಾದಂಥ ಒಂದು ಅತ್ಯಂತ ಹೆಚ್ಚಿನ ಒಂದು ಆನೆಸ್ಟ್ ಆಗಿ ಒಂದು ಸಿನ್ಸಿಯರ್ ಆಗಿ ಅವ್ರು ದುಡಿತಾರೆ. ಆವಾಗ್ಲೇ ಅದು ಆಗೋದಕ್ಕಾಗೋದು. ಮ್ಯಾಜಿಕ್ಕಿಂದ ಯಾರನ್ನು ಸಕ್ಸಸ್ಫುಲ್ ಆಗಿ ಆಗೋದಕ್ಕೆ ಆಗೋದೇ ಇಲ್ಲ. ಸೊ ಇಲ್ಲಿ ಯಾವಾಗ ನಾವು ಕೃಷ್ಣ ಪ್ರಜ್ಞೆ ಹೇಳ್ತಾ ಇದೆ, ಬೆಳಿಗ್ಗೆ ಬೇಗ ಎದ್ದೇಳಬೇಕು, 16 ಚಾಂಟಿಂಗ್ ಮಾಡಬೇಕು, ಭಗವದ್ಗೀತೆನ ಓದಬೇಕು, ಇವೆಲ್ಲ ಹೇಳ್ತಾ ಇದ್ರೆ, ಇವೆಲ್ಲ ಯಾಕೆ ಮಾಡ್ಬೇಕು ನಾವು? ಇಷ್ಟೊಂದೆಲ್ಲ ಇದು ಮಾಡ್ಕೊಂಡು ಒದ್ದಾಡ್ಕೊಂಡು ಮಾಡೋವಂಥ ಒಂದು ಜೀವನನ. ಸೊ ಈ ರೀತಿ ನಾವು ಅನ್ಕೊಂಡ್ಬಿಡ್ತೀವಿ. ಆದರೆ ನಾವು ಆ್ಯಕ್ಚುಲಿ ಅಂಥ ಒಂದು ಟಾಪ್ ಮೋಸ್ಟ್ ಲೆವೆಲ್ಗಳಿಗೆ ಹೋಗ್ಬೇಕು ಅಂದರೆ, ಇದನ್ನ ಯಾರು ಸಿನ್ಸಿಯರ್ ಆಗಿ ಫಾಲೋ ಮಾಡ್ತಾರೆ, ಹ್ಯಾಬಿಟ್ಸ್ಗಳನ್ನ ಅಂದರೆ ದ ಪರ್ಫೆಕ್ಟ್ ಆಗಿರೋಂಥ ಇಂಥ ಒಂದು ಹ್ಯಾಬಿಟ್ಸ್ಗಳನ್ನ ಯಾರು ಕಲ್ಟಿವೇಟ್ ಮಾಡ್ಕೊಳ್ತಾರೆ ಜೀವನದಲ್ಲಿ, ಅವನೇನೆ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಈ ಒಂದು ಇಂದ್ರಿಯ ಭೋಗದ ಒಂದು ಇದರಲ್ಲಿ ಏನಾಗಿ ಹೋಗ್ತೀವಿ, ಲೈಫ್ನ ಮಜಾ ಮಾಡಬೇಕು ಅಂತ ಮುಳುಗೋಗ್ತೀವಿ. ಅದರಲ್ಲೇ ನಾವು 6 ಕೇಳಲ್ಲ, 3 ತಿಳಿಯಲ್ಲ, ಇನ್ನೊಬ್ರಿಗೆ ಮೋಸ ಮಾಡ್ಕೊಂಡು ದುಡ್ಡು ಮಾಡೋದಕ್ಕೆ ಹೋಗ್ತೀವಿ. ಯಾವುದ್ರಲ್ಲೂ ನಮಗೆ ಸಿನ್ಸಿಯರಿಟಿ ಅನ್ನೋದು ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಕೃಷ್ಣ ಪ್ರಜ್ಞೆ ಅನ್ನೋದು ಜೀವನದಲ್ಲಿ ಇದು ಯಾವುದೋ ಒಂದು ಉಪ್ಪಿನಕಾಯಿ ಥರ ಇಟ್ಕೊಳ್ಳೋದಲ್ಲ, ಇದೇನೇ ಜೀವನ. ಇದಕ್ಕೆ ಒಂದು ಕಾರ್ಪೊರೇಟ್ ವರ್ಲ್ಡಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇಂದಿನ ಕಾಲದಲ್ಲಿ ಅಂದರೆ ಒಂದು 30-40 ಇಯರ್ಸ್ ಬಿಫೋರ್ ಒಬ್ಬ ಇದು ಕಸ ಗುಡ್ಸೋರ್ನ ಏನಂತ ಕರಿತಾ ಇದ್ರು, ಇವಾಗ ಏನಂತ ಕರೀತಾರೆ ಅಂದರೆ, ನಮ್ಮ ಒಂದು ಪ್ರಜ್ಞೆ ಏನಿದೆ ಅದನ್ನ ಅವರು ಮೇಲಕ್ಕೆ ಬರ್ಸೋದಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ. ಹಿಂದೆ ಒಬ್ಬ ಕಸ ಗುಡ್ಸೋನು ಅಂತ ಕರಿತಾ ಇದ್ರು, ಈಗ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಅಂತೆಲ್ಲ. ಹಿಂದೆಗಡೆ ಕೂತಿರೋಂಥ ಇದರಲ್ಲಿ ಕೂತಿರೋಂಥವ್ರನ್ನ ಏನಂತ ಕರೀತಾರೆ, ರಿಸೆಪ್ಷನಿಸ್ಟ್ ಅಂತ ಕರಿತಾ ಇದ್ರು, ಈಗ ಫ್ರಂಟ್ ಆಫೀಸ್ ಮ್ಯಾನೇಜರ್. ಆ ಒಂದು ಹೆಸರು, ಆ ಒಂದು ಚೇಂಜ್ ಆಗಿರೋದ್ರಿಂದ ಏನ್ ಚೇಂಜ್ ಆಗ್ತಾ ಇದೆ ಹೇಳಿ? ನಾನು ಐ ಆಮ್ ಬಿಗ್ ಮ್ಯಾನೇಜರ್ ಅಂದ್ಬಿಟ್ಟು ನಾನು ಮಾಡ್ತೀನಿ, ಕೂತಿರೋದು ಅಲ್ಲೇನೆ
ಅಲ್ಲಿ ಏನ್ ಕೆಲಸ ಏನು ಚೇಂಜ್ ಆಗಿಲ್ಲ, ಅದೇನೆ ಕಾಲ್ಗಳು ರಿಸೀವ್ ಮಾಡೋದೇನೆ. ಬಟ್ ಸ್ಟಿಲ್ ನಮ್ಮ ಒಂದು ಪ್ರಜ್ಞೆ ಏನಾಗುತ್ತೆ, ಯಾವ ರೀತಿ ಚೇಂಜ್ ಆಗುತ್ತೆ, ಓ ನಾನು ಫ್ರಂಟ್ ಆಫೀಸ್ ಮ್ಯಾನೇಜರ್ ಅಂದ್ಬಿಟ್ಟು ನಾವು ಡಿಫ್ರೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಹೋಗ್ತೀವಿ. ಅದೇನೆ ಇಲ್ಲಿ ಹೇಳ್ತಾ ಇರೋದು. ನಾವ್ ಯಾವಾಗ ಕೃಷ್ಣನ್ಗೋಸ್ಕರ ಅಂದ್ರೆ ಆ ಒಂದು ಪರ್ಫೆಕ್ಟ್ ಆಗಿರುವಂತ ದೇವತವ ಪರಮ ಪುರುಷನ್ಗೋಸ್ಕರ, ಅವನ ಒಂದು ಪ್ರೀತ್ಯರ್ಥಕ್ಕೋಸ್ಕರ ನಾವು ಪ್ರತಿಯೊಂದು ಕೆಲಸನ ಮಾಡ್ತೀವಿ, ಅದು ಟಾಪ್ ಮೋಸ್ಟ್ ಆಗಿರುತ್ತೆ. ಆವಾಗ ನಾನು ಮಾಡೋವಂತ ನನ್ನ ಜೀವನದಲ್ಲಿ ಆಟೋಮೆಟಿಕ್ ಆಗಿ ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ. ಯಾರು ಕೃಷ್ಣನ್ಗೋಸ್ಕರ ಸಂಪೂರ್ಣವಾಗಿ ಈ ರೀತಿ ಪರ್ಫೆಕ್ಟ್ ಆಗಿ ಮಾಡಕ್ ಹೋಗ್ತಾರೆ, ಅವ್ರ ಜೀವನದಲ್ಲಿ ಫೇಲ್ಯೂರ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅವ್ರಿಗೆ ಬೇಡ ಬೇಡ ಅಂದ್ರೂ ಸಕ್ಸಸ್ ಅನ್ನೋದು ಹುಡ್ಕೊಂಡು ಬರುತ್ತೆ. ಅವ್ರಿಗೆ ಏನೇನ್ ಬೇಕೋ ಎಲ್ಲಾನು ಅವ್ರ ಹಿಂದೆ ಬರುತ್ತೆ. ನಾವು ಅದನ್ನ ಹುಡ್ಕೊಂಡು ನಾವು ಹೋಗೋದ್ ಬೇಕಾಗಿಲ್ಲ, ಅದು ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಸೊ ಈ ರೀತಿ ರಿಸೆಪ್ಷನಿಸ್ಟ್, ಫ್ರಂಟ್ ಆಫೀಸ್ ಮ್ಯಾನೇಜರ್, ಆತರ ನಾನು ನನಗೋಸ್ಕರ, ನನ್ನ ಮಜಕ್ಕೋಸ್ಕರ ಜೀವನ ಮಾಡುವಂತ ಒಂದು ಜೀವನ, ಸ್ವಾರ್ಥಕ್ಕೋಸ್ಕರ ಮಾಡುವಂತ ಒಂದು ಜೀವನ, ಆ ದೇವೋತ್ತಮ ಪರಮ ಪುರುಷನಿಗೋಸ್ಕರ ಜೀವನ ಮಾಡುವಂತ ಒಂದು ಜೀವನ, ಎಷ್ಟು ಡಿಫ್ರೆನ್ಸ್ ಅಲ್ವಾ? ಆ ಡಿಫ್ರೆನ್ಸ್, ಆ ಒಂದು ಪ್ರಜ್ಞೆ, ಆ ಒಂದು ಹೈಯೆಸ್ಟ್ ಕಾನ್ಶಿಯಸ್ನೆಸ್ ನಮ್ಗೆ ಆಕ್ಚುಲಿ ಬೇಕಿರೋದು. ಅವಾಗ ನಾವು ಮಾಡುವಂತ ಒಂದು ಪ್ರತಿಯೊಂದು ಇದ್ರಲ್ಲೂ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರನೇ ಈ ಒಂದು ಕೃಷ್ಣ ಪ್ರಜ್ಞೆ ಏನೋ ಯೋಗ ಕರ್ಮಸು ಕೌಶಲಂ. ನಮಗ್ ಗೊತ್ತಿರೋದು ಆ ಒಂದು ಕರ್ಮಸು ಮಾತ್ರನೇ, ಕರ್ಮ ಮಾಡೋದು ಒಂದೇ ಬೇಕಿರೋದು ಗೊತ್ತಿರೋದು. ಅಂದ್ರೆ ಇದು ಮಾಡಿದ್ರೆ ನನಗೇನ್ ಬರುತ್ತೆ, ಅದು ಮಾಡಿದ್ರೆ ನನ್ಗೇನ್ ಬರುತ್ತೆ, ಭಿಕ್ಷುಕರ ತರ ನಾವು ಹಿಂಗ್ ಬೇಡದ್ರೆ ನನ್ಗೇನ್ ಬರುತ್ತೆ, ಇಲ್ಲ ಅಂದ್ರೆ ನಾನು ಮಾಡಲ್ಲ ಏನೋ. ಸೊ ಈ ರೀತಿ ಹೋದ್ರೆ ಅದೇ ಲೆವೆಲ್ ಅಲ್ಲೇ ಬಿದ್ದಿರ್ತೀವಿ. ಯಾವಾಗ ನಾವು ಅದಕ್ಕಿಂತ ಆ ಒಂದು ಕರ್ಮಸನ್ನ ಯಾವ ರೀತಿ ಮಾಡ್ಬೇಕು, ಕೌಶಲಮಿಂದ ಸ್ಕಿಲ್ ಯೂಸ್ ಮಾಡಿ ಯಾವಾಗ ನಾವು ಮಾಡ್ತೀವಿ, ಏನಾಗುತ್ತದು, ಯಾರಿಗೋಸ್ಕರ ಮಾಡ್ತೀವಿ, ಯೋಗ ಕೃಷ್ಣನ ಜೊತೆ ಕನೆಕ್ಟ್ ಮಾಡಿ ಅದೇ ಮಾಡುವಂತ ಕೆಲ್ಸನ ದ ಟಾಪ್ ಮೋಸ್ಟ್ ಆಗಿ ಸ್ಕಿಲ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಏನಾಗುತ್ತೆ, ಪರ್ಫೆಕ್ಟ್ ಆಗಿ ಹೋಗುತ್ತೆ. ಸೊ ಅಂತವನಿಗೆ ಸಕ್ಸಸ್ ಅನ್ನೋದು ಹಿಂದೆಗಡೆ ಬಿದ್ದಿರುತ್ತೆ. ನಾವು ಅದನ್ನ ಹುಡ್ಕೊಂಡು ಹೋಗುವಂತ ಅವಶ್ಯಕತೆನೇ ಇರಲ್ಲ. ಅದಕ್ಕೋಸ್ಕರನೇ ಈ ಒಂದು ಕೃಷ್ಣ ಪ್ರಜ್ಞೆನಲ್ಲಿ ನಾವು ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಇರ್ಲಿ, ನಾವು ಬಿಸ್ನೆಸ್ ಮಾಡ್ತಾ ಇರ್ಲಿ, ಸ್ಟೂಡೆಂಟ್ ಆಗಿರ್ಲಿ, ತಂದೆ ತಾಯಿ ಆಸ್ ಎ ಪೇರೆಂಟ್ಸ್ ಆಗಿರ್ಲಿ, ಏನೇ ಒಂದು ಮಾಡ್ತಾ ಇರ್ಲಿ, ಅವ್ನ್ ಬ್ರಾಹ್ಮಣ ಆಗಿರ್ಲಿ, ಕ್ಷತ್ರಿಯ ಆಗಿರ್ಲಿ, ವೈಶ್ಯ ಆಗಿರ್ಲಿ, ಶೂದ್ರ ಆಗಿರ್ಲಿ, ಯಾವುದೇ ಒಂದು ಆಶ್ರಮದಲ್ಲಿರ್ಲಿ, ನಾವೆಲ್ಲರೂ ಮಾಡ್ಬೇಕಾಗಿರೋದು ನಮ್ಮ ಜೀವನದಲ್ಲಿ ಕೃಷ್ಣನ ಮಧ್ಯದಲ್ಲಿ ಇಡಬೇಕಾಗಿರೋದು. ಅವನಿಗೋಸ್ಕರ ನಾವು ಸೇವೆ ಮಾಡಕ್ ಹೋದಾಗ ಐ ಆಮ್ ದ ಸರ್ವೆಂಟ್ ಆಫ್ ದ ಸುಪ್ರೀಂ ಲಾರ್ಡ್, ಐ ಆಮ್ ನಾಟ್ ದ ಸರ್ವೆಂಟ್ ಆಫ್, ನನ್ನ ಕಂಪನಿಯ ಬಾಸ್ನ ಸರ್ವೆಂಟ್ ಅಲ್ಲ ನಾನು. ನಾನು ಯಾವುದೋ ಒಂದು ಕಂಪನಿಯ ಒಂದು ಬಾಸ್ನ ಸರ್ವೆಂಟ್ ಅನ್ಕೊಂಡ ಅವನೊಬ್ಬ ಇವನು ಅವನೊಂದ ಕೆಲಸ ಮಾಡ್ಬೇಕಂತ ಈ ರೀತಿ ಇಂಥ ಒಂದು ಪ್ರಜ್ಞೆಗಳು ಬರುತ್ತೆ. ಕಸ ಗುಡಿಸ್ಬೇಕಾದ್ರೆ ಯಾವ ರೀತಿ ಬರುತ್ತೆ, ಯಾವನ ಕೊಡ್ತಾನೆ ಇವನ್ ಸಂಬಳ, ಅದಕ್ಕೋಸ್ಕರ ನಾನು ಕಸ ಗುಡಿಸ್ಬೇಕಂತೆ ಈ ರೀತಿ ನಾವು ಅನ್ಕೊಂತೀವಿ. ಆದ್ರೆ ನಾನು ಯಾವಾಗ ಭಗವಂತನ ಒಂದು ದೇವಸ್ಥಾನ, ಭಗವಂತ ಅಲ್ಲಿ ಇದ್ದಾನೆ, ಅವನಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತೀನಿ, ಅದರ ಒಂದು ಪರ್ಫೆಕ್ಷನ್ನೇ ಚೇಂಜ್ ಆಗೋಗುತ್ತೆ. ನಾವು ಆ ಒಂದು ಕಾನ್ಶಿಯಸ್ನೆಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡುತ್ತೆ. ನಾನು ಆ ಒಂದು ಕಾರ್ಯದಲ್ಲಿ ಅಂತ ಒಂದು ಪರ್ಫೆಕ್ಷನ್ ಆಟೋಮೆಟಿಕ್ ಆಗಿ ನಾನು ತರ್ತೀನಿ. ಸೊ ಅದಕ್ಕೋಸ್ಕರ ಏನೇ ಮಾಡ್ತಾ ಇರ್ಲಿ, ಎಂತ ಒಂದು ಆಶ್ರಮದಲ್ಲಿರ್ಲಿ, ಕೃಷ್ಣನ ಮಧ್ಯದಲ್ಲಿ ಇಟ್ರೆ ಅವನು ಸಕ್ಸಸ್ಫುಲ್ ಆಗೇ ಆಗ್ತಾನೆ ಆಟೋಮೆಟಿಕ್ ಆಗಿ. ಸೊ ಅದನ್ನೇ ಇಲ್ಲಿ ಭಗವಂತ ನಮ್ಗೆ ಹೇಳ್ತಾ ಇರೋದು. ನನಗೆ ಏನ್ ಬರುತ್ತೆ ಅಂತ ಅದನ್ನ ನೋಡ್ಬೇಡ, ನೀನ್ ಮಾಡ್ಬೇಕಾಗಿರೋದೇನೋ ಅದನ್ನ ಬಿಟ್ಟು ಭಗವಂತನಿಗೋಸ್ಕರ, ಅಂದ್ರೆ ಕೃಷ್ಣನ ಒಂದು ಪ್ರೀತ್ಯರ್ಥವಾಗಿ ನಾವು ಮಾಡುವಂತ ಕೆಲಸನ ನಾವು ಮಾಡ್ತೀವಲ್ಲ, ಅದು ಟಾಪ್ ಮೋಸ್ಟ್ ಆಗಿರುತ್ತೆ. ಅದರಿಂದ ಬರುವಂತ ರಿಸಲ್ಟು ನಿಮ್ಮನ್ನ ಹುಡ್ಕೊಂಡು ಆಟೋಮೆಟಿಕ್ ಆಗಿ ಬರುತ್ತೆ. ಅದು ಎಂತ ಒಂದು ಕಾರ್ಯನಾಗಿರ್ಲಿ, ನಾವೇನ್ ಮಾಡ್ತೀವಿ ಅದನ್ನ ಪರ್ಫೆಕ್ಟ್ ಆಗಿ ಮಾಡಿರ್ತೀವಿ, ನಮ್ಗೆ ಸಕ್ಸಸ್ ಅನ್ನೋದು ಆಟೋಮೆಟಿಕ್ ಆಗಿ ಹುಡ್ಕೊಂಡು ಬರುತ್ತೆ. ಅದಕ್ಕೋಸ್ಕರನೇ ಅದರಿಂದ ಏನ್ ಬರುತ್ತೆ ಅಂತ ಹೇಳಿರೋಂತ ಈ ಒಂದು ವೇದಗಳಲ್ಲಿ ಕೊಟ್ಟಿದಾರಲ್ಲ, ಈ ಪೂಜೆ ಮಾಡ್ಸೋ ನಿನ್ಗೆ ಅದು ಬರುತ್ತೆ, ಆ ಪೂಜೆ ಮಾಡ್ಸೋ ಇದು ಬರುತ್ತೆ, ಇವು ಅರ್ಥ ಮಾಡು ನಿನ್ಗೆ ಇಂಥದ್ದು ಒಳ್ಳೇದಾಗತ್ತೆ, ಇದನ್ನ ಬಿಡು, ಕೃಷ್ಣನಿಗೋಸ್ಕರ ಮಾಡು. ಅವಾಗೇನಾಗತ್ತೆ, ಎಲ್ಲಾನು ಟಾಪ್ ಮೋಸ್ಟ್ ಆಗಿ ಆಟೋಮೆಟಿಕ್ ಆಗಿ ಆಗತ್ತೆ. ನಮ್ಮ ಜೀವನನೂ ಸಹ ಸಕ್ಸಸ್ಫುಲ್ ಆಗತ್ತೆ. ಯಾಕಂದ್ರೆ ನಾವು ಕೃಷ್ಣ ಪ್ರಜ್ಞೆನಲ್ಲಿ ಈ ರೀತಿ ಸ್ಥಿರವಾಗಿ ಭಗವಂತನ ಒಂದು ಸೇವೆನ ಮಾಡ್ತಾ ಹೋದ್ರೆ, ಅವನನ್ನ ಮಧ್ಯದಲ್ಲಿ ಇಟ್ಕೊಂಡು ನಮ್ಮ ಜೀವನ ಮಾಡ್ತಾ ಹೋದ್ರೆ, ನಾವು ಆ ಅಲ್ಟಿಮೇಟ್ ರಿಯಲೈಸೇಷನ್ ಅಂದ್ರೆ ಭಗವಾನ್ ರಿಯಲೈಸೇಷನ್ ನಾವು ಮಾಡ್ಕೋಬಹುದು. ಅಲ್ಟಿಮೇಟ್ ಸಮಾಧಿ ಸ್ಥಿತಿ, ಕೃಷ್ಣ ಪ್ರಜ್ಞೆಯ ಒಂದು ಸಮಾಧಿ ಸ್ಥಿತಿನ ನಾವು ಪಡ್ಕೋಬಹುದು. ಸೊ ಇದಕ್ಕಿಂತ ಸಕ್ಸಸ್ ಮಂತ್ರ ನಮ್ ಜೀವನಕ್ಕೆ ಬೇಕಾ? ಸೊ ಅದೇನೆ ಬೇಕಾಗಿರೋದು. ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಸಹ ಪರ್ಫೆಕ್ಷನ್ ಬೇಕು ಅಂದ್ರೆ ಅದು ಕೃಷ್ಣನ ಮಧ್ಯದಲ್ಲಿ ಇಟ್ರೆ ಆಟೋಮೆಟಿಕ್ ಆಗಿ ನಾವು ಚೆನ್ನಾಗಿ ಮಾಡೇ ಮಾಡ್ತೀವಿ.
ನಮ್ಮ ಜೀವನನೂ ಸಹ ಚೆನ್ನಾಗಿ ನಾವು ಮಾಡೇ ಮಾಡ್ತೀವಿ. ಸೊ ಆಟೋಮೆಟಿಕ್ ಕೃಷ್ಣ ಏನ್ ಹೇಳಿದ ಅನ್ನೋದನ್ನ ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಅವಾಗ ನ್ಯಾಚುರಲ್ ಆಗಿ ನಾವೆಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ಅದನ್ನೇ ಇಲ್ಲಿ ಫೈನಲ್ ಆಗಿ ಕೃಷ್ಣ ಇಲ್ಲಿ ನಮಗೆ ಸಂದೇಶನ ಕೊಡ್ತಾ ಇರೋದು. ಸೊ ಬನ್ನಿ, ನಾವು ನಾಳೆ ದಿನ ಅರ್ಜುನ ಏನೊಂದು ಪ್ರಶ್ನೆನ ಕೇಳ್ತಾನೆ, ಅದಾದ್ಮೇಲೆ ಕೃಷ್ಣ ಏನೆಲ್ಲ ಒಂದು ಉತ್ತರಗಳನ್ನ ಕೊಡ್ತಾರೆ ಅನ್ನೋದನ್ನ ನಾವು ನೋಡೋಣ. ಈಗ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಈ ದಿನದ ಪಾಯಿಂಟ್ಸ್ ನ ಹೇಳಿ. ಹರೇ ಕೃಷ್ಣ ಪ್ರಭು. ಎಸ್, ಹರೇ ಕೃಷ್ಣ. ಆಗ್ಲೇ ಭಾಗವತಂ ಪ್ರಭು ಅದೇನೋ ಅರ್ಥ ಆಗಿಲ್ಲ ಪ್ರಭು ನನ್ಗೆ. ಭಗವದ್ಗೀತೆ ಸೇವೆ ಅಂದ್ರಲ್ಲ, ಅದೇನ್ ಪ್ರಭು ಅದು? ಅಂದ್ರೆ ರೀಡಿಂಗ್ ನಾವು ಜ್ಞಾನ, ಒಂದು ಜ್ಞಾನ ಇದೆ, ಒಂದು ಡಿವೋಷನ್ ಇದೆ. ಸೊ ನಾಲೆಜು ಭಗವಂತ ಯಾವುದು ಡಿವೋಷನಲ್ ನಾಲೆಜ್ ಇದೆಯಲ್ಲ, ಸೊ ಆ ನಾಲೆಜು ಭಗವಂತ ಸ್ವಯಂವಾಗಿ ಕೊಡ್ತಾನೋ. ನಾವು ಓದಿದ್ರಿಂದ ನಮ್ಗೆ ಸಿಗೋದಿಲ್ಲ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಅಂದ್ರೆ ನಾವು ಓದಿ ಅಚೀವ್ ಮಾಡ್ತಾ ಇರೋದು ಯಾವ್ದಲ್ಲ. ಅಂದ್ರೆ ನಾನು ಇವತ್ತು ಪ್ರಭುಜಿ ಎಲ್ಲಾ ಬುಕ್ಸ್ ಓದ್ಬಿಟ್ಟೆ ಅಂತ ಆದ್ಮೇಲೆ ನನಗೆ ಜ್ಞಾನ ಬಂದ್ಬಿಟ್ಟಿತ್ತು ಅಂತಲ್ಲ, ಅರ್ಥ ಆಯ್ತಲ್ಲ. ಸೊ ಓದಿದ್ರಿಂದ ಅಚೀವ್ ಮಾಡುವಂತ ಅಲ್ಲ ಇದು. ಹೆಂಗೆ ಅಂದ್ರೆ ಕೃಷ್ಣ ಪ್ರಜ್ಞೆ ಹೆಂಗೆ ಅಂದ್ರೆ, ನಾವು ಯಾವಾಗ ಭಗವಂತನಿಗೆ ಭಗವದ್ಗೀತೆಗೆ ಯಾವಾಗ ಸೇವೆ ಮಾಡ್ತೀವಿ ಅಂದ್ರೆ ಓದುವಂತ ಸೇವೆ ಅದು, ಅರ್ಥ ಆಯ್ತಲ್ಲ. ಸೊ ಯಾವಾಗ ಅವು ಸೇವೆ ಮಾಡ್ತೀವಿ ಅವಾಗ ಭಗವಂತ ಹೃದಯನಲ್ಲಿ ಜ್ಞಾನ ಪ್ರಕಟ ಮಾಡ್ತಾನೆ. ಅರ್ಥ ಆಯ್ತಲ್ಲ. ಇದು ಅಂದ್ರೆ ಹೆಂಗೆ ನೀವು ಹೊರ್ಗೆ ನೀವು ಕ್ಲಾಸ್ಗೆ ಹೋಗ್ತಿರಲ್ಲ, ಹೆಂಗೆ ನೀವು ಯಾವ್ದು ಸ್ಟೂಡೆಂಟ್ ಆಗ್ಲಿ, ಯಾವಾಗ ನೀವು ಚಿಕ್ಕ ಮಕ್ಕಳಿದಾಗೆಲ್ಲ ನೀವು ಓದಿದಿರಲ್ಲ, ಇದೆಲ್ಲ ಏನು ನಾಲೆಜು, ಇದು ಬುದ್ಧಿನಿಂದ ಪಡೆದಿದಂತ ನಾಲೆಜ್ ಇವೆಲ್ಲ. ಓಕೆ, ಹಂಗೆ ಆಯ್ತು, ಅವರು ಕಲ್ಸಿದ್ದು ಅದು. ಆದ್ರೆ ಈ ಸ್ಪಿರಿಚುವಲ್ ನಾಲೆಜು ಇಲ್ಲಿಂದ ಬರುತ್ತೆ, ಅದನ್ನು ನಾವು ಸ್ವಂತವಾಗಿ ಮಾಡೋದಿಲ್ಲ. ಅದೇ ಹೃದಯದಲ್ಲಿ ಗುರು ಮತ್ತು ಭಗವಂತ ಪ್ರಕಟ ಮಾಡ್ತಾರೆ. ಸೊ ಅವಾಗ ಅದು ಆಗುತ್ತೆ. ಸೊ ಅದು ಅರ್ಥ ಮಾಡ್ಕೋಬೇಕು. ಅಂದ್ರೆ ಅದೇ ಹೇಳಿದ್ರು ಜಸ್ಟ್. ಸೊ ಭಗವಂತ ಮತ್ತು ಗುರುಗಳು ನಮ್ಮ ಹೃದಯದಲ್ಲಿ ಅದು ನಾಲೆಜ್ ವನ್ನು, ಬುದ್ಧಿಯನ್ನು ಪ್ರಕಟ ಮಾಡ್ತಾರದು. ಆ ಬುದ್ಧಿಯನ್ನು ನಮ್ಮಲ್ಲಿ ಪ್ರಕಟ ಆಗತ್ತೆ. ಆ ಬುದ್ಧಿ ನಾಲೆಜ್ ವನ್ನು ನಮ್ಮಲ್ಲಿ ಪ್ರಕಟ ಆಗುತ್ತೆ. ಸೊ ಆವಾಗ ನಾವು ಈ ತರ ಸ್ಥಿತಿನಲ್ಲಿ ಬಂದ್ಬಿಡ್ತೀವಿ. ಆದ್ರೂನು ಓದ್ತಾ ಇದ್ರುನು ಸಹ ಪ್ರಭು ಅದೇನು ಎಲ್ಲಾ ತುಂಬ್ಕೊಳ್ತೀವಿ ಅಂತ ಏನಿಲ್ಲ ಪ್ರಭು. ದಿನ ಈಗ ಒಂದ್ಸತಿ ಮುಗ್ಸಿದ್ರೆ ಇನ್ನೊಂದು ಹೊಸದೇನೋ ಇರುತ್ತೆ ಅದ್ರಲ್ಲಿ, ಹೊಸದಿರುತ್ತೆ. ಅದು ಓದಿದ್ ಜ್ಞಾನ ಈಗ ಓದಿದ್ ನಾಳೆಗ್ ಮರ್ತೇ ಹೋಗಿರ್ತೀವಿ, ಒಂದ್ ಕ್ಷಣಕ್ ಮರ್ತೇ ಹೋಗಿರ್ತೀವಿ. ಜ್ಞಾನ ಎಲ್ಲಿ ಬರುತ್ತೆ? ನಮ್ಗೆ ಜ್ಞಾನ ಬರುದಿಲ್ಲ. ನಮ್ಗೆ ನಾವು ಏನಂತಾರೋ ಕೃಷ್ಣ ಹೇಳ್ತಾನೋ, ಸ್ಮೃತಿ ಜ್ಞಾನಂ ಅಪೋವನಂಚ. ನಾನು ಎರಡೂ ಕೊಡ್ತೀನಿ ಅಂತ. ನಾನು ಸ್ಮೃತಿ ಮತ್ತು ಜ್ಞಾನ ಅಂದ್ರೆ ನಾನು ಮರೆಸ್ತೀನಿ ಮತ್ತು ನೆನಪಿಡುವಂತ ಶಕ್ತಿನೂ ಕೊಡ್ತೀನಿ ಅಂತ. ಸೊ ಎರಡೂ ಕೃಷ್ಣನ್ ಕೈನಲ್ಲಿ ಇರುತ್ತೆ. ಸ್ವಿಚ್ ಕೃಷ್ಣನ್ ಕೈನಲ್ಲಿ ಇರುತ್ತೆ. ಸೊ ಅದು ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಕೈ ಕೃಷ್ಣನಲ್ಲಿ ಇದೆ. ನೀವು ಎಷ್ಟಾದ್ರೂ ಓದಿದ್ರನು ನಿಮ್ಗೆ ಎಷ್ಟು ನೆನಪಿಡ್ಬೇಕು ಅಂತ ಕೃಷ್ಣನ್ಗೆ ಅಷ್ಟೇ ಗೊತ್ತು. ಕೃಷ್ಣ ಯಾವ ಸ್ವಿಚ್ ಅನ್ನು ಎಷ್ಟ್ ತನಕ ಹಿಡ್ಕೋಬೇಕು ಅಂತ ಅವನಿಗೆ ಗೊತ್ತು. ಸೊ ಅದಕ್ಕೆ ಕೃಷ್ಣ ಏನ್ ಮಾಡ್ತಾನೋ ಅಷ್ಟೇ ಸ್ವಿಚ್ ಅನ್ನು ಆನ್ ಮಾಡ್ತಾನೆ. ಓಕೆ, ಇವನ್ಗೆ ಇಷ್ಟೇ ಜ್ಞಾನ ಕೊಡ್ಬೇಕಂತ. ಸೊ ಹ್ಯಾಂಡ್ ನಾವು ಎಲ್ಲ ಮಾಡೋದು ನಮ್ಮ ಕಡೆ ಇರೋದಿಲ್ಲ. ವಿ ಆರ್ ದ ಪಪೆಟ್ಸ್ ಆಫ್ ಕೃಷ್ಣ, ಅರ್ಥ ಆಯ್ತಲ್ಲ. ಸೊ ನಾವು ಓದಿದ್ರುನು ನಾವು ಸ್ವಂತ ಓದ್ತಾ ಇಲ್ಲ. ನಾವು ಜಸ್ಟ್ ಕೃಷ್ಣನ್ಗೆ ಪ್ರಯತ್ನ ತೋರಿಸ್ತಾ ಇದೀವಿ. ನಾನು ಓದಿದ್ದೀನಿ ನೋಡು, 10 ಪ್ಯಾರಾಗ್ರಾಫ್ ಓದಿದೆ, ಅದ್ರಲ್ಲಿ ಕೃಷ್ಣ ನನಗೆ ಯಾವ್ದು ಸ್ಟೋರ್ ಮಾಡ್ಕೋಬೇಕು ಅಂತ ನಿನಗೆ ಇಚ್ಛೆ ಇದೆ, ಅದನ್ನು ಸ್ಟೋರ್ ಮಾಡ್ಸೋ ಅಂತ. ಸೊ ಅದೇ ನಮ್ನಲ್ಲಿ ಇರುತ್ತೆ. ಆದ್ರೆ ಪ್ರಭು ಜಗನ್ನಾಥ್ ಪ್ರಭು ಹೇಳಿದ್ರು ಈ ಕೃಷ್ಣನ ಮಧ್ಯೆ ಇಟ್ಕೊಂಡು ಮಾಡ್ಬೇಕು ಅಂತ. ಆವಾಗ ನಾವು ಇತ್ತೀಚೆಗೆ ಬಂದಿದ್ದೀವಿ. ಮೊದ್ಲೆಲ್ಲ ನಾವು ಏನು ಅದು ಕೃಷ್ಣ ಯಾರು ಏನು ಅಂತ ಗೊತ್ತಿಲ್ಲ. ಅದು ಏನು ಇದು ಈಗ ಕರ್ಮ ಏನು ಇದಾಗಲ್ವಾ ಪ್ರಭು? ಅದು ಈಗ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅನ್ನೋದೆಲ್ಲ ಇರುತ್ತಲ್ಲ ಪ್ರಭು. ಇವಾಗ ಅದು ಯಾವ್ದರ ಪ್ರಭು ಅದು? ಮಾತಾಜಿ ಆಕ್ಚುಲಿ ಬರೀ ಇತ್ತೀಚೆಗೆ ಈ ಜನ್ಮದಲ್ಲಿ ಬಂದಿರೋದಷ್ಟೇ ಅಲ್ಲ, ಇನ್ನು ಎಷ್ಟೋ ಲಕ್ಷಾಂತರ ಜನ್ಮಗಳನ್ನ ಎತ್ಬಿಟ್ಟಿದೀವಿ. ಅಲ್ಲಿಂದ ಎಲ್ಲಾ ಕರ್ಮಗಳು ನಾವು ಅದನ್ನ ಮೂಟೆಗಳನ್ನ ನಮ್ಮ ಬೆನ್ನಿಗೆ ಒತ್ಕೊಂಡೇನೆ ಇಲ್ಲಿವರೆಗೂ ನಾವು ಬಂದಿರೋದು. ಆದ್ರೆ ಈಗ
ವೈಷ್ಣವರ ಒಂದು ಕೃಪೆಯಿಂದ, ಗುರುಗಳ ಒಂದು ಕೃಪೆಯಿಂದ ಅಟ್ಲೀಸ್ಟ್ ಸ್ವಲ್ಪನಾದರೂ ಭಗವದ್ಗೀತೆ, ಹರೇ ಕೃಷ್ಣ ಮಂತ್ರ ಅನ್ನೋದು ನಮಗೆ ಬರ್ತಾ ಇದೆ, ಈಗ ಶುರುವಾಗ್ತಾ ಇದೆ ಅಟ್ಲೀಸ್ಟು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದನ್ನು ತಗೊಂಡು ಮುಂದಕ್ಕೆ ಚೆನ್ನಾಗಿ ಹೋಗಬೇಕು. ಸೊ ನಾನು ಆಲ್ರೆಡಿ ಇಷ್ಟೊಂದು ಜೀವನ ನಂದು ಆಗೋಗಿದೆ, ಇನ್ನೇನು ಬಿಡು ಅಂದ್ಬಿಟ್ಟು ಇವಾಗೇನು ಸತ್ತೋಗೋಕ್ಕಾಗತ್ತಾ, ಹೊಸ್ದಾಗಿ ಶುರು ಮಾಡೋಣ ಅಂತ. ಸೊ ಜೀವನ ಮಾಡಲೇಬೇಕು. ಸೊ ಈಗ ಅಟ್ಲೀಸ್ಟ್ ಈಗ ನಾವು ತಗೊಂಡು ಅದನ್ನ ಕರೆಕ್ಟಾಗಿ ಮಾಡಿದ್ರೆ ಕಂಟಿನ್ಯೂ ಹಂಗೆ ಹೋಗುತ್ತೆ. ಆಮೇಲೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂಥ ಪ್ರತಿಯೊಂದು ಸೇವೆಯನ್ನು, ಪ್ರತಿಯೊಂದು ಇದನ್ನು ಸಹ ಅದು ಸುಕೃತಿ, ಅದು FD ಇಟ್ಟಾಗಿ ಅದು ಯಾವತ್ತೂ ಅದು ಕಡಿಮೆ ಆಗೋದೇ ಇಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಕಡಿಮೆ ಆಗೋದೇ ಇಲ್ಲ. FD ಅಕೌಂಟು ಹಾಗೇ ಇರುತ್ತೆ. ನಾವು ಎಷ್ಟೇ ಜನ್ಮಗಳೆತ್ತಿದ್ರೂ ಸಹ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ವೋ ಅಲ್ಲಿಂದ ಅದು ಕಂಟಿನ್ಯೂ ಆಗುತ್ತೆ. ಇದಕ್ಕಿಂತ ಏನೇನು ಬೇಕು. ಸೊ ಯಾವಾಗ ಆಗುತ್ತೋ ಅವಾಗ FD ಇಡ್ತಾ ಹೋಗಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅದಕ್ಕೆ ನಿಮಗೆ ಜನ್ಮಗಳವರೆಗೂ ಅದು ಬರ್ತಾನೆ ಇರುತ್ತೆ ನಿಮ್ಮ ಜೊತೆ. ನಾನ್ ಕೇಳ್ತಿರೋದು ಪ್ರಭು, ಮೊದ್ಲೆಲ್ಲ ನಾವ್ ಮಾಡಿಲ್ವಲ್ಲ, ಅದೆಲ್ಲ ಇವಾಗ ಅದು ಸೇರ್ಕೊಳುತ್ತಾ ಅಂತ. ಇವಾಗ ಮಾಡ್ತಾ ಇದ್ವಲ್ಲ, ಇವಾಗ ಸೇರ್ಕೊಳುತ್ತಾ ಅವೆಲ್ಲ ಸುಟ್ಟು ಅಂತ. ಬೂದಿ ಆಗುತ್ತೆ ಅಷ್ಟೆಲ್ಲ, ಸುಟ್ಟಿ ಬೂದಿ ಆಗುತ್ತೆ. ಅದೆಲ್ಲ ಮಾತಾಜಿ, ವಿಚಾರ ಮುಂಚೆ ಮಾಡ್ಬೇಕು. ಎಲ್ಲ ಮಾಡಿರೋದು ಮಾಡಿಲ್ಲ ಅಂದ್ರೆ ಏನು ಮಾಡಿಲ್ಲ ಅಂತಲ್ಲ, ಮಾಡಿದೀವಿ. ಕೃಷ್ಣನ ಬಿಟ್ಟು ಎಲ್ಲ ಸ್ವಾರ್ಥದ ಜೀವನನ ಮಾಡಿದೀವಿ. ಅದೇ ಪ್ರಭು. ಅದರ ಒಂದು ಪುಣ್ಯದ ಫಲ, ಪಾಪದ ಫಲ ಎರಡೂನು ನಮ್ಮ ಒಂದು ಬೆನ್ನ ಹಿಂದೆ ಇದೆ. ಯಾವಾಗ ನಾವು ಭಕ್ತಿ ಸೇವೆನ ನಾವು ಈ ರೀತಿ ಭಗವಂತನ ಒಂದು ಭಕ್ತಿ ಸೇವೆ ಮಾಡೋದಕ್ಕೆ ಹೋಗ್ತೀವಿ, ಆವಾಗ ಆ ಒಂದು ಫಲಗಳು, ಕರ್ಮದ ಒಂದು ಫಲಗಳಿದೆಯಲ್ಲ, ಅದು ಒಂದೊಂದೇ ಸುಟ್ಟು ಬೂದಿ ಆಗ್ತಾ ಹೋಗುತ್ತೆ. ಸೊ ಅದು ಎಲ್ಲಾನು ಕಂಪ್ಲೀಟ್ ಆಗಿ ಸುಟ್ಟು ಬೂದಿ ಆಗ್ಬೇಕು. ಆವಾಗ ನಮ್ಮಲ್ಲಿರೋ ಅಂತ ಎಲ್ಲ ಕಲ್ಮಶಗಳು ಹೋಗುತ್ತೆ. ಆವಾಗ್ಲೇ ನಾವು ಸಂಪೂರ್ಣವಾಗಿ ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ಇರೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇಲ್ಲಿ ಮಾಡ್ತಾ ಇರ್ತೀವಿ, ಆ ಕಡೆ ಅದು ಇದು ಹೋಗ್ತಾ ಇರತ್ತೆ. ಏನಕ್ಕೆ ಹೋಗುತ್ತೆ ಹೇಳಿ? ಅದು ಇರೋದ್ರಿಂದಾನೇ ಹಂಗೆ ಹೋಗೋದು. ನಾವು ಸ್ಥಿರವಾಗಿ ಏನಕ್ಕೆ ಭಕ್ತಿ ಸೇವೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ಆ ಒಂದು ಬ್ಯಾಗೇಜ್ ಇರೋದ್ರಿಂದಾನೇ ನಮ್ಗೆ ಆ ರೀತಿ ಆಗ್ತಾ ಇರೋದು. ಸೊ ಅದನ್ನ ಸುಟ್ಟಾಕ್ಬೇಕು ಅಂತಾನೆ ನಾವೇನ್ ಮಾಡ್ಬೇಕು, ಭಗವಂತನ ನಾಮಸ್ಮರಣೆ ಹೆಚ್ಚಾಗಿ ಮಾಡಬೇಕು, ಭಗವಂತನ ಭಕ್ತಿ ಸೇವೆನ ನಾವು ಹೆಚ್ಚಾಗಿ ಮಾಡಬೇಕು. ಆದಷ್ಟು ಬೇಗ ಅದನ್ನ, ಆ ಒಂದು ಬ್ಯಾಗೇಜ್ನ ನಾವು ಕಳ್ಕೋಬೇಕು. ಆವಾಗ ನಾವು ಸ್ಥಿರವಾಗಿ ನಾವು ಭಗವಂತನ ಪ್ರೀತಿ ಮಾಡ್ಬೋದು, ಭಕ್ತಿ ಮಾಡ್ಬೋದು. ಈಗ 2 ನಿಮಿಷ ಮಾಡ್ತೀವಿ, 5 ನಿಮಿಷ ಬೇರೆ ಕಡೆ ಇರುತ್ತೆ ನಮ್ಗೆ. ಬೇರೆ ಕಡೆ ಇರ್ತೀವಿ. ಆ ಥರ ಆಗತ್ತೆ. ಅಂದ್ರೆ ನೀವು ಒಂದು 50 kg ಬ್ಯಾಗ್ ತಲೆ ಮೇಲೆ ಇಟ್ಕೊಂಡು ಒಂದು ಎಷ್ಟು ಸಮಯ ಸ್ಥಿತ ಪ್ರಜ್ಞವಾಗಿ ನಿಲ್ಲಕ್ ಸಾಧ್ಯ? ಅಂದ್ರೆ ಸೊ ಅದೇ ತರದು ಎಷ್ಟು, ಆಗಲ್ಲ ಬಿಡಿ. ಅಂದ್ರೆ ಅದೇ ತರ ಭಾರ ಎಷ್ಟು ನಮ್ಮ ತಲೆ, ನಮ್ಮ ಪಾಪದ ಪುಣ್ಯದ ಭಾರ ಎಷ್ಟು ಇರುತ್ತೆ, ಅಷ್ಟು ನಮ್ದು ನಮ್ಮ ಕೃಷ್ಣ ಪ್ರಜ್ಞೆನಲ್ಲಿ ಸ್ಥಿರ ಪ್ರಜ್ಞೆ ಬರೋದಿಲ್ಲ ನಮ್ಗೆ. ನಾವು ಒಂದು ಸಲ ದುಬಕ್ ಅಂತ ಬೀಳ್ಬೇಕು, ಕೆಳಗೆ ಹೋಗ್ತೀವಿ, ಮತ್ತೆ ಎದ್ದೇಳ್ತೀವಿ, ಓಹ್ ಅಂತ ಹಿಂಗ ಆಗ್ತಾ ಇರುತ್ತೆ. ಆದ್ರೆ ಕೃಷ್ಣ ಪ್ರಜ್ಞೆ ಏನ್ ಮಾಡತ್ತೆ, ನಾವು ಎಷ್ಟು ಮಾಡ್ತೀವಿ ಅದು ಭಾರವನ್ನು ಸುಡ್ತಾ ಹೋಗುತ್ತೆ. ಹಿಂದಿಂದು ಮುಂದಿಂದು ಎಲ್ಲವನ್ನು ಸುಟ್ಟಿ ಬೂದಿ ಮಾಡ್ತಾ ಹೋಗುತ್ತೆ. ಸೊ ನಾವು ಭಾರ ಇದೆ ಓ ಇಲ್ವೋ ಕೃಷ್ಣ ಪ್ರಜ್ಞೆ ಮಾಡ್ಬೇಕು ಅಷ್ಟೇ. ಅದು ಭಾರ 0 ಆಗೋ ತನಕ. ಸೊ ಅವಾಗ ನೀವು ಹಿಂಗೆ ನಿಂದಿರ್ತೀರಾ, ಹಿಂಗೆ ಪ್ರಭುಜಿ ನಾನು ಪೂರ್ತಿ ಸಮಾಧಿ ಸ್ಥಿತಿನಲ್ಲಿ ಬಂದ್ಬಿಟ್ಟೆ ಅಂತ ಅವಾಗ ನೀವ್ ಹೇಳ್ತೀರಾ. ಅವಾಗ ಬರುತ್ತೆ ಅದು ಸಮಾಧಿ ಸ್ಥಿತಿ. ಓಕೆ ಪ್ರಭು, ಥ್ಯಾಂಕ್ ಯು. ಹರೇ ಕೃಷ್ಣ, ದಂಡವತ್ ಪ್ರಣಾಮ. ಮಾತಾಜಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಇಲ್ಲಿ ಯಾವುದೋ ಒಂದು ವಿಡಿಯೋದಲ್ಲಿ. ಯಾವಾಗ ನಾವು ಹೊರಗಡೆಯಿಂದ ಹೂವುಗಳನ್ನ ಕೊಂಡುಕೊಂಡು ಬಂದು ಭಗವಂತನಿಗೆ ಒಂದು ಅಭಿಷೇಕನ ಮಾಡ್ತೀವಿ, ಭಗವಂತನಿಗೆ ಒಂದು ಅಲಂಕಾರನ ಮಾಡ್ತೀವಿ, ಅದು ಭಗವಂತನ ಎದೆ ಮೇಲೆ ವಜ್ರಾಯುಧದಿಂದ ಹೊಡೆಯೋ ಥರ ಅಂತ ಅಲ್ಲಿ ಹೇಳ್ತಾ ಇದ್ರು. ಸೊ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತ ಇಲ್ಲಿ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಾಗಿ ನಾವು ಯಾವಾಗ ಒಂದು ಪ್ರೀತಿಪೂರ್ವಕವಾದಂಥ ಒಂದು ಸೇವೆನ ಭಗವಂತನಿಗೆ ನಾವು ಮಾಡೋದಕ್ಕೆ ಹೋಗ್ತೀವಿ, ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಪರಿಸ್ಥಿತಿನೇ ತಗೊಳ್ಳಿ. ಒಂದು ತಾಯಿ ಇದ್ದಾರೆ, ಒಂದು ಮಗು ಇದ್ದಾರೆ, ಅಲ್ಲಿ ವಾತ್ಸಲ್ಯ ಅನ್ನೋದಿದೆ, ಪ್ರೀತಿ ಅನ್ನೋದು ಇದೆ. ತಾಯಿ ಏನಾದರೂ ಪ್ರತಿದಿನ ಅವ್ರಿಗೆ ನಿಜವಾದ ಪ್ರೀತಿ ಇದ್ದಾಗ ಏನು ಮಾಡ್ತಾರೆ, ನಿಜವಾದ ಒಂದು ತಾಯಿಯಾದವ್ರು ಏನು ಮಾಡ್ತಾರೆ ಹೇಳಿ, ಅವರೇ ಖುದ್ದಾಗಿ ಅವ್ರಿಗೆ ಅಡುಗೆ ಮಾಡಿ ಆ ಒಂದು ಮಗುಗೆ ತಂದು ತಿನ್ನಿಸ್ತಾರೆ. ಅದು ನಿಜವಾದ ಒಂದು ಇದು. ಯಾವಾಗ ಆ ಒಂದು ತಾಯಿ ಪ್ರತಿದಿನ ನಾನು ಝೊಮ್ಯಾಟೋದಲ್ಲಿ ಸ್ವಿಗ್ಗಿನ ಆರ್ಡರ್ ಮಾಡಿ ತಂದು ಕೊಡ್ತಾ ಇದ್ರೆ ಏನಾಗುತ್ತೆ ಹೇಳಿ?
ಅದು ಆಕ್ಚುಲ್ ಆಗಿ ನಮ್ಮಲ್ಲಿ ಅದು ಅಂತ ಒಂದು ಪ್ರೀತಿ ಅನ್ನೋದು ಇದು ಅನ್ನೋದು ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ, ಹೊರಗಡೆಯಿಂದ ಆರ್ಡರ್ ಮಾಡಿ ತಂದ್ಬಿಟ್ಟು ಆ ಒಂದು ಮಗುಗೆ ಕೊಡ್ತಾ ಇದ್ದೀನಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ ನಾನು ಇನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಸೊ ಒಂದು ನಾವೇನ್ ತಿಳ್ಕೊಬೇಕು ಅಂದ್ರೆ, ಯಾವಾಗ ಆ ಒಂದು ತಾಯಿಗೆ ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಅಟ್ಲೀಸ್ಟ್ ಊಟ ಕೊಡ್ತಾ ಇದ್ದಾರೆ, ದಟ್ ಈಸ್ ಗುಡ್. ಉಪವಾಸ ಅಂತೂ ಇಡ್ತಾ ಇಲ್ಲ, ಊಟ ಕೊಡೋದು ಅದು ಒಳ್ಳೇದೇ. ಆದ್ರೆ ಹೊರಗಡೆಯಿಂದ ತಂದು ಕೊಡೋದು ಅದು ಯಾವಾಗ್ಲೂ ಕೆಟ್ಟದೇನೆ. ಅದು ಆರೋಗ್ಯದ ದೃಷ್ಟಿಯಿಂದ ಅದು ಯಾವಾಗ್ಲೂ ಕೆಟ್ಟದೇನೆ. ಅದಕ್ಕೋಸ್ಕರನೇ ಆ ಒಂದು ಆಚಾರ್ಯರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿದ್ದು, ನಾವು ಆಕ್ಚುಲಿ ಖುದ್ದಾಗಿ ನಮ್ಮ ಒಂದು ಭಗವಂತನ ಒಂದು ದೇವಸ್ಥಾನ ಅಂದ್ರೆ ಅಲ್ಲಿ ಒಂದು ತೋಟ ಅನ್ನೋದಿರಬೇಕು. ಅಲ್ಲಿ ಬೆಳೆದು ಭಗವಂತನಿಗೆ ಅದನ್ನ ಶುದ್ಧವಾಗಿರೋಂಥದ್ದು ಹೂಗಳನ್ನ ಅರ್ಪಿಸ್ಬೇಕು. ಸೊ ಅಂತ ಒಂದು ಇದನ್ನ ನಾವು ಬೆಳೆಸ್ಕೋಬೇಕಂದ್ರೆ ನಮ್ಮ ಮನೆಯಲ್ಲೇ ಮಾಡಿ ಭಗವಂತನಿಗೆ ಭೋಗನ ಕೊಡಬೇಕು. ಹೊರಗಡೆಯಿಂದ ತರಿಸ್ಬಿಟ್ಟು ನಾನು ಕೊಟ್ರೆ ಹೇಗಿರುತ್ತಲ್ಲ, ಲಿಟ್ರಲಿ ನಾವು ಹಾಗೆ ಮಾಡ್ತಾ ಇರೋದು. ಆದ್ರೆ ಪರಿಸ್ಥಿತಿಗಳು ಆಗಿರೋದ್ರಿಂದ ಏನ್ ಮಾಡ್ತಾ ಇದೀವಿ ನಾವು, ಅದನ್ನ ಅಟ್ಲೀಸ್ಟ್ ಆ ಮಗುಗೆ ಹೊಟ್ಟೆಗನ ಹಾಕೋಣ, ಏನೋ ಒಂಚೂರಾದ್ರೂ ನಾವು ಮಾಡೋಣ ಇರೋಂಥ ಒಂದು ಪರಿಸ್ಥಿತಿನಲ್ಲೇ ಅಂತ ನಾವು ಅದನ್ನ ತಂದು ಹಾಕ್ತಾ ಇದೀವಿ. ಆದ್ರೆ ಅಲ್ಟಿಮೇಟ್ಲಿ ನಾವು ಹೋಗ್ಬೇಕಾಗಿರೋದು ಆ ಒಂದು ಮೋಡ್ಗೆನೆ. ಭಗವಂತನಿಗೆ ಏನ್ ಬೇಕೋ ಹೂವುಗಳು ಅಲ್ಲಿ ನಾವು ನಮ್ಮದೇ ಆದ ಭಗವಂತನ ಒಂದು ತೋಟದಲ್ಲಿ ಬೆಳೆಯೋ ತರ ಅಲ್ಲಿ ಇರಬೇಕು. ಅದನ್ನ ತಂದು ಅವ್ರಿಗೆ ಹಾಕ್ಬೇಕು. ಅವಾಗ ಏನಾಗತ್ತೆ ಹೇಳಿ, ನಾವಲ್ಲಿ ಎಂಗೇಜ್ ಆಗಿದ್ದೀನಿ ಅದನ್ನ ಬೆಳೆಯೋದ್ರಲ್ಲಿ, ಅದನ್ನ ಕಾಪಾಡೋದ್ರಲ್ಲಿ, ಆ ಹೂವನ್ನ ಬಿಡಿಸೋದ್ರಲ್ಲಿ, ಅದನ್ನ ತಂದು ಇವ್ರಿಗೆ ಹಾಕೋದ್ರಲ್ಲಿ. ಸೊ ಅವಾಗ ಭಗವಂತ ಇನ್ನೂ ಹೆಚ್ಚು ಬೇಗ ಒಲಿತಾರೆ. ಸೊ ಅದಕ್ಕೋಸ್ಕರ ಆ ಒಂದು ಆಚಾರ್ಯರು ಹೇಳ್ತಾ ಇದ್ದಾರೆ, ಈ ಒಂದು ವಿಡಿಯೋನ ಕೇಳ್ಬಿಟ್ಟು ತುಂಬಾ ಜನ ತಲೆ ಕೆಡ್ಸ್ಕೊಂಡಿದ್ದಾರೆ ಆಕ್ಚುಲಿ. ಆದ್ರೆ ಅಲ್ಟಿಮೇಟ್ ಆಗಿ ನಾವು ನೋಡ್ಬೇಕಾಗಿರೋದು, ಭಗವಂತ ನೋಡೋದು ಶುದ್ಧವಾದ ಒಂದು ಪ್ರೀತಿನ, ಪ್ರೇಮನ. ಅವನು ಎಷ್ಟು ಪ್ರೀತಿಯಿಂದ ನನಗೆ ಕೊಡ್ತಾ ಇದ್ದಾನೆ ಅಂತ, ಅವನೇ ಬೆಳೆದು ಕೊಡ್ತಾ ಇದ್ದಾನ ಇಲ್ಲ ಹೊರಗಡೆಯಿಂದ ತಂದು ಕೊಡ್ತಾ ಇದ್ದಾನ, ಹೇಗೆ ಕೊಟ್ರು ಅವ್ನು ಕೊಡುವಂತ ಒಂದು ಪ್ರೀತಿನ ಒಂದು ಭಾವನ ಭಗವಂತ ನೋಡ್ತಾನೆ. ಸೊ ನಮಗಿರುವಂತ ಒಂದು ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಆಗುತ್ತೋ ಅದನ್ನ ನಾವು ಮಾಡ್ತಾ ಇದ್ದೀವಿ. ಅದನ್ನ ಮುಂದಿನ ಲೆವೆಲ್ಗೆ, ನೆಕ್ಸ್ಟ್ ಲೆವೆಲ್ಗೆ ಅದನ್ನ ತಗೊಂಡೋಗಿ ಅಲ್ಲೇ ಬೆಳೆದು ಅಲ್ಲೇ ಅರ್ಪಿಸೋಂಥ ಲೆವೆಲ್ಗೆ ನಾವು ಹೋಗ್ಬೇಕು. ಅದೇನೇ ಒಂದು ಅಲ್ಟಿಮೇಟ್ ಇದು. ಸೊ ಅದನ್ನೇ ಒಂದು ಆಚಾರ್ಯರಲ್ಲಿ ಹೇಳ್ತಾ ಇದ್ದಿದ್ದು. ಇನ್ನೊಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಸೊ ಯಾವಾಗ ನಾವು ವಿಚಾರ ಮಾಡ್ತೀವಿ, ಒಂದು ವಿಚಾರ ಆ ತರ ಇದೆ, ಇನ್ನೊಂದು ವಿಚಾರದಿಂದ ವಿಚಾರ ಮಾಡಿದ್ರೆ, ಸೊ ಎಲ್ಲ ಈ ಜಗತ್ತಿನಲ್ಲಿ ಇರುವಂತಹ ವಸ್ತುಗಳನ್ನು ಯಾರಿಗೆ ಅರ್ಪಣೆ ಆಗ್ಬೇಕು? ಸೊ ಭಗವಂತನ್ ತಾನೆ. ಸೊ ಒಬ್ನು ಮನುಷ್ಯ ಹೂವು ಬೆಳೆಸ್ತಾ ಇದ್ದಾನೋ ಅವನು ದುಡ್ಡು ಸ್ವಂತ ದುಡ್ಡು ಸಲುವಾಗಿ, ಸ್ವಂತ ಪ್ರಾಪರ್ಟಿ ಸಲುವಾಗಿ, ಸ್ವಂತ ಮನೆ ನಡೆಸೋಕೆ, ಸ್ವಂತ ಇದಕ್ಕೆ, ಅವನು ಇಂದ್ರ ತೃಪ್ತಿಗೆ ಯೂಸ್ ಮಾಡ್ತಾ ಇದ್ದಾನ. ಅಂಥ ವ್ಯಕ್ತಿ ಕಡೆಯಿಂದ ನಾವು ಭಗವಂತನ ಸೇವೆ ಸಲುವಾಗಿ ನಾವು ದುಡ್ಡು ಕೊಡ್ತಾ ಇದೀವಿ. ಆದ್ರೆ ಆ ಭಗವಂತನ ಸೇವೆ ಸಲುವಾಗಿ ಆ ಹೂವುಗಳನ್ನು ತಗೋತಾ ಇದೀವಿ. ಅದು ಅವಂದು ಸೇವೆ ಆಗ್ತಾ ಇದೆ, ಆ ಹೂವೊಂದು ಸೇವೆ ಆಗ್ತಾ ಇದೆ. ಸೊ ಒಂದು ದೃಷ್ಟಿಕೋನ ನೋಡಿದ್ರೆ ಅಲ್ಲೂ ಒಂದು ಕ್ರೆಡಿಟ್ ಅವನ್ಗೂ ಹೋಗುತ್ತೆ. ದುಡ್ಡು ಕೊಡ್ತಾ ಇದ್ರೇನು ಒಂದು ಕ್ರೆಡಿಟ್. ಇದು ನೀವು ಹೇಳ್ತಾ ಇರೋದು ಸ್ಥಾನ ಸ್ವಲ್ಪ ಹೈಯರ್ ಮಟ್ಟಿಗೆ ಇದೆ. ಸೊ ನಾವು ಯಾವಾಗ ಹಂಗಂದ್ರೆ ನೀವು ಮನೆಯಲ್ಲಿ ತಿಂತಾ ಇರುವ ಅಡಿಗೆಯನ್ನು ಭಗವಂತನಿಗೆ ಏನ್ ಅರ್ಪಣೆ ಮಾಡ್ತೀರಾ? ನಿಮ್ಮ ಇತರನಲ್ಲೇ ತೊಳಿಬಾರ್ದು. ಹೂವ ಯಾಕೆ, ಮತ್ತೆ ಯಾಕೆ ಭಗವಂತನ ಪ್ರತಿ ಒಂದು ವಸ್ತುವನ್ನು ನೀವು ಮನೆಯಲ್ಲಿ ಇದ್ ಮಾಡ್ಬೇಕು? ಹೂವ ಬಗ್ಗೆ ಯಾಕೆ? ಒಂದು ಹತ್ತರ ವಿಚಾರ ಮಾಡಿದ್ರೆ ನೀವು ಯಾವುದನ್ನು ವಸ್ತುವನ್ನು ಹೊರಗೆ ಪರ್ಚೇಸ್ ಮಾಡೋದೇ ಇಲ್ಲ ಮತ್ತೆ. ಸೊ ಆತರ ಅಲ್ಲ, ನಾವು ಹೇಳಿದ್ದೀವಿ, ನಾವು ಒಂದು ಫ್ಯಾಮಿಲಿ ತರ. ನಮ್ದು ಸೊಸೈಟಿ ಹೆಂಗಿದೆ, ನಮ್ ಸೊಸೈಟಿ ಆತರ ಅಲ್ಲ. ನಾವು ಬ್ರಾಹ್ಮಣ, ವೈಶ್ಯ, ಇವೆಲ್ಲ 4 ವರ್ಣಗಳು ಯಾಕೆ ಮಾಡಿದ್ದಾನೆ ಭಗವಂತ? ಸೊ ಎಲ್ಲಾ ಒಬ್ನೇ ಮಾಡ್ತಾ ಇದ್ದಿದ್ರೆ 4 ವರ್ಣ ಯಾಕೆ ಬೇಕಿತ್ತು? ಎಲ್ಲವನ್ನು ಒಂದೇ ರಕ್ಷಣೆ ಮಾಡೋದು, ಅವನೇ ಬೆಳೆಸ್ತಾ ಇದೆ, ಅವನೇ ರಕ್ಷಣೆ ಮಾಡ್ತಾ ಇದೆ, ಅವನೇ ಪೂಜೆ ಮಾಡ್ತಾ ಇದೆ, ಯಾಕೆ ಬೇಕಿದೆಲ್ಲ? ದಟ್ ಈಸ್ ನಾಟ್. ಸೊ 4 ಆಶ್ರಮಗಳು ಇದೆ. 4 ಆಶ್ರಮನಲ್ಲಿ 4 ತರಗಳು ಅವ್ರವ್ರಿಗೆ ಇದ್ ಕೊಟ್ಟಿದೆ. ಅವ್ರಿಗೆ ಒಂದು ಡ್ಯೂಟಿಗಳು ಕೊಟ್ಟಿದ್ದಾರೆ. ಆ ಡ್ಯೂಟಿ ಪ್ರಕಾರ ಅವರು ಹೋಗ್ಬೇಕು ಆ ಸೇವೆಯನ್ನು. ಸೊ ಬ್ರಾಹ್ಮಣ, ಒಂದು ವೈಶ್ಯ ಇಲ್ಲಾಂದ್ರೆ ಶೂದ್ರ, ಅವನು ವೈಶ್ಯ ಆಗ್ಲಿ ಶೂದ್ರ ಆಗ್ಲಿ, ಅವನು ಏನ್ ಮಾಡ್ತಾನೋ, ಅವನು ತನ್ನ ಹೊಲನಲ್ಲಿ ಬೆಳೆಸ್ತಾನೋ, ಯಾವುದೋ ಒಂದು ಹೂವು ಆಗ್ಲಿ ಇಲ್ಲಾಂದ್ರೆ ವೆಜಿಟೇಬಲ್ಸ್ ಆಗ್ಲಿ ಅವನು ಬೆಳಿತಾನೋ. ಸೊ ಅವನು ಡೈರೆಕ್ಟ್ ಆಗಿ ಭಗವಂತನಿಗೆ ಆಫರ್ ಮಾಡಕ್ ಆಗೋದಿಲ್ಲ. ಸೊ ಅದನ್ನು ಏನಾಗತ್ತೆ, ಬ್ರಾಹ್ಮಣ ಮುಖಾಂತರವಾಗಿ ಒಂದು ಬ್ರಾಹ್ಮಣ ಅದನ್ನು ಭೋಗ ರೂಪನಲ್ಲಿ ಭಗವಂತನಿಗೆ ಆಫರ್ ಮಾಡ್ತಾನೆ. ಸೊ ಇದೇನಿದೆ ಅದು ಕಂಟಿನ್ಯೂಷನ್ ಸರ್ಕಲ್ ಇದೆ. ಇದು
ಸೊ ಈಗ ನಾವು ಎಲ್ಲವನ್ನು ಬ್ರೇಕ್ ಆಗಿದ್ದೀವಿ, ನಾವು ಇಂದ್ರ ತೃಪ್ತಿ ಆಗ್ತಾ ಇದೆ. ಸೊ ಆದ್ರೆ ಇದು ಸರ್ಕಲ್ ಇದೆ, ಎಲ್ಲರನ್ನೂ ಕೃಷ್ಣ ಸೇವೆನಲ್ಲಿ ಹಾಕುವಂತ ಇದು ಸರ್ಕಲ್ ಭಗವಂತಂದು. ಅರ್ಥ ಆಯ್ತಲ್ಲ? ಒಂದು ಶೂದ್ರಂದು ಸೇವೆ ಭಗವಂತನ ಸೇವೆನಲ್ಲಿ ಆಗ್ತಾ ಇದೆ, ಒಂದು ವೈಶ್ಯನ ಸೇವೆ, ಕ್ಷತ್ರಿಯನ ಸೇವೆ, ಬ್ರಾಹ್ಮಣ ಸೇವೆ, ಒಬ್ಬಂದೇ ಸೇವೆ, ಒಬ್ಬನಿಗೆ ಇದು ಬೆನಿಫಿಟ್ ಸಿಗ್ತಾ ಇದೆ, 4 ಜನರಿಗೆ ಈ ಸೇವೆನಿಂದ ಒಂದು ಇತರನಿಂದ ಬೆನಿಫಿಟ್ ಸಿಗ್ತಾ ಇದೆ. ಸೊ ವಾಟ್ ಈಸ್ ಅ ಬೆನಿಫಿಷಿಯಲ್? ಸೊ ನಾವು ವಿಚಾರ ಮಾಡಿದ್ರೆ, ಆ ತರ ವಿಚಾರ ಮಾಡಿದ್ರೆ ಇದು ಒಂದು ಪಾಯಿಂಟ್ ಇದೆ, ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಅದನ್ನು ಕರೆಕ್ಟ್ ಇದೆ, ನಾವು ಸ್ವಂತವಾಗಿ ಬೆಳೆಸ್ಬೇಕು, ಇದನ್ನು ಕರೆಕ್ಟ್ ಇದೆ. ಅದು ಜಾಸ್ತಿ ಪ್ರೀತಿ ನಿಮ್ಮಲ್ಲಿ ಬೆಳೆದ್ಬಿಟ್ರೆ ಅದನ್ನು ನೀವು ಸ್ವಂತವಾಗಿ ನೀವು ಯಾವ ಹೂವ ಬೇಕು ಅದನ್ನು ತರ ಸ್ವಂತವಾಗಿ ಬೆಳೆಸಿ ನೀವು ಸ್ವಂತವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಇದು ಒಂದು ರೀತಿಯಿಂದ ಹೇಳಿದಂದ್ರೆ ಭಗವಂತನಿಗೆ ವಜ್ರಾಯುಧನಿಂದ ಆಗತ್ತೆ ಅಂದ್ರೆ that is I think that is not feel good, correct, that is not correct explanation. ಸೊ ಯಾಕಂದ್ರೆ ಹಂಗಿರ್ತಾ ಇದ್ದಿಲ್ಲ ಅಂದ್ರೆ ಭಗವಂತ 4 ವರ್ಣ ಮಾಡೋದೇ ಇದ್ದಿಲ್ಲ, ಒಂದೇ ವರ್ಣ ಮಾಡ್ತಾ ಇದ್ದ. ನೀವು ಒಬ್ನೇ ಮಾಡು, ಎಲ್ಲಾ ಕೆಲ್ಸ ನೀನು ಒಬ್ನೇ ಮಾಡು, ಸೊ ನೀನ್ ಎಲ್ಲಾ ಕೆಲ್ಸ ನೀನು ಒಬ್ನೇ ಮಾಡು, ಸೊ ಯಾರು ಏನ್ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಅಂತ. ಸೊ ಹಂಗೆ ಹೇಳ್ಬೇಕಿತ್ತು ಕೃಷ್ಣನ್ಗೆ. ಆದ್ರೆ 4 ವರ್ಣ ಮಾಡಿದನೋ, 4 ವರ್ಣ ಕೃಷ್ಣ ಯಾಕೆ ಮಾಡಿದ್ದು? 4 ಜನರು ನನಗೆ ಸೇವೆನಲ್ಲಿ ಹಚ್ಚಲಿ ಅಂತ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇನ್ನೊಂದು ರೀತಿಯಿಂದ ಭಗವಂತ ಭಾವಗಾಯಿ, ಪ್ರೇಮ. ಸೊ ಒಬ್ನು ಹೆಂಗೆ ತಾಯಿಗೆ ಒಬ್ನು ಮಗು, ಯಾವಾಗ ನೀವು ಚಿಕ್ಕ ಮಕ್ಕಳು ಇರ್ತಾರಲ್ಲ ನಿಮ್ ಮನೆಯಲ್ಲಿ, ಸೊ ನೀವು ಯಾವಾಗ ಮಗುಗೆ ತಿನ್ನಿಸ್ತಾ ಇರ್ತೀರಾ, ಏನಾದ್ರು ಕೊಡ್ತಾ ಇರ್ತೀರಾ, ಸೊ ಅವಾಗ ಈಗ ಮಗು ತಿನ್ನೋದಿಲ್ಲ, ಅದು ಬಡಿತಾ ಇರತ್ತೆ, ಅಮ್ಮನಿಗೆನೆ ಬಡಿತೆ, ನಿಮ್ಗೆ ಗೊತ್ತಲ್ಲ, ಅಮ್ಮನಿಗೆನೆ ಬಡಿತಾ ಇರತ್ತೆ, ಇದು ಮಾಡ್ತಾ ಇರತ್ತೆ, ಒದ್ದೆ ಮಾಡ್ತಾ ಇರತ್ತೆ. ಆದ್ರೆ ಅಮ್ಮ ತಿನ್ನಿಸ್ತಾ ಇರ್ತಾರೋ ಆ ವಧೆಗಳನ್ನು ಅವಳಿಗೆ ನೋವು ಅನ್ಸೋದಿಲ್ಲ. ಅದು ಅರ್ಥ ಆಯ್ತಲ್ಲ? ಆ ವಧೆಗಳನ್ನು ಅವಳಿಗೆ ನೋವು ಅನ್ಸೋದಿಲ್ಲ, ಅದು ಪ್ರೀತಿ ಅನ್ಸುತ್ತೆ. ಯಾಕಂದ್ರೆ ಅದು ತನ್ನ ಮಗು ಅಂತ ಅದೇ ತರ ಯಾವಾಗ ನಮ್ಮಲ್ಲಿ ಭಕ್ತಿ ಇರತ್ತೆ, ಡಿವೋಷನಲ್ ಇರತ್ತೆ, ಸೊ ಯಾವಾಗ ಡಿವೋಷನ್ ಇಂದ ನಾವು ಯಾವ್ದಾದ್ರು ವಸ್ತು ಆಫರ್ ಮಾಡ್ತೀವಿ, ಸೊ ಭಗವಂತ ಅದನ್ನು ಅರ್ಪಣೆ ತಗೊಳ್ತಾನು. ಅದು ಎಷ್ಟು ಇತರನಿಂದ ಇರ್ಲಿ, ಅದು ಹೆವಿ ಇರ್ಲಿ, ಎಷ್ಟು ಹೆವಿ ಇರ್ಲಿ, ಅದನ್ನು ಭಗವಂತ ಅರ್ಪಣೆ ತಗೋತಾನೆ. ಸೊ ದಟ್ ಈಸ್ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಾ ಭಕ್ತ ಪ್ರಯಶ್ಚತಿ. ಮುಖ್ಯ ಇಂಪಾರ್ಟೆಂಟ್ ಇದೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಭಕ್ತ ನನಗೆ ಭಕ್ತಿನಿಂದ ಅರ್ಪಣೆ ಮಾಡಿದ್ರೆ ಸಾಕು. ನಮ್ ಭಗವಂತ ಹೇಳಿಲ್ಲ ನನಗೆ ಈ ಹೂವನ್ನು, ಈ ಸೆಂಟೆಡ್, ಅಷ್ಟೇ ಸೆಂಟ್ ಇರ್ಬೇಕು, ಅಷ್ಟೇ ಪರಿಮಳ ಇದ್ದಿದ್ದು ಹೂವನ್ನು ನನಗೆ ಯಾರಾದ್ರೂ ಭಕ್ತ ಪ್ರೀತಿನಿಂದ ಅರ್ಪಣೆ ಹಂಗೆ ಹೇಳಿಲ್ಲ. ಕೃಷ್ಣ ಅಲ್ಲೇ ಹೇಳಿದ ಪತ್ರಂ ಪುಷ್ಪಂ ಫಲಂ ಅಂದ್ರೆ ಕೃಷ್ಣ ಹೇಳಿದ ಅಂದ್ರೆ ಹೂವ ಸಾಕು, ಅದು ಪರಿಮಳ ಸೆಕೆಂಡ್ರಿ, ಅದು ನಾವು ಸೆಲೆಕ್ಟ್ ಮಾಡ್ತೀವಿ ಭಕ್ತಿ ಇದ್ರೆ. ಆದ್ರೆ ಕೃಷ್ಣ ಜಸ್ಟ್ ಆಪ್ಷನ್ ಕೊಟ್ಟಿದ್ದಾನು, ನೋಡಪ್ಪ ಯಾವ್ದು ಹೂವ ಅಂದ್ರೆ ಸ್ವಲ್ಪ ಪರಿಮಳ ಇದ್ರೆ ಸಾಕು, ಯಾವ್ದು ಹೂವ, ಯಾವ್ದು ಹಣ್ಣು, ನೀರು, ಇದು ನನಗೆ ಭಕ್ತಿನಿಂದ ಅರ್ಪಣೆ ಮಾಡು ಅಷ್ಟೇ. ನನಗೆ ಇಂಪಾರ್ಟೆಂಟ್ ಇದೆ ನೀನು ಹೂವ ನೋಡೋದಲ್ಲ, ಹೂವ ಯಾವ ಕ್ವಾಲಿಟಿ ಇದೆ, ಯಾವ ತರ ಇದೆ, ಯಾವ ತರ ಬೆಳೆದಿದ್ಯಾ, ಯಾವ ತರ ಇದು ನನಗೆ ನಿನ್ ಕಡೆ ಸಿಗ್ತಾ ಇದೆ, ಅದು ಭಕ್ತಿನಿಂದ ಅರ್ಪಣೆ ಮಾಡು. ಸೊ ದ್ಯಾಟ್ಸ್ ನನಗೆ ಅದನ್ನು ಸ್ವೀಕಾರ ಮಾಡು. ಸೊ ನಾವು ಅದನ್ನು ಪಾಯಿಂಟ್ ಹಿಡ್ಕೋಬೇಕು. ಸೊ ಇವೆಲ್ಲ ಸೆಕೆಂಡರಿ ಪಾಯಿಂಟ್ಸ್ ಅನ್ನು ನಾವು ಆ ತರ ವಿಚಾರ ಮಾಡಿದ್ರೆ ಬಹಳ ಕಾಂಪ್ಲಿಕೇಶನ್ ಆಗ್ಬಿಡತ್ತೆ, ಇಲ್ಲಾಂದ್ರೆ ನಾವು ತುಂಬಾ ಇದಾಗ್ಬಿಡ್ತೀವಿ. ಸೊ ಅದಕ್ಕೆ ನಾವು ಇದೆಲ್ಲ ಅರ್ಥ ಮಾಡ್ಕೋಬೇಕು. ಹರೇ ಕೃಷ್ಣ. ಆಕ್ಚುಲಿ ಈಗ ಕಲಿಯುಗದಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಈ ಒಂದು ವರ್ಣಗಳೇನೆ ಪರ್ಫೆಕ್ಟ್ ಆಗಿಲ್ಲ. ಆಮೇಲೆ ಈ ಒಂದು ಮನುಷ್ಯ ಎಷ್ಟು ಸ್ವಾರ್ಥಿ ಆಗಿದ್ದಾನೆ ಅಂದ್ರೆ ಈವನ್ ಭಗವಂತನಿಗೋಸ್ಕರ ಅಂತ ಹೂ ಮಾರುವಂತ ಒಂದು ಇದ್ರಲ್ಲೂ ಸಹ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ಕೆಲವರು ಅದನ್ನ ಯಾವುದೋ ಒಂದು ಬೇರೆ ಒಂದು ಅನ್ಯ ಒಂದು ಉದ್ದೇಶಕ್ಕೋಸ್ಕರ ಯೂಸ್ ಮಾಡಿರ್ತಾರೆ, ಅದನ್ನ ಮತ್ತೆ ತಗೊಂಡು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇರ್ತಾರೆ. ಕೆಲವೊಂದ್ಸರಿ ಹೇಳ್ತಾ ಇದ್ರು, ಒಂದು ಎಣದ ಮೇಲೆ ಹಾಕಿರುವಂತ ಹೂನ ತಗೊಂಡ್ಬಂದು ಮತ್ತೆ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ ಅಂತ, ಅದನ್ನ ಎತ್ಕೊಂಡೋಗಿ ದೇವ್ರ ಮೇಲೆ ಹಾಕ್ತಾರೆ. ಇಂತ ಒಂದು ಪರಿಸ್ಥಿತಿಗಳು ಬಂದಾಗ ಯಾರು ಭಗವಂತನ ಅಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಈ ರೀತಿ ಆಗತ್ತೆ, ಆ ರೀತಿ ಕೋಪ ಬರುತ್ತೆ. ಸೊ ಆ ರೀತಿ ಬೈಬೇಕು ಅಂತ ಅನ್ಸುತ್ತೆ. ಸೊ ಆ ರೀತಿ ಅವರು ಭಗವಂತನ ಜೊತೆ ಅಂತ ಒಂದು ಸಂಬಂಧ ಇಟ್ಕೊಂಡಾಗ ಇಂಥ ಒಂದು ಹೂವನ ನನ್ನ ಸ್ವಾಮಿಗೆ ಈ ತರ ಹಾಕದ ನೋ ಅಂತ ಸೊ ಅವ್ರು ಹೇಳಿದ್ದಾರೆ. ಸೊ ನಾವು ಅದನ್ನ ಆ ರೀತಿ ಅರ್ಥ ಮಾಡ್ಕೊಂಡದಲ್ಲೇ ಇದು ಮಾಡ್ಬೇಕಷ್ಟೇ. ಆದ್ರೆ ಸೆಂಟೆನ್ಸ್ ಕರೆಕ್ಟ್ ಟಾಂಜಾನ್ ಅಲ್ಲಿ ಕರೆಕ್ಟ್ ಸಿಚುವೇಶನ್ ಅಲ್ಲಿ ಅರ್ಥ ಯಾವೊಂದು ಅದೇ ವಿಡಿಯೋಗಳು ಯಾವ ರೀತಿ ಆಗತ್ತೆ ಅಂದ್ರೆ ಅವ್ರು ಯಾವ ಒಂದು ಗ್ರೂಪ್ ಹತ್ರ ಯಾವ ಒಂದು ಪರಿಸ್ಥಿತಿನಲ್ಲಿ ಅದನ್ನ ಹೇಳಿದ್ದಾರೆ, ಅದನ್ನ ಆ ಒಂದು ಫುಲ್ ಕಂಪ್ಲೀಟ್ ಕಾಂಟೆಕ್ಸ್ಟ್ ನಮ್ಗೆ ಗೊತ್ತಿರಲ್ಲ. ಅದನ್ನ ಕಟ್ ಮಾಡ್ಬಿಟ್ಟು ಇಷ್ಟನ್ನ ಮಾತ್ರ ನಾವು ಸರ್ಕ್ಯುಲೇಟ್ ಮಾಡಿದ್ರೆ ಜನಸಾಮಾನ್ಯರಿಗೆ ಬೇರೆ ಬೇರೆ ಒಂದು ಪರಿಸ್ಥಿತಿಗಳಲ್ಲಿ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಈ ರೀತಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಅವರ ಒಂದು ಉದ್ದೇಶ ಆ ರೀತಿ ಇರುತ್ತೆ.
ನನ್ನ ಸ್ವಾಮಿಗೆ ಇಂಥ ಒಂದು ಇದನ್ನೆಲ್ಲ ಹಾಕ್ಬೇಕು, ಆ ಒಂದು ಪ್ರೀತಿಯ ಒಂದು ಭಾವ ಆ ರೀತಿ ಅವರಲ್ಲಿ ಇರುವಂಥದ್ದನ್ನ ಅವರು ವ್ಯಕ್ತನ ಪಡಿಸಿದ್ದಾರೆ. ಆದರೆ ಅಲ್ಟಿಮೇಟ್ ಆಗಿ ನಮ್ಮ ಒಂದು ಸೊಸೈಟಿ ಇರೋದು, ಪ್ರಭು ಹೇಳ್ತಾ ಇದ್ರಲ್ಲ, ಎಲ್ಲರೂ ಮಾಡುವಂಥ ಇದನ್ನ ಅಲ್ಟಿಮೇಟ್ ಆಗಿ ಭಗವಂತನ ಪ್ರೀತ್ಯರ್ಥವಾಗಿಯೇ ಆಗಬೇಕು. ಆದರೆ ಅಲ್ಲಿ ಆ್ಯಕ್ಚುಲಿ ಎಲ್ಲ ಒಂದು ವರ್ಣದಲ್ಲಿ ಇರುವಂಥವ್ರು ಭಗವಂತನ ಒಂದು ಅಂದರೆ ಕೃಷ್ಣನ ಒಂದು ಪ್ರಜ್ಞೆನಲ್ಲಿ ಬಂದಾಗ ಅದು ಪರ್ಫೆಕ್ಟಾಗಿ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಅಂತ ಒಂದು ಸೊಸೈಟಿ ನಮ್ಮಲ್ಲಿ ಇಲ್ಲ. ಎಲ್ಲ ಒಂದು ಸ್ವಾರ್ಥದ ಸೊಸೈಟಿ ಇದೆ. ಅಲ್ಲೂ ಸಹ ಈ ರೀತಿ ಕೆಮಿಕಲ್ಸ್ ಹಾಕ್ತಾರೆ, ಅದಾಕ್ತಾರೆ, ಇದಾಕ್ತಾರೆ, ಸೊ ಅದು ಮಾಡ್ತಾರೆ. ಆದ್ರೂ ಏನು ಮಾಡೋದು, ಇರೋದ್ರಲ್ಲಿ ಬೆಸ್ಟನ್ನ ನಾವು ಭಗವಂತನಿಗೆ ಅರ್ಪಿಸೋದಕ್ಕೆ ಪ್ರಯತ್ನ ಪಡಬೇಕು. ನಮ್ಮಲ್ಲಿ ಆ್ಯಕ್ಚುಲಿ ಮುಖ್ಯವಾಗಿರೋದು ಭಗವಂತನಿಗೆ ಎಷ್ಟು ಪ್ರೀತಿಯಿಂದ ನಾವು ಅರ್ಪಿಸ್ತೀವಿ ಅನ್ನೋದು, ಎಷ್ಟು ಭಾವದಿಂದ ನಾವು ಅವನಿಗೆ ಸೇವೆ ಮಾಡ್ತೀವಿ ಅನ್ನೋದು, ಅದೇನೇ ಮುಖ್ಯ ಆಗುತ್ತೆ. ಬಾಕಿ ಎಲ್ಲನೂ ಗೌಣನೇ ಆಗುತ್ತೆ. ಸೊ ಆದರೆ ಅವ್ರು ಹೇಳ್ತಾ ಇರೋದು ತಪ್ಪಲ್ಲ, ಅದನ್ನು ದಟ್ ಈಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ ಸಹ ಅವರ ಒಂದು ಭಾವದಲ್ಲಿ ಅವರು ಹೇಳಿದ್ದಾರೆ. ಸೊ ನಾವೆಲ್ಲದನ್ನು ಗೌರವ ಕೊಡಬೇಕು. ಸೊ ಆ ರೀತಿ ನಾವು ತಿಳ್ಕೊಳ್ಳೋಣ ಅಷ್ಟೇ. ಓಕೆ, ಸೊ ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲಾಂದ್ರೆ ಇದರಿಂದ ಪಾಯಿಂಟ್ಸ್ ಹೇಳಿ. ಪಾಯಿಂಟ್ ಹೇಳ ಪ್ರಭು. ನಾನೇನ್ ಅರ್ಥ ಮಾಡ್ಕೊಂಡೆ ಅಂದ್ರೆ, ಯಾರು ಯಾವ ವ್ಯಕ್ತಿ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ತಮ್ಮಂತ ಕಂಪ್ಲೀಟ್ ಆಗಿ ತೊಡಗಿರ್ತಾರೋ ಅವ್ರು ಆಟೋಮೆಟಿಕ್ ಆಗಿ ಸಮಾಧಿ ಅನ್ನೋ ಸ್ಟೇಜ್ ರೀಚ್ ಆಗ್ತಾರೆ. ಇದು ರೀಚ್ ಆಗ್ಬೇಕಂದ್ರೆ ನಾವು ಕೃಷ್ಣನ ಸೆಂಟರ್ ಪಾಯಿಂಟ್ ಆಗಿ ಇಟ್ಕೊಂಡು ಮಿಕ್ಕಿದೆಲ್ಲ ಆಕ್ಟಿವಿಟೀಸ್ ನ ಪರ್ಫಾರ್ಮ್ ಮಾಡ್ಬೇಕು. ಅವಾಗ ನಾವು ಆ ಪರ್ಫೆಕ್ಷನ್ ಸ್ಟೇಜ್ ನ ರೀಚ್ ಮಾಡ್ಬೋದು. ಇದಕ್ಕೆ ನಾವು ಒಂದು ಕೃಷ್ಣಂದು ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ಬೇಕು, ಅಥವಾ ಕೃಷ್ಣನ್ ರೆಪ್ರೆಸೆಂಟೇಟಿವ್ಸ್ ಸ್ಪಿರಿಚುವಲ್ ಮಾಸ್ಟರ್ಸ್ ನ ಇನ್ಸ್ಟ್ರಕ್ಷನ್ಸ್ ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡ್ರೆ ನಾವು ಆ ಸ್ಟೇಜಿಗೆ ರೀಚ್ ಆಗ್ಬೋದು ಅನ್ನೋ ತಿಳ್ಕೊಂಡೆ. ಈ ಸ್ಟೇಜ್ ನ ರೀಚ್ ಆಗಿರೋರು ದೇವ್ರನ್ನ ಮೂರ್ ಸ್ಟೇಜ್ ಅಲ್ಲಿ ಮೂರ್ ಸ್ಟೇಜ್ ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ಮತ್ತೆ ಆತ್ಮ ಸಾಕ್ಷಾತ್ಕಾರ ಅದು ಸ್ಟಾರ್ಟಿಂಗ್ ಸ್ಟೇಜ್ ಏನಂದ್ರೆ, ನಾನು ಈ ದೇಹ ಅಲ್ಲ, ಐ ಸೋಲ್ ಅನ್ನೋದು ನಾನು ಅರ್ಥ ಮಾಡ್ಕೋಬೇಕು. ಮತ್ತೆ ನಾವು ಕೃಷ್ಣಂದು ಅನಂತ ದಾಸ ಅನ್ನೋದನ್ನ ನಾನು ತಿಳ್ಕೊಬೇಕು. ಮತ್ತೆ ನಾವ್ ಯಾವಾಗ ಕೃಷ್ಣಂಗೆ ಕಂಪ್ಲೀಟ್ ಆಗಿ ವಿತ್ ಲವ್ ಅಂಡ್ ಡಿವೋಷನ್ ಸರ್ವ್ ಮಾಡ್ತೀವಿ, ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ತೀವಿ, ಆಟೋಮೆಟಿಕ್ ಆಗಿ ಎಲ್ಲಾ ಆಕ್ಟಿವಿಟೀಸ್ ಮತ್ತೆ ಏನೇ ಮೆಟೀರಿಯಲ್ ಇದ್ರು ಎಲ್ಲಾನು ನಾವು ಸ್ಯಾಟಿಸ್ಫೈ ಮಾಡ್ದಂಗೆ ಅಂತ ಅರ್ಥ ಮಾಡ್ಕೊಂಡೆ. ಮತ್ತೆ ಯಾರು ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಇರ್ತಾರೋ ಅವರು ವೇದ ಮತ್ತೆ ಶಾಸ್ತ್ರ ಅಲ್ಲಿರೋ ಕೆಲವು ಯಾಗ ಯಜ್ಞ ಬಗ್ಗೆ ಹೇಳಿರ್ತಾರೆ. ಅದರಿಂದ ಈ ತರ ಫ್ರೂಟಿವ್ ಆಕ್ಟಿವಿಟೀಸ್ ಸಿಗುತ್ತೆ, ಈ ತರ ಹೆವೆನ್ಲಿ ಪ್ಲಾನೆಟ್ಸ್ ಪ್ರಮೋಟ್ ಆಗ್ತಾರೆ. ಈ ತರ ಟಾಪಿಕ್ಸ್ ಗೆ ಡೈವರ್ಟ್ ಆಗ್ಬಾರ್ದು. ನಮ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಕೃಷ್ಣನ ರೀಚ್ ಆಗೋದ್ರ ಮೇಲೆ ಇರ್ಬೇಕು, ವಿತ್ ಲವ್ ಅಂಡ್ ಡಿವೋಷನ್ ಅಂಡ್ ಸಿನ್ಸಿಯಾರಿಟಿ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ಪ್ರಭು. ಕರೆಕ್ಟ್, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ 8 ಗಂಟೆಗೆ ಭಗವದ್ಗೀತೆಯ 2ನೇ ಅಧ್ಯಾಯದ 4ನೇ ಶ್ಲೋಕದೊಂದಿಗೆ. ಇಲ್ಲಿ ಅರ್ಜುನ ಪ್ರಶ್ನೆನ ಕೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಏನೊಂದು ಪ್ರಶ್ನೆನ ಕೇಳ್ತಾರೆ ಅನ್ನೋದನ್ನ ನಾವು ನಾಳೆ ದಿನ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ತಮ್ಗೆಲ್ಲರಿಗೂ ಹರೇ ಕೃಷ್ಣ. ಆಕ್ಚುಲಿ ಏಕಾದಶಿ ಪಾರನ್ ಸಮಯ ಸ್ವಲ್ಪ ಬೇಗನೆ ಇದೆ. ಸೊ ನೀವೆಲ್ಲರೂ ಇವತ್ತು ಏಕಾದಶಿ, ಸೊ ನಾಳೆ ಪಾರನ್ ಸಮಯ 6:15 ಇಂದ ಸಮಥಿಂಗ್ ಬೇಗನೆ ಇದೆ. ಸೊ 15 ನಿಮಿಷ 20 ನಿಮಿಷ ಅಷ್ಟೇ ಇದೆ. ಸೊ ನೀವೆಲ್ಲರೂ ಕರೆಕ್ಟ್ ಸಮಯದಲ್ಲಿ ಪಾರನ್ ಮಾಡ್ಬೇಕು, ಅದನ್ನ ಹೇಳ್ಬೇಕು. ಓಕೆ ಪ್ರಭುಜಿ. ಜೈ ಹೋ ಶ್ರೀಮದ್ ಭಗವದ್ಗೀತಾ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಜೈ. ನಿತಾಯ ಗೌರ ಪ್ರೇಮಾನಂದೇ ಹರಿ ಹರಿ. ಹರಿ ಹರಿ.